ನನ್ನ ಅಬಿಲಿಟಿನ ನನ್ನ ಆಲೋಚನೆ ಮುಖಾಂತರ ನನ್ನ ಅಬಿಲಿಟಿನ ನಾನು ಜಡ್ಜ್ ಮಾಡ್ತಾ ಇದ್ದೀನಿ ಆಲೋಚನೆ ಯೋಚನೆ ಮುಖಾಂತರ. ಯೋಚನೆ ಮುಖಾಂತರ ಆ ಆಲೋಚನೆನ ನಾನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾಗ ನನ್ನ ಅಬಿಲಿಟಿನ ಇಂಪ್ರೂವ್ ಮಾಡ್ಕೋಬಹುದು ಅಥವಾ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂತ ಹೇಳಿ ಕರಿಬೋದಾ? ಈಗ ನಮ್ಮ ಒಂದು ಸೈಕಾಲಜಿ ಪ್ರಕಾರ ನಮ್ಮ ಮನಸ್ಸಿಗೆ ಎರಡು ಬಲವಾಗಿರ್ತಕ್ಕಂಥ ಒಂದು ಸಪೋರ್ಟರ್ಸ್ ಇದಾವೆ. ಒಂದು ಬಿಹೇವಿಯರ್, ಒಂದು ಆಟಿಟ್ಯೂಡ್ ಅಂತ. ನಾವು ಬಿಹೇವಿಯರ್ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ, ಅಂದರೆ ನನ್ನ ನಡತೆ ನಾನು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲವರಿಗೆ ಚೇಂಜ್ ಆಗಲ್ಲ, ನನ್ನ ಆಟಿಟ್ಯೂಡ್ ಚೇಂಜ್ ಆಗಬೇಕು ಫಸ್ಟ್. ಈ ಒಂದು ಲ್ಯಾಂಗ್ವೇಜಸ್ ಆಗಲಿ, ನಾವು ಮಾಡ್ತಕ್ಕಂಥ ಆಲೋಚನೆ ಅವನು ನಾನೇ ಅಂತ ಅಂದಾಗ ಆಕಾರ ಬೇರೆ ಇರುತ್ತೆ, ಕ್ಲಿಯರ್ ಆಗಿದೆ. ಇವಾಗೂ ಕೂಡ ನನಗೆ ಅದು ಬರ್ತಾ ಇದೆ. ಆ ವ್ಯಕ್ತಿ ಮಾತಾಡ್ತಕ್ಕಂಥದ್ದು ಅದೆಲ್ಲ ನೋಡಿದ್ರೆ ನನಗೆ ಒಂದು 70% ಹಿಂದಿ ಅರ್ಥ ಆಗುತ್ತೆ. ಬಟ್ ಅವ್ನು ಮಾತಾಡ್ತಕ್ಕಂಥ 100% ಪ್ಯೂರ್ ಹಿಂದಿ ಆಕ್ಚುಲಿ ಚೆನ್ನಾಗಿ ಅರ್ಥ ಆಗಿರುತ್ತೆ ನನಗೆ ಅದು. ಅಂದ್ರೆ ಆ ಲ್ಯಾಂಗ್ವೇಜ್ ಆಲ್ರೆಡಿ ನನ್ನ ಹತ್ರ ಇದೆ ಅಂತ ಹೇಳ್ತೀರಾ? ಅದೇ, ಈಗ ನಿನ್ನಲ್ಲಿ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಎಲ್ಲವೂ ಇದೆ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಅಂದ್ರೆ ಇಡೀ ಯೂನಿವರ್ಸ್, ಸಬ್ ಕಾನ್ಶಿಯಸ್ ಕನೆಕ್ಟ್ ಆಗಿರೋದು, ಯೂನಿವರ್ಸ್ ಎಲ್ಲ ಕನೆಕ್ಟ್ ಆಗಿರೋದು. ಅದಿಲ್ಲ, ಜಾಗೃತಾವಸ್ಥೆಯಲ್ಲಿ ನಿನ್ನ ಹತ್ರ ಏನಿರ್ಬೇಕು ಅಷ್ಟೇ ಇದೆ. ಇವಾಗ ಗೊತ್ತಿರೋ ಇನ್ಫಾರ್ಮೇಶನ್ ಇಂದ ನಾವು ಮಾಡ್ತಕ್ಕಂಥದ್ದು ಥಿಂಕಿಂಗ್, ಯೋಚನೆಗಳು. ಹೌದು, ನಮಗೆ ಅದಾಗೆ ಹುಟ್ಕೊಳ್ಳೋದು, ಬರ್ತಕ್ಕಂಥದ್ದು ಐಡಿಯಾ ಅಂತ ಹೇಳಿ ಏನ್ ಕರಿತೀವಲ್ಲ, ಸೊ ಅದೆಲ್ಲ ಆಲೋಚನೆಗಳು ಅಂತ ಹೇಳಿ ಕರಿತೀವಿ. ಐಡಿಯಾ ಅಂತ ಕೂಡ ಅಲ್ಲ, ಆಲೋಚನೆಗಳು ಬರ್ತಾನೆ ಇರ್ತಾವೆ. ಫ್ರೀಕ್ವೆನ್ಸಿಯಲ್ಲಿ ಥಾಟ್ಸ್ ಇರ್ತಾವೆ. ಜಸ್ಟ್ ಇವಾಗ ನಿಮ್ದು ರೇಡಿಯೋ, ಟಿವಿ ಚಾನಲ್ಸ್ ಇದ್ದಂಗೆ ಈ ಫ್ರೀಕ್ವೆನ್ಸಿಯಲ್ಲಿ ವಿಪರೀತವಾದ ಒಂದು ಆಲೋಚನೆಗಳಿದಾವೆ. ಓಕೆ, ನೀನು ಯಾವುದೇ ಪರ್ಟಿಕ್ಯುಲರ್ ಒಂದು ಆಲೋಚನೆ ನಿನ್ನಲ್ಲಿ ಮನಸ್ಸಲ್ಲಿ ಒಂದು ಯೋಚನೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಆಲೋಚನೆಗಳು ಬರ್ತಾನೆ ಇರುತ್ತೆ. ಒಂದು ಮರಕ್ಕೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಭಾಷೆ ಇದೆ, ಪಕ್ಷಿಗಳಿಗೆ ಅದರದೇ ಆಗಿರ್ತಕ್ಕಂಥ ಭಾಷೆ ಇದೆ. ಆದರೆ ನೀನು ಒಂದು ಪಕ್ಷಿ ಜೊತೆ ಆಗಿರ್ಬೋದು, ಒಂದು ಮರದ ಜೊತೆ ಆಗಿರ್ಬೋದು, ಒಂದು ನಾಯಿ ಜೊತೆ ಆಗಿರ್ಬೋದು, ನೀನು ಮಾತಾಡಬೇಕಾದ್ರೆ ಅಲ್ಲಿ ಫೀಲಿಂಗ್ ಕಮ್ಯುನಿಕೇಟ್ ಆಗುತ್ತೆ. ಅಂದರೆ ಹೃದಯದ ಭಾಷೆ ಅದು. ಯೋಚನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದು ಯೋಚನೆಗಳು, ಪ್ಲಾನ್ ಏನಿತ್ತಲ್ಲ ಅದು ಪವರ್ಫುಲ್, ಅಥವಾ ಇಲ್ಲಿ ಆಲೋಚನೆ ರಿಸೀವ್ ಮಾಡಿರ್ತಕ್ಕಂಥ ವ್ಯಕ್ತಿ ಇನ್ನೇನ್ ನಾನು ಕಳ್ತನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಧೈರ್ಯ ಇರುತ್ತೆ, ಎಲ್ಲ ಇರುತ್ತೆ ಅಂತ ಹೇಳಿ ಮಾತಾಡ್ತಾ ಹೋದ್, ಅದು ಪವರ್ಫುಲ್. ಆಕ್ಚುಲಿ ಪವರ್ಲೆಸ್, ಪವರ್ಫುಲ್ ಇಲ್ಲಿಲ್ಲ. ಇಲ್ಲಿ ಅಲ್ಲ, ಎಜುಕೇಶನ್ ಆಗ್ತಾ ಇದೆ. ನೀನು ಕೇವಲ ಯೋಚನೆ ಮಾಡಿದೆ, ನಿನ್ನ ಯೋಚನೆ ಯಾವಾಗ ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ ಹೋದ ತಕ್ಷಣ ಅದು ಆಲೋಚನೆ ಆಯ್ತು. ಆಲೋಚನೆಗಳು ಆ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತವೆ ಅಂತ ಏನ್ ಕರಿತೀವಲ್ಲ, ಆಲೋಚನೆಗಳು ಮ್ಯಾನಿಫೆಸ್ಟೇಷನ್ ಮಾಡ್ಬೋದಾ? ಮತ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದೆ ಅನ್ನೋದಾದ್ರೆ ಅದು ಯಾವ ಒಂದು ರೀತಿ ಇರ್ಬೋದು, ಅದ್ರ ಪವರ್ ಅಥವಾ ಯಾವ ತರ ಬಲವಾಗಿರ್ಬೇಕು? ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಆಲೋಚನೆ ಮಾಡೋಣ. ನಾನು ಅಂದ್ಕೊಂಡದ್ದೆಲ್ಲ ಆಗೋಗ್ಬಿಡುತ್ತಾ? ವೆಲ್ಕಮ್ ಟು KVR ಮ್ಯೂಸಿಂಗ್ಸ್. ಸೊ ವೆಲ್ಕಮ್ ಟು KVR ಮ್ಯೂಸಿಂಗ್ ಸರ್. ನಮ್ಮ ಜೊತೆ ಇವತ್ತಿನ ಭೀಮೇಶ್ ರೆಡ್ಡಿ ಸರ್ ಜೊತೆಗಿದ್ದಾರೆ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮತ್ತೆ ಬರ್ತಾ ಇದೀವಿ. ನಮಗೆಲ್ಲರಿಗೂ ಈ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರುತ್ತೆ. ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಇದು ಜೀವನದ ಭಾಗ ಅಂತ ಹೇಳಿ ಕರಿಬಹುದು. ಸರ್, ಇವಾಗ ಆಲೋಚನೆಗಳು ಮತ್ತೆ ಯೋಚನೆಗಳು ಇದು ನಾವು ದಿನನಿತ್ಯ ಮಾಡ್ತಾನೆ ಇರ್ತೀವಿ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದ್ರ ಮಧ್ಯೆ ಏನಾದ್ರೂ ವ್ಯತ್ಯಾಸ ಇದೆನಾ? ಏನಾದ್ರು ಥಾಟ್ಸ್ ಮತ್ತೆ ಥಿಂಕಿಂಗ್ ಅಂತ ಏನ್ ಕರಿತೀವಲ್ಲ, ಅದ್ರಲ್ಲಿ ಡಿಫ್ರೆನ್ಸಸ್ ಏನಾದ್ರು ಇದೆನಾ? ಈಗ ಥಾಟ್ಸ್ ಅನ್ನೋದು ಆಲೋಚನೆಗಳು ಅಂತ ಏನು ಕರಿತೀವಲ್ಲ, ಅದು ನಾವು ರಿಸೀವ್ ಮಾಡ್ಕೊಳ್ತೀವಿ. ಅವು ಎಲ್ಲಿರ್ತಾವೋ ಗೊತ್ತಿಲ್ಲ ನಮಗೆ, ನಾವು ರಿಸೀವ್ ಮಾಡ್ಕೊಳ್ತೀವಿ. ಅದ್ರ ಬಗ್ಗೆ ಮಾತಾಡೋಣ. ಥಿಂಕಿಂಗ್ ಅನ್ನೋದು ನಮ್ಮ ಇನ್ಫಾರ್ಮೇಷನ್, ಈಗಾಗಲೇ ಗ್ಯಾದರ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ನ ಆಧಾರವಾಗಿ ನಾವು ಥಿಂಕ್ ಮಾಡ್ತೀವಿ, ನಾವು ಯೋಚನೆ ಮಾಡ್ತೀವಿ. ಓಕೆ, ಯಾವುದೇ ಒಂದು ಯೋಚನೆ, ನೀನು ಏನೇ ಯೋಚನೆ ಮಾಡಿದರೂ ಕೂಡ ಈಗಾಗಲೇ ನಿನ್ನ ಹತ್ರ ಇರೋ ಇನ್ಫಾರ್ಮೇಷನ್ನ ಆಧಾರವಾಗಿ ಯೋಚನೆ ಮಾಡ್ತೇನೆ. ಬೇರೆ ಯೋಚನೆ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಕರೆಕ್ಟ್. ಏನಾದರೂ ಇನ್ಫಾರ್ಮೇಷನ್ ತೊಗೊಂಡಿರ್ತೀನಿ ನಾನು. ಸೊ ಒಂದು ಫೈನಾನ್ಸ್ ಬಗ್ಗೆ ನಿನ್ನ ಹತ್ರ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಸಿನಿಮಾ ಮೂವಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಒಂದು ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಆಮೇಲೆ ಒಂದು ಧಾರ್ಮಿಕತೆ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಈಗಾಗಲೇ ಒಂದು ಫ್ಯಾಮಿಲೀಸ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಒಂದು ಎಜುಕೇಷನ್ ಬಗ್ಗೆ ಆಲ್ರೆಡಿ ನಿನ್ನ ಹತ್ರ ದೇರ್ ಆರ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಇದೆ ಈಗಾಗಲೇ. ಸೊ ಆ ಇನ್ಫಾರ್ಮೇಷನ್ ಇಟ್ಕೊಂಡು ನೀನು ಯೋಚನೆ ಮಾಡ್ತೀನಿ. ಯಾಕೆಂದರೆ ಯಾವುದೇ ಒಂದು ಯೋಚನೆ ವಿತೌಟ್ ಇನ್ಫಾರ್ಮೇಷನ್ ಮಾಡಕ್ಕೆ ಬರಲ್ಲ. ಹೌದು. ಈಗ ಫಾರ್ ಎಕ್ಸಾಂಪಲ್, ಒಂದು ಭಾಷೆಯ ಬಗ್ಗೆ ನಿನಗೊಂದು ಇನ್ಫಾರ್ಮೇಷನ್ ಇಲ್ಲದೆ ಭಾಷೆಯ ಬಗ್ಗೆ ಯೋಚನೆ ಮಾಡಕ್ಕೆ ಬರಲ್ಲ. ಹೌದು. ಕಜೀನು ಮುಜಾವರ ಖಜಾವರ ಅಂತ ಏನೋ ಹೇಳಿದೆ ಅಂತ ಅನ್ಕೊಂಡು ಅದ್ರ ಬಗ್ಗೆ ನಿನ್ನ ಹತ್ರ ಇನ್ಫಾರ್ಮೇಷನ್ನೇ ಇಲ್ಲ. ಓಕೆ, ಇದು ಯಾವುದೋ ಚೈನಾದೋ ಇನ್ನೊಂದು ಭಾಷೆ ಇತ್ತು ಅಂತ ಅಂದ್ಕೊಳ್ಳಿ, ಏನಿದೆ ಇನ್ಫಾರ್ಮೇಷನ್ ಹತ್ರ? ರೆಸ್ಪಾಂಡೇ ಮಾಡಲ್ಲ. ಆಲೋಚನೆ ಅಂದರೆ ಯೋಚನೆ ಮಾಡೋಕ್ಕಾಗದೇ ಇಲ್ಲ ಅದು. ಅಂದರೆ ಈಗಾಗಲೇ ನಿನ್ನ ಮನಸ್ಸಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ಅದರ ಕುರಿತು ಆಲೋಚನೆ ಮಾಡ್ತೀವಿ. ಬಟ್ ಆಲೋಚನೆಗಳಾಗಲ್ಲ. ಯೋಚನೆ ಮಾಡ್ತೀಯ, ಆಲೋಚನೆಗಳಾಗಲ್ಲ. ಆಲೋಚನೆಗಳು ಬರ್ತಾನೆ ಇರ್ತವೆ. ಆಲೋಚನೆ ನಿನಗೆ ಯಾವಾಗ ಸ್ಟ್ರೈಕ್ ಆಗುತ್ತಪ್ಪ ಅಂತಂದರೆ, ನೀನು ಒಂದು ವಿಪರೀತವಾದ ಒಂದು ಯೋಚನೆಯಲ್ಲಿ ಮುಳುಗಿರ್ತೀಯ. ಯಾವುದೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗಿರುತ್ತೆ. ನೀನು ಏನು ಆ ಒಂದು ಪ್ರಾಬ್ಲಮ್ನ ನಾವೇನು ಮಾಡ್ತೀವಿ, ಒಂದು ನಿಗದಿತವಾದ ಒಂದು ಚೌಕಟ್ಟಿನಲ್ಲೇ ಆಲೋಚನೆ ಮಾಡ್ತೀವಿ.
ಅದಕ್ಕೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತ ಕರೀತಾರೆ. ಹ್ಮ್ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಎಲ್ಲಿಂದ ಬರುತ್ತೆ? ಆಲೋಚನೆಗಳಿಂದ ಬರುತ್ತೆ, ಯೋಚನೆಗಳಿಂದ ಅಲ್ಲ. ಯೋಚನೆಗಳಿಂದ ಅಲ್ಲ. ಹ್ಮ್ ಯೋಚನೆ ಆಲ್ವೇಸ್ ವಿತ್ ಇನ್ ದ ಬಾಕ್ಸ್ ಥಿಂಕಿಂಗ್ ಅದು. ಹೌದು. ಸೊ ನನ್ನ ಹತ್ರ ಏನು ಇನ್ಫಾರ್ಮೇಷನ್ ಇರುತ್ತೆ, ಅವಾಗ ಇನ್ಫಾರ್ಮೇಷನ್ ಒಂದು ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ಬಂತು ಅಂತಂದರೆ ನಾವೇನು ಮಾಡ್ತೀವಿ, ಫಸ್ಟು ನಮ್ಮ ಎಬಿಲಿಟೀಸ್ನ ತೊಗೊತೀವಿ. ಹ್ಮ್ ನನಗೆ ಏನೇನು ಎಬಿಲಿಟೀಸ್ ಇದೆ, ಓಕೆ ಯಾಕಂದರೆ ಎಬಿಲಿಟಿ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ. ಯಾವುದೇ ಒಂದು ಪ್ರಾಬ್ಲಮ್ನಿಂದ ಸೊಲ್ಯೂಷನ್ ನಾನು ಓರಿಯೆಂಟೆಡ್ ಆಗಿ ಥಿಂಕ್ ಮಾಡಬೇಕು ಅಂತಂದರೆ ಫಸ್ಟ್ ನಾನು ಏನು ಮಾಡ್ತೀನಿ, ನಾನು ಎಬಿಲಿಟಿನ ಚೆಕ್ ಮಾಡ್ತೀನಿ. ಹ್ಮ್ ಎಬಿಲಿಟಿ ಇನ್ ದ ಸೆನ್ಸ್, ಈಗ ಒಂದು ಫೈನಾನ್ಷಿಯಲ್ ಒಂದು ಪ್ರಾಬ್ಲಮ್ ಇತ್ತು ಅಂತ ಅಂದ್ಕೊಳ್ಳಿ, ಆ ಫೈನಾನ್ಷಿಯಲ್ ಪ್ರಾಬ್ಲಮ್ಗೆ ಫೈನಾನ್ಷಿಯಲ್ ಎಬಿಲಿಟೀಸ್ನ ಚೆಕ್ ಮಾಡ್ತೀವಿ. ಓಕೆ ಫಿಸಿಕಲ್ ಪ್ರಾಬ್ಲಮ್ಗೆ ಫಿಸಿಕಲ್ ಎಬಿಲಿಟೀಸ್ನ ಚೆಕ್ ಮಾಡ್ತೀವಿ. ಹ್ಮ್ ನನಗೆ ಇಷ್ಟು ತೂಕ ಹೊರಕ್ಕಾಗುತ್ತಾ ಇಲ್ಲ, ಯಾರಾದರೂ ಹೇಳಿದ್ರು ನೀವು ಒಂದು 50 kg ತೊಗೊಂಬನ್ನಿ ಇಲ್ಲಿಂದ ಅಂತ, ಹ್ಮ್ ಅವಾಗ ಏನು ಮಾಡ್ತೀವಿ ನಾವು, ನನ್ನ ability check ನಾನು ಮಾಡಿ. ಎಬಿಲಿಟಿ ಚೆಕ್ ಮಾಡ್ತೀನಿ. ನಾನು ಎನರ್ಜಿ, ನಾನು ಎತ್ತಬೋದಾ, ಹೌದು. ಉತ್ಕೋಬೋದಾ ಅಂತ. ಯಾರಾದರೂ ನಿಮ್ಮನ್ನ 1 ಕೋಟಿ ಇನ್ವೆಸ್ಟ್ ಮಾಡಿ ನಿಮಗೆ ಇದು ಬರುತ್ತೆ ಅಂದ ತಕ್ಷಣ 1 ಕೋಟಿ ನನ್ನ ಹತ್ರ ಫೈನಾನ್ಷಿಯಲ್ ಎಬಿಲಿಟಿ ಇದೆಯಾ ಚೆಕ್ ಮಾಡ್ತೀನಿ ನಾನು, ಹ್ಮ್ ಬಿಕಾಸ್ ಆಫ್ ಇನ್ಫಾರ್ಮೇಷನ್ ನನ್ನ ಹತ್ರ ಈಗಾಗಲೇ ಇದೆ. ಹ್ಮ್ ಈ ರೀತಿಯಾಗಿ ನನ್ನ ಹತ್ರ ಯಾವುದೇ ಒಂದನ್ನ ನಾನು ಪ್ರಾಬ್ಲಮ್ನ ಓವರ್ಕಮ್ ಮಾಡಬೇಕು ಅಂತಂದ್ರೆ ಫಸ್ಟ್ ನನ್ನ ಎಬಿಲಿಟಿನ ಚೆಕ್ ಮಾಡ್ತೀನಿ. ಇದು ಯಾವ ಒಂದು ಫ್ರೇಮ್ನಲ್ಲಿ ಫಿಟ್ ಆಗುತ್ತೆ ಈ ಪ್ರಾಬ್ಲಮ್, ಓಕೆ ಏನು ಫೈನಾನ್ಷಿಯಲ್ಲ, ಫಿಸಿಕಲ್ಲ, ಹ್ಮ್ ಫ್ಯಾಮಿಲಿ ಓರಿಯೆಂಟೆಡಾ, ಸೊ ಹೆಲ್ತಾ, ಹ್ಮ್ ಸೊ ಯಾವುದು ಸೋಷಿಯಲ್ ಒಂದು ಪ್ರಾಬ್ಲಮ್ಸ್ ಇರ್ತವೆ ಕೆಲವೊಂದು ಸಾರಿ. ಸೊ ಯಾವುದೇ ಒಂದು ಪ್ರಾಬ್ಲಮ್ಸು ಯಾವ ಒಂದು ಫ್ರೇಮಲ್ಲಿ ಇದೆ ಹ್ಮ್ ಆ ಫ್ರೇಮ್ನ ಚೆಕ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂಥ ಎಬಿಲಿಟಿನ ಚೆಕ್ ಮಾಡ್ತೀವಿ. ಇದೆಲ್ಲವೂ ಕೂಡ ನಮ್ಮ ಇನ್ಫಾರ್ಮೇಷನ್ನೇ. ಹ್ಮ್ ಎಬಿಲಿಟಿ ಆಲ್ಸೋ ಮೈ ಇನ್ಫಾರ್ಮೇಷನ್ ಓನ್ಲಿ. ಹೌದು. ನನ್ನ ಎಬಿಲಿಟಿ ನನಗೆ ಏನು ನನ್ನ ಕೈಲಿ ಇಷ್ಟ ಆಗುತ್ತೆ ಅಂತ ಯಾರು ಹೇಳ್ತಾರೆ ನನಗೆ? ಆ ಒಂದು ನನ್ನ ಯೋಚನೆ ಹೇಳುತ್ತೆ. experience. ಹಾ. ನನ್ನ ಯೋಚನೆ ಹೇಳುತ್ತೆ ನಿನ್ನ ಕೈಲಿ ಇಷ್ಟ ಆಗುತ್ತೆ, ಇದಕ್ಕಿಂತ ಜಾಸ್ತಿ ಆಗಲ್ಲ ಅಂತ. ಹ್ಮ್. ಮತ್ತೆ ಅದಕ್ಕೆ ಜಾಸ್ತಿ ನಾನು ಹೆಂಗೆ ಮಾಡ್ತೀನಿ, ನನ್ನ ಆಲೋಚನೆ ಕೊಡುತ್ತೆ ಅವಾಗ. ಅಂದ್ರೆ ನಮ್ಗೆ ಬಲವಾದ ಆಲೋಚನೆಗಳು ನಮ್ಮಲ್ಲಿ ಬಂದಾಗ, ಇವಾಗ ಹೇಳ್ತಾ ಹೋದ್ರಿ ನೀವು, ನನ್ನ ಅಬಿಲಿಟಿನ ನನ್ನ ಆಲೋಚನೆ ಮುಖಾಂತರ ನನ್ನ ಅಬಿಲಿಟಿನ ನಾನು ಜಡ್ಜ್ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ. ಆಲೋಚನೆ ಅಲ್ಲ, ಯೋಚನೆ ಮುಖಾಂತರ. ಯೋಚನೆ ಮುಖಾಂತರ ಆ ಆಲೋಚನೆನ ನಾನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾಗ ನನ್ನ ಅಬಿಲಿಟಿನ ಇಂಪ್ರೂವ್ ಮಾಡ್ಕೋಬಹುದು ಅಥವಾ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂತ ಹೇಳಿ ಕರಿಬೋದಾ? ಈಗ ನಮ್ಮ ಒಂದು ಸೈಕಾಲಜಿ ಪ್ರಕಾರ ನಮ್ಮ ಮನಸ್ಸಿಗೆ 2 ಬಲವಾಗಿರ್ತಕ್ಕಂಥ ಒಂದು ಸಪೋರ್ಟರ್ಸ್ ಇದಾವೆ. ಹ್ಮ್ ಒಂದು ಬಿಹೇವಿಯರ್, ಒಂದು ಆ್ಯಟಿಟ್ಯೂಡ್ ಅಂತ. ಓಕೆ ಓಕೆ, ಸೊ ನಾವು ಬಿಹೇವಿಯರ್ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ, ಅಂದರೆ ನನ್ನ ನಡತೆ ಹ್ಮ್ ನಾನು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲಿವರೆಗೆ ಚೇಂಜ್ ಆಗಲ್ಲ, ನನ್ನ ಆ್ಯಟಿಟ್ಯೂಡ್ ಚೇಂಜ್ ಆಗಬೇಕು ಫಸ್ಟ್. ಹ್ಮ್ ಅಂದರೆ ನನ್ನ ಮನೋಭಾವದಲ್ಲಿ ಬದಲಾವಣೆ ಬರದೆ ನನ್ನ ಬಿಹೇವಿಯರ್ ಅಂತ ಏನಂತಾರೆ, ನಡತೆ. ನಡತೆಯಲ್ಲಿ ಬದಲಾವಣೆ ಬರಲ್ಲ. ಹ್ಮ್ ಮೊದಲು ಬದಲಾವಣೆ ಮಾಡಬೇಕಾಗಿರೋದು ಮನೋಭಾವ. ಹ್ಮ್ ಇವಾಗ ಏನಾಗಿದೆ, ನನ್ನ ಮನೋಭಾವ ಏನಾಗಿದೆ, ಒಂದು ಸೀಮಿತವಾದ ಮನೋಭಾವ ಇದೆ ನನಗೆ. ಓಕೆ ಸೀಮಿತ ಮನೋಭಾವ ಅಂತಂದ್ರೆ ಏನು, ನನ್ನ ವಯಸ್ಸೇನು, ನನ್ನ ಒಂದು ಫಿಸಿಕಲ್ ಶಕ್ತಿ ಅಂದರೆ ನನ್ನ ಒಂದು ದೇಹಕ್ಕೆ Body ಇರ್ತಕ್ಕಂಥ limits. ಶಕ್ತಿ, ಬಾಡಿ ಲಿಮಿಟ್ಸ್ ಏನು, ಫೈನಾನ್ಷಿಯಲ್ ಲಿಮಿಟ್ಸ್ ಏನು, ಇವೆಲ್ಲ ಒಂದು ಲಿಮಿಟ್ ಅಂತ ಮಾತಾಡ್ತೀನಿ ನಾನು. ಹ್ಮ್ ಲಿಮಿಟ್ ಬಿಟ್ಟು ಮಾತಾಡಲ್ಲ ನಾನು. ನನ್ನ ಕೈಯಲ್ಲಿ ಆಗೋದಿಷ್ಟೇ. ನನ್ನ ಕೈಲಾಗೋದಿಷ್ಟೇ ಅಂತ ಮಾತಾಡ್ತೀನಿ. ಹ್ಮ್ ಸೊ ಇದು ಏನು ನನ್ನ ಕೈಲಾಗೋದಿಷ್ಟೇ ಅನ್ನೋದು ಏನಿದು, ಇದು ಬಂದು ನನ್ನ ಆ್ಯಟಿಟ್ಯೂಡ್ ಅಂದರೆ ಮನೋಭಾವ. ಹ್ಮ್ ಸೊ ನನ್ನ ಮನೋಭಾವ ಬದಲಿಸ್ಕೊಂಡಾಗ ಆಟೋಮೆಟಿಕ್ ಆಗಿ ನನ್ನ ನಡತೆ ಬದಲಾಗುತ್ತೆ. ಹ್ಮ್ ಸೊ ಯಾವಾಗ ಮನೋಭಾವ ಮತ್ತು ನಡತೆಗಳ ಆಧಾರದ ಮೇಲೆ ನನ್ನ ಯೋಚನೆ ಬದಲಾಗುತ್ತೆ. ಹ್ಮ್ ಯೋಚನೆ ಬದಲಾಗದೇ ಇರತಕ್ಕಂಥದಕ್ಕೆ ಕಾರಣ ಏನಪ್ಪ ಅಂದರೆ ನನ್ನ ಮನೋಭಾವ ಚೇಂಜ್ ಆಗಿಲ್ಲ, ಹ್ಮ್ ನನ್ನ ಬಿಹೇವಿಯರು ಚೇಂಜ್ ಆಗಿಲ್ಲ. ನನ್ನ ಆ್ಯಟಿಟ್ಯೂಡು ಬಿಹೇವಿಯರು ನನ್ನನ್ನು ಯಾವತ್ತಿಗೂ ಲಿಮಿಟ್ ಮಾಡಿ ಇಡ್ತಾ ಇದೆ ನನ್ನ. ಓಕೆ ಸೊ ನನ್ನ ಆ್ಯಟಿಟ್ಯೂಡ್ನ ಚೇಂಜ್ ಮಾಡ್ಕೊಳ್ಳೋವರೆಗೂ ನನ್ನ ಬಿಹೇವಿಯರ್ ಚೇಂಜ್ ಆಗಲ್ಲ, ಬಿಹೇವಿಯರ್ ಚೇಂಜ್ ಆಗೋವರೆಗೂ ನನ್ನ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗಲ್ಲ. ಹ್ಮ್ ಸೊ ಇದು ಒಂಥರ ತ್ರಿಕೋಣ ಒಂದು ಇದ್ದಂಗೆ, ಒಂದಕ್ಕೊಂದು ಕನೆಕ್ಷನ್. ಓಕೆ ಸೊ ಇದರ ಆಧಾರದ ಮೇಲೆ ನಾನು ಯಾವುದೇ ಒಂದು ಯೋಚನೆಗಳನ್ನು ಮಾಡ್ತೀನಿ. ಇವಾಗ ಆಲೋಚನೆ ಮತ್ತೆ ಯೋಚನೆ ಅಂತ ಹೇಳಿ ಕರಿತಾ ಹೋದ್ವಿ. ನನಗೆ ನಿನ್ನೇನು ಈ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ಕನಸಿನಲ್ಲಿ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್, ಬಟ್ ಆ ಕನಸು ನನಗೆ ನೆನಪಿದೆ. ಯಾರೋ ಒಬ್ರು ಇಲ್ಲಿ ಕೂತಿದ್ದಾರೆ, ಆ ಕೂತಿರೋ ವ್ಯಕ್ತಿ ನಾನಾಗಿರೋ ತರ ಇದೆ ಆಕ್ಚುಲಿ. ಬಟ್ ಎದುರಿಗಿರೋ ವ್ಯಕ್ತಿ ಅವ್ರಿಗೆ ಕೇಳ್ತಾ ಇದ್ದಾರೆ. ಸೊ ಅವ್ನು ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾನೆ, ಅಂದ್ರೆ ಟ್ರಾವೆಲ್ ರಿಲೇಟೆಡ್ ಆಕ್ಚುಲಿ. ನಾನು ಟ್ರಾವೆಲಿಂಗ್ ಪ್ಲಾನ್ ಮಾಡ್ತಾ ಇದ್ದೆ, ಸೊ ಅದ್ರ ರಿಲೇಟೆಡ್ ಬಂತಿರೋ ಆಕ್ಚುಲಿ. ಅವನು ಹಿಂದಿಯಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ, ಎಲ್ಲಿ ಹೋಗ್ಬೇಕು ಏನು. ನನಗೆ ಹಿಂದಿ ಅಷ್ಟು ಪಕ್ಕ ಇಲ್ಲ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ. ಇವ್ರು ರೆಸ್ಪಾಂಡ್ ಮಾಡಿದ್ದಕ್ಕೆ ಅಲ್ಲಿ ಹಿಂದಿಯಲ್ಲಿ ಲ್ಯಾಂಗ್ವೇಜ್ ಬರ್ತಾ ಇದೆ ಆಕ್ಚುಲಿ. ಆ ಲ್ಯಾಂಗ್ವೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನಾನಾ ಅಥವಾ ಆ ಲ್ಯಾಂಗ್ವೇಜ್ ನನ್ನ ಹತ್ರ ಆಲ್ರೆಡಿ ಇದೆನಾ, ಅದು ಯೋಚನೆನಾ, ಏನಾಗಿರ್ಬೋದು ಅದು ಆಕ್ಚುಲಿ? ಕನಸಲ್ಲಿ ನಮಗೆ ಬಿಯಾಂಡ್ ಅವರ್ ಲಿಮಿಟ್ಸೇ ಇರುತ್ತೆ ಕನಸು ಯಾವತ್ತೂ ಕೂಡ. ಒಂದು ಸಾರಿ ನೀನು ಕನಸನ್ನು ಪ್ರಶ್ನೆ ಮಾಡಿಬಿಟ್ರೆ ಎಚ್ಚರ ಆಗೋಗ್ಬಿಡುತ್ತೆ. ನಾನು ಇಲ್ಲಿ ಪ್ರಶ್ನೆ ಮಾಡಲಿಲ್ಲ ಆಕ್ಚುಲಿ. ಅಲ್ಲೆಲ್ಲ ಹೇಳ್ತಿರೋದು ನಾನು. ಈಗ ನಿನಗೆ ಕನಸಲ್ಲಿ ಹಿಂದಿ ಅರ್ಥ ಆಗುತ್ತೆ, ನಿನಗೆ ಅವನು ಏನು ಹೇಳಿರ್ತಾನೆ ನಿನಗೆ ಅರ್ಥ ಆಗಿರುತ್ತೆ. ಕನಸಲ್ಲಿ ಅವನು ಹಿಂದಿನೇ ಮಾತಾಡಿರ್ಬೋದು, ಅರ್ಥ ಆಗಿರುತ್ತೆ. ಯಾಕೆಂದರೆ ಅಲ್ಲಿ ಕನಸಲ್ಲಿ ಲ್ಯಾಂಗ್ವೇಜು ನಿನಗೆ ಕಮ್ಯುನಿಕೇಟ್ ಮಾಡಲ್ಲ. ಕನಸಲ್ಲಿ ಅವನ ಭಾವನೆಗಳು ಕಮ್ಯುನಿಕೇಟ್ ಆಗ್ತವೆ. ನಿನ್ನ ಅಪೋಸಿಟ್ ವ್ಯಕ್ತಿ ಮಾತಾಡ್ತಕ್ಕಂಥ ವ್ಯಕ್ತಿನೂ ನೀನೇನೆ, ಅಲ್ಲಿ ಕೇಳಿಸ್ಕೊಳ್ಳೋರು ನೀನೇನೆ,
ಇನ್ನೊಬ್ಬ ಥರ್ಡ್ ಪರ್ಸನ್ ನೀನೇನೆ, ಫೋರ್ತ್ ಪರ್ಸನ್ ನೀನೇನೆ, ಎಲ್ಲವೂ ನೀನೇ ಆಗಿರ್ತೀಯ ಅಲ್ಲಿ. ಹೌದು. ಆದ ಕಾರಣ ಅಲ್ಲಿ ಕೇವಲ ಏನಾಗಿರ್ತದೆ, ನಿನಗೆ ಅಲ್ಲಿ ಅರ್ಥ ಆಗೋ ಭಾಷೆ ಏನಪ್ಪಾ ಅಂತಂದ್ರೆ ಫೀಲಿಂಗ್ಸ್. ಆ ಫೀಲಿಂಗ್ನ ಒಂದು ಇದ್ರ ಮುಖಾಂತರ ಅರ್ಥ ಮಾಡ್ಕೋತೀಯ. ಹಾಗಾಗಿ ಅಲ್ಲಿ ಎಲ್ಲರೂ ನೀನೇನೆ, ಅಲ್ಲಿ ಬೇರೆ ಯಾರು ಇಲ್ಲ. ನಿನ್ನ ಕನಸಿನಿಂದ ಅವರೆಲ್ಲ ಪ್ರತ್ಯಕ್ಷ ಆಗಿರ್ತಾರಲ್ಲಿ, ಅವ್ರು ಯಾರು ಬೇರೆ ಬೇರೆ ಅಲ್ಲಲ್ಲ, ನಿನ್ನ ಕನಸಲ್ಲೇ ಇದ್ದಾರೆ ಅವರು. ಸೊ ಅವ್ರು ಏನ್ ಹೇಳ್ತಾರೆ, ಅವರು ನಿನಗೆ ಅನಿಸ್ಬೋದು ಅದು ಹಿಂದಿನ, ತಮಿಳ, ತೆಲುಗ ಅಥವಾ ಚೈನೀಸ, ಇನ್ನೊಂದು ಯಾವುದೇ ಭಾಷೆ ಇದ್ರೂ ಕೂಡ ನಿನಗೆ ಅದು ಕಮ್ಯುನಿಕೇಟ್ ಆಗುತ್ತೆ. ಒಂದು ವೇಳೆ ನನಗೆ ಈ ಭಾಷೆ ಗೊತ್ತಿಲ್ಲ, ನನಗೆ ಇದ್ಯಾಕೆ ಹಿಂಗೈತೆ ಅಂತ ತಕ್ಷಣ ಎಚ್ಚರ ಆಗ್ಬಿಡ್ತೀನಿ. ಅಂದ್ರೆ ಆ ಕನಸಿಂದ ಹೊರಗಡೆ ಬಂದ್ಬಿಡ್ತೀನಿ, ಹೊರಗೆ ಬರ್ತೀವಿ ನಾವು, ಎಚ್ಚರ ಆಗುತ್ತೆ ನಮಗೆ. ಅದು ಅರ್ಥ ಆಗೋಲ್ಲವರೆಗೂ ಕೂಡ, ಅದರಲ್ಲಿ ನಾವು ಮುಳುಗಿ ಅದನ್ನ ಅನುಭವಿಸಲ್ಲವರೆಗೂ ಕೂಡ ಕನಸು ಹಂಗೆ ಇರುತ್ತೆ ಅದು. ಒಂದು ವೇಳೆ ನೀನು ಅದನ್ನ ಪ್ರಶ್ನೆ ಮಾಡಿದೆ ಅಂತ ನನಗೆ, ಏನ್ ಭಾಷೆ ಮಾತಾಡ್ತಾ ಇದೀಯಾ ಅಂತ ಪ್ರಶ್ನೆ ಮಾಡಿದ ತಕ್ಷಣ ಎಚ್ಚರ ಆಗುತ್ತೆ ನನಗೆ. ಕನಸಿಂದ ಹೊರಗೆ ಬಂದ್ಬಿಡ್ತೀನಿ ನಾವು. ಕನಸಿನಲ್ಲಿ ನೀನು ಮುಳುಗಿ ಅದನ್ನ, ಆ ಕನಸಿನ ಸುಖವನ್ನು ಅನುಭವಿಸುವವರೆಗೂ ಕೂಡ ಅವೆಲ್ಲವೂ ಅರ್ಥ ಆಗ್ತಾ ಇರ್ತದೆ ನಿಮ್ಗೆ. ನಿನಗೆ ಚೈನೀಸ್ ಅಂತ ಗೊತ್ತು, ಮಲೇಷಿಯನ್ ಅಂತ ಗೊತ್ತು, ತಮಿಳ್ ಅಂತ ಗೊತ್ತು, ತೆಲುಗು ಅಂತ ಗೊತ್ತು, ಬಟ್ ಅವನು ಏನ್ ಮಾತಾಡ್ತಾ ಇದ್ದಾನೆ ಅನ್ನೋದು ನಿನಗೆ ಕಮ್ಯುನಿಕೇಟ್ ಆಗುತ್ತೆ. ಬೇಕಾದ್ರೆ ಅವನು ನೀನೇ, ನಿನ್ನ ಎದುರುಗಡೆ ಮಾತಾಡ್ತಕ್ಕಂಥ ವ್ಯಕ್ತಿಯು ಕೂಡ ನೀನೇ. ಆದ್ರಿಂದ ಅವೆಲ್ಲವೂ ಕಮ್ಯುನಿಕೇಟ್ ಆಗ್ತಾ ಇರ್ತದೆ ನಿನಗೆ. ಒಂದು ವೇಳೆ ಪ್ರಶ್ನೆ ಬಂತು, ಎಚ್ಚರ ಆಗುತ್ತೆ. ಸೊ ಹಾಗಾದ್ರೆ ಈ ಒಂದು ಲ್ಯಾಂಗ್ವೇಜಸ್ ಆಗ್ಲಿ, ನಾವು ಮಾಡ್ತಕ್ಕಂಥ ಆಲೋಚನೆ, ಅವನು ನಾನೇ ಅಂತ ಅಂದಾಗ ಆಕಾರ ಬೇರೆ ಇರುತ್ತೆ, ಕ್ಲಿಯರ್ ಆಗಿದೆ. ಇವಾಗೂ ಕೂಡ ನನಗೆ ಅದು ಬರ್ತಾ ಇದೆ, ಆ ವ್ಯಕ್ತಿ ಮಾತಾಡ್ತಕ್ಕಂಥದ್ದು ಅದೆಲ್ಲ ನೋಡಿದ್ರೆ ನನಗೆ ಒಂದು 70% ಹಿಂದಿ ಅರ್ಥ ಆಗುತ್ತೆ, ಬಟ್ ಅವ್ನು ಮಾತಾಡ್ತಕ್ಕಂಥ 100% ಪ್ಯೂರ್ ಹಿಂದಿ ಆಕ್ಚುಲಿ ಚೆನ್ನಾಗಿ ಅರ್ಥ ಆಗಿರುತ್ತೆ ನನಗೆ ಅದು. ಅಂದ್ರೆ ಆ ಲ್ಯಾಂಗ್ವೇಜ್ ಆಲ್ರೆಡಿ ನನ್ನ ಹತ್ರ ಇದೆ ಅಂತ ಹೇಳ್ತೀರಾ? ಯಾವುದು? ಇವಾಗ ತೆಲುಗು ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಅದು ನನಗೆ ಅದೇ. ಈಗ ನಿನ್ನಲ್ಲಿ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಎಲ್ಲವೂ ಇದೆ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಅಂದ್ರೆ ಇಡೀ ಯೂನಿವರ್ಸ್, ಸಬ್ ಕಾನ್ಶಿಯಸ್ ಕನೆಕ್ಟ್ ಆಗಿರೋದು, ಯೂನಿವರ್ಸ್ ಎಲ್ಲ ಕನೆಕ್ಟ್ ಆಗಿರೋದು. ಅದಿಲ್ಲ, ಜಾಗೃತಾವಸ್ಥೆಯಲ್ಲಿ ನಿನ್ನ ಹತ್ರ ಏನಿರ್ಬೇಕು ಅಷ್ಟೇ ಇದೆ. ಜಾಗೃತಾವಸ್ಥೆಯಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಬೇರೆ. ಅದೇನು, ನೀನ್ ಈಗಾಗಲೇ ನೀನು ತಿಳ್ಕೊಂಡಿರ್ತಕ್ಕಂಥದ್ದು, ನಿನ್ನ ಎಬಿಲಿಟಿಗೆ ತಕ್ಕ ಹಾಗೆ ಇದು ಇರ್ತಕ್ಕಂಥ ಇನ್ಫಾರ್ಮೇಶನ್ ಜಾಗೃತಾವಸ್ಥೆಯಲ್ಲಿ ಇರ್ತಕ್ಕಂಥ, ಅಂದ್ರೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತಕ್ಕಂಥದ್ದು. ಕಾನ್ಶಿಯಸ್ ಮೈಂಡ್ಗೆ ನಿನಗೆ ಬೇರೆ ಭಾಷೆ, ನಿನಗೆ ಗೊತ್ತಿರೋ ಭಾಷೆ ಮಾತ್ರ ಅರ್ಥ ಆಗುತ್ತೆ, ಬೇರೆ ಭಾಷೆ ಅರ್ಥ ಆಗಲ್ಲ. ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಿನಗೆ ಏನ್ ಬೇಕಾದ್ರೆ ಅರ್ಥ ಆಗುತ್ತೆ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಅದು ಭಾಷೆ ಅಂತ ಕಂಡ್ರು ಕೂಡ ಅದು ಭಾಷೆ ಅಲ್ಲ, ಅದು ಫೀಲಿಂಗ್. ಅದು ಸೊ ಫೀಲಿಂಗ್ ಅರ್ಥ ಆಗೋಗ್ಬಿಡುತ್ತೆ ನಿಮಗೆ. ಆ ಥರ. ಈಗ ನೀನು ಒಂದು ಮರಕ್ಕೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಭಾಷೆ ಇದೆ, ಪಕ್ಷಿಗಳಿಗೆ ಅದರದೇ ಆಗಿರ್ತಕ್ಕಂಥ ಭಾಷೆ ಇದೆ. ಆದರೆ ನೀನು ಒಂದು ಪಕ್ಷಿ ಜೊತೆ ಆಗಿರ್ಬೋದು, ಒಂದು ಮರದ ಜೊತೆ ಆಗಿರ್ಬೋದು, ಒಂದು ನಾಯಿ ಜೊತೆ ಆಗಿರ್ಬೋದು, ನೀನು ಮಾತಾಡಬೇಕಾದ್ರೆ ಅಲ್ಲಿ ಫೀಲಿಂಗ್ ಕಮ್ಯುನಿಕೇಟ್ ಆಗುತ್ತೆ. ಅಂದರೆ ಹೃದಯದ ಭಾಷೆ ಅದು. ಫೀಲಿಂಗ್ಸ್ ಯಾವತ್ತೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಷೆ ಅದು. ನೀನು ಒಂದು ನೇಚರ್ ಹತ್ರ ಮಾತಾಡಬೇಕು ಅಂತಂದ್ರೆ ನಿನ್ನ ಭಾಷೆ ಬೇಕಾಗಿಲ್ಲ. ಅವಾಗ ನೀನು ಮೌನವಾಗಿರ್ತೀಯ, ನಿನ್ನ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ತೀಯ. ವೆನ್ ಎವರ್ ಯು ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್, ಅದು ಅರ್ಥ ಆಗುತ್ತೆ ಅಲ್ಲಿ. ಸೊ ಅದೇ ರೀತಿ ಕನಸಲ್ಲಿ ನೀನು ಬೇರೆ, ನೀನು ಅನಿಸ್ಬೋದು ಅವನೇ ಬೇರೆ, ಇವನು ಬೇರೆ, ಆ ರೂಪಗಳೇ ಬೇರೆ, ಯಾರ್ಯಾರೋ ಬೇರೆ ಬರ್ತಾರೆ. ನಮ್ಮ ಚಿಕ್ಕಪ್ಪ ಬರ್ತಾನೆ, ದೊಡ್ಡಪ್ಪ ಬರ್ತಾನೆ, ಇನ್ನೊಬ್ಬರು ಬರ್ತಾರೆ, ನಮ್ಮ ತಾತ ಬರ್ತಾನೆ, ಯಾರ್ಯಾರೋ ಬರ್ತಾರೆ, ಅವರೆಲ್ಲ ಬರ್ತಾರೆ. ಬಟ್ ಅವರೆಲ್ಲರನ್ನ ನಾವು ಡಿಫ್ರೆಂಟ್ ರೂಪಗಳಾಗಿ ಕಂಡ್ರೂ ಕೂಡ ಅದು ನೀನೇನೆ. ಅದು ಯಾಕಂದ್ರೆ ಅದು ಎಲ್ಲಿಂದ ಬಂತು ಕನಸು? ಅದು ನನ್ನೊಳಗೆ, ನಿನ್ನ ಮನಸ್ಸಿಂದ. ಕನಸು ಹುಟ್ಟಿದ್ದು ನಿನ್ನ ಮನಸ್ಸಿಂದನೇ ಹೊರತು ಕನಸಿಗೆ ಬೇರೆ ಒಂದು ಎಕ್ಸಿಸ್ಟೆನ್ಸ್ ಇಲ್ಲ. ಎಲ್ಲಿದೆ ಸ್ವತಂತ್ರವಾಗಿರ್ತಕ್ಕಂಥ ಎಕ್ಸಿಸ್ಟೆನ್ಸ್? ಎಲ್ಲಿದೆ ಕನಸಿಗೆ? ನೀನೇ, ನಿನ್ನ ಮನಸ್ಸೇ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಜಸ್ಟ್ ಒಂದು ಪರದೆ ಮೇಲೆ ಒಂದು ಫೋಕಸ್ ಮಾಡಿದಾಗ ಒಂದು ಚಿತ್ರ, ಒಂದು ಫಿಲ್ಮ್ ಹೆಂಗೆ ಕಾಣ್ತೀವಿ ಆ ರೀತಿ ಅದು. ಆದ ಕಾರಣ ಅವೆಲ್ಲ ಭಾಷೆಗಳು ಅವ್ರು ಏನೇ ಮಾತಾಡಲಿ ನಿನಗೆ ಆರಾಮಾಗಿ ಅರ್ಥ ಆಗುತ್ತೆ. ಬಟ್ ಅದನ್ನ ನಾವು ಏನಂತ ಕರಿಬೋದು? ಇದನ್ನ ಯೋಚನೆಗಳು ಅನ್ಬೋದಾ? ಇಂಪ್ರೆಷನ್ಸ್, ಎಕ್ಸ್ಪೆಷಲಿ ಆ ಒಂದು ಇಂಪ್ರೆಷನ್ಸ್ ನನ್ನ ಹತ್ರ ಇರೋದ್ರಿಂದ ಅದು ಡೆಪಿಕ್ಟ್ ಆಗಿರ್ಬೋದಾ? ಅದೇ, ಯಾವುದೇ ಒಂದು ಕನಸಿಗೆ ಆಧಾರ ಈಗಾಗಲೇ ಇರ್ತಕ್ಕಂಥ ಇನ್ಫಾರ್ಮೇಶನ್. ಅದೇ ಯೋಚನೆನಾ? ಅದು ಇನ್ಫಾರ್ಮೇಶನ್. ಇವತ್ತು ನೀವು ಹೇಳಿದ್ರಿ ಯಾವುದೋ ಒಂದು ಟ್ರಾವೆಲ್ ಬಗ್ಗೆ ನಾನು ಆಗಲೇ ಆಲೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ಟ್ರಾವೆಲ್ದೇ ಬಂತು ಅಂತ. ಸೊ ಅದೇ ರೀತಿಯಾಗಿ 95% ಆಫ್ ದ ಕನಸುಗಳೆಲ್ಲವೂ ಕೂಡ ನಾವು ಏನನ್ನ ನಾವು ಕಾನ್ಷಿಯಸ್ ಆಗಿ ಆಲೋಚನೆ ಮಾಡಿರ್ತೀವಿ, ಅದರ ಒಂದು ರೂಪಕವಾಗಿ ನಮಗೆ ಕನಸುಗಳು ಬೀಳ್ತವೆ. ಯೋಚನೆಗಳು. ಸೊ ಕೆಲವೊಂದು ಒಂದು 5% ಕನಸುಗಳು ನಾವು ಯೋಚನೆನೂ ಮಾಡಿರಲ್ಲ, ನಮ್ಮ ಹತ್ರ ಇನ್ಫಾರ್ಮೇಶನ್ ಇರಲ್ಲ ಅಂತಂದ್ರೆ ಆಲೋಚನೆಗಳ ರೂಪಕವಾಗಿ ಬಂದಿರ್ತವೆ. ಅಂದ್ರೆ ಇಲ್ಲಿ ಇವಾಗ ಗೊತ್ತಿರೋ ಇನ್ಫಾರ್ಮೇಶನ್ ಇಂದ ನಾವು ಮಾಡ್ತಕ್ಕಂಥದ್ದು ಥಿಂಕಿಂಗ್, ಯೋಚನೆಗಳು. ನಮಗೆ ಅದಾಗೆ ಹುಟ್ಕೊಳ್ಳೋದು, ಬರ್ತಕ್ಕಂಥದ್ದು ಐಡಿಯಾ ಅಂತ ಹೇಳಿ ಏನ್ ಕರಿತೀವಲ್ಲ, ಸೊ ಅದೆಲ್ಲ ಆಲೋಚನೆಗಳು ಅಂತ ಹೇಳಿ ಕರಿತೀವಿ. ಐಡಿಯಾ ಅಂತ ಕೂಡ ಅಲ್ಲ, ಆಲೋಚನೆಗಳು ಬರ್ತಾನೆ ಇರ್ತವೆ, ಫ್ರೀಕ್ವೆನ್ಸಿಯಲ್ಲಿ ಥಾಟ್ಸ್ ಇರ್ತವೆ. ಜಸ್ಟ್ ಇವಾಗ ನಿಮ್ದು ರೇಡಿಯೋ, ಟಿವಿ ಚಾನಲ್ಸ್ ಇದ್ದಂಗೆ ಈ ಫ್ರೀಕ್ವೆನ್ಸಿಯಲ್ಲಿ ವಿಪರೀತವಾದ ಒಂದು ಆಲೋಚನೆಗಳಿದಾವೆ. ಓಕೆ, ನೀನು ಯಾವುದೇ ಪರ್ಟಿಕ್ಯುಲರ್ ಒಂದು ಆಲೋಚನೆ ನಿನ್ನಲ್ಲಿ ಮನಸ್ಸಲ್ಲಿ ಒಂದು ಯೋಚನೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಆಲೋಚನೆಗಳು ಬರ್ತಾನೆ ಇರ್ತವೆ. ಫಾರ್ ಎಕ್ಸಾಂಪಲ್, ನೀನು ಒಂದು ಯೂಟ್ಯೂಬ್ ನೋಡ್ತಾ ಇರ್ತೀಯ, ಯೂಟ್ಯೂಬಲ್ಲಿ ನೀನು ಯಾವುದೋ ಒಂದು ಪರ್ಟಿಕ್ಯುಲರ್ ಇದ್ರ ಬಗ್ಗೆ ನೋಡ್ತಾ ಇರ್ತೀಯ ಅಂತ ಅಂದ್ಕೋ. ಯಾವುದೋ ಒಂದು ಎಜುಕೇಶನ್ ಒಂದು ಯೂಟ್ಯೂಬ್, ಒಂದು ಯಾವುದೋ AI ಬಗ್ಗೆ ನೋಡ್ತಾ ಇರ್ತೀಯ ಅಂತ.
ಸೊ ಈ ಕೆಳಗಡೆ ಎಲ್ಲ ಎಐಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ವಿಡಿಯೋಸ್ ಬರ್ತವೆ ನಿಮ್ಗೆ. ಹೌದು. ಸೊ ಅದೇ ರೀತಿಯಾಗಿ ನೀನು ಇಲ್ಲಿ ಒಂದು ಯೋಚನೆ ಸ್ಟಾರ್ಟ್ ಮಾಡಿದ್ರೆ ಆ ಯೋಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಫ್ರೀಕ್ವೆನ್ಸಿನೇ ಕ್ಯಾಚ್ ಮಾಡ್ತೀನಿ. ಸೇಮ್ ಜಸ್ಟ್ ನೀನು ಅಲ್ಲಿ ಯೂಟ್ಯೂಬ್ ನೋಡ್ಬೇಕಾದ್ರೆ ಅದೇ ತರವಾದ ಒಂದು ವಿಡಿಯೋಸ್ ಹೆಂಗ್ ಬರ್ತವೆ, ಇಲ್ಲೂ ಕೂಡ ಅಷ್ಟೇ. ನೀನು ಒಂದು ಯೋಚನೆಯನ್ನ ಪ್ರಾರಂಭ ಮಾಡಿದ್ರೆ ಥಾಟ್ಸ್ ಕನೆಕ್ಟ್ ಆಗ್ತಾನೆ ಇರ್ತವೆ. ಯಾಕಂದ್ರೆ ಥಾಟ್ಸ್ ಅನ್ನೋವು ಅವು ಇಟ್ಸ್ ಎ ಕಂಟಿನ್ಯೂ ರನ್ನಿಂಗ್ ಪ್ರೊಸೆಸ್, ಅವು ನಡೀತಾನೆ ಇರ್ತಾವೆ, ಫ್ರೀಕ್ವೆನ್ಸಿಯಲ್ಲಿ ಹೋಗ್ತಾನೆ ಇರ್ತಾವೆ ಥಾಟ್ಸ್ ಅವು. ನೀನು ಅದೇ ರೀತಿಯಾದ ಒಂದು ಯೋಚನೆ ಸ್ಟಾರ್ಟ್ ಆಯ್ತು, ಅದೇ ರೀತಿಯ ಥಾಟ್ಸ್ ರಿಸೀವ್ ಮಾಡಕ್ ಶುರು ಮಾಡ್ತೀನಿ. ಸೊ ಹಾಗಾದ್ರೆ ಇಲ್ಲಿ ಈ ಥಾಟ್ಸ್, ಆಲೋಚನೆಗಳು ಅಂತ ಏನು ಕರಿತಾ ಇದೀವಲ್ಲ, ಅದು ಎಲ್ಲಿಂದ ಹುಟ್ಟುತ್ತೆ ಆಕ್ಚುಲಿ? ಬಹಳ ಗುಡ್ ಕ್ವೆಶನ್. ಥಾಟ್ಸ್ ಅನ್ನೋದನ್ನ ಅದು ಎಲ್ಲೋ ಹುಟ್ಟಲ್ಲ, ಅದು ನಾವು 850 ಕೋಟಿ ಜನಗಳು ಮಾಡಿದಂತ ಯೋಚನೆಗಳು ಆಲೋಚನೆಗಳಾಗಿ ಫ್ರೀಕ್ವೆನ್ಸಿ ಇರುತ್ತೆ. ಈಗ ನಾನೇನು ಮಾಡ್ತೀನಿ, ನಾನು ಒಂದು ಯೋಚನೆ, ನಾನು ಒಂದು ಕೆಟ್ಟ ಆಲೋಚನೆ ಮಾಡ್ತೇನೆ ಅಂತ, ಒಂದು ಕೆಟ್ಟ ಯೋಚನೆ ಮಾಡ್ತೇನೆ, ಯಾರನ್ನೋ ಒಂದು ದುಡ್ಡು ಹೊಡಿಬೇಕಂತನೋ, ಇಲ್ಲ ಒಂದು ಹೆಣ್ಣಿನ ಬಗ್ಗೆ ಕೆಟ್ಟ ಒಂದು ಯೋಚನೆ ಅಂತನೋ, ಇನ್ನೊಂದು ರೀತಿ ಕೆಟ್ಟ ಯೋಚನೆ ಅಂತನೋ, ಆಮೇಲೆ ಈ ಸಮಾಜದ ಬಗ್ಗೆ ಕೆಟ್ಟ ಯೋಚನೆ ಅಂತನೋ, ಇಷ್ಟು ರಾಜಕೀಯ ಸರಿಯಿಲ್ಲ, ಅದು ಸರಿಯಿಲ್ಲ ಅನ್ನೋ ಒಂದು ಕೆಟ್ಟ ಯೋಚನೆ ಅಂತನೋ, ಈ ಥರ ಕೆಟ್ಟ ಯೋಚನೆಗಳನ್ನು ಮಾಡ್ತೀನಿ ನಾನು. ಓಕೆ, ನಾನೇನು ಅಂದ್ಕೊಳ್ತೀನಿ, ಆ ಕೆಟ್ಟ ಯೋಚನೆಗಳು ನನ್ನ ಪರ್ಸ್ನಲ್ಲು ನಾನು ಮಾತ್ರ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಇದು ಎಂಟೈರ್ ನಮ್ಮ ಒಂದು ಈ ಮಾನವ ಕುಲ ಏನಿದೆ, ಇಟ್ಸ್ ಅ ವೆಬ್. ಓಕೆ, ಇದೊಂದು ವೆಬ್. ಇದು ಅಂದ್ರೆ ನಾವು ವಿ ಆರ್ ಆಲ್ ಕನೆಕ್ಟೆಡ್ ಈಚ್ ಅದರ್. ನಾವೆಲ್ಲರೂ ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದೀವಿ. ಯಾಕೆ? ಫ್ರೀಕ್ವೆನ್ಸಿ ಮುಖಾಂತರ ಕನೆಕ್ಟ್ ಆಗಿದ್ದೀವಿ. ಓಕೆ, ನಾನು ಅಂದ್ಕೊಳ್ತೀನಿ ನಾನು ಯೋಚನೆ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಯೋಚನೆ ಯಾಕೆ ಮಾಡಬೇಕು? ಅದಕ್ಕೆ ಮಾಡುವ ಕೆಲಸಕ್ಕಿಂತ ಮಾಡುವ ಯೋಚನೆಗೆ ಹೆಚ್ಚು ಕರ್ಮಕ್ಕೆ ಒಂದು ಬಲ ಇರ್ತದೆ. ನಾನು ಏನೋ ಒಂದು ಕೆಲಸ ಮಾಡ್ತೀನಿ, ಕೆಲಸ ಮಾಡಿದಾಗ ಬರ್ತಕ್ಕಂಥ ಒಂದು ಕರ್ಮದ ಎಫೆಕ್ಟ್ಗಿಂತ ನಾನು ಯೋಚನೆ ಮಾಡುವಾಗ ಬರ್ತಕ್ಕಂಥ ಎಫೆಕ್ಟೇ ಜಾಸ್ತಿ. ಯಾಕಂದ್ರೆ ನಾನು ಮಾಡ್ತಕ್ಕಂಥ ಕರ್ಮ ಪ್ರತ್ಯಕ್ಷವಾಗಿ ಕಾಣುತ್ತೆ. ಅದು ಯಾವುದಕ್ಕೆ ಪ್ರತ್ಯಕ್ಷವಾಗಿ ಕಾಣುತ್ತೋ ಅದಕ್ಕೆ ಅಷ್ಟು ಬಲ ಇಲ್ಲ, ಅದು ಶಕ್ತಿ ಇಲ್ಲ. ಅದು ಯಾವುದು ಕಾಣಲ್ವೋ ಅದಕ್ಕೆ ಜಾಸ್ತಿ ಶಕ್ತಿ ಇರುತ್ತೆ. ಫಿಸಿಕಲ್ ಆಗಿರೋದಕ್ಕಿಂತ ನಾನ್ ಫಿಸಿಕಲ್ ಆಗಿರೋದಕ್ಕೆ ಶಕ್ತಿ ಜಾಸ್ತಿ. ನಾವು ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ವಿ. ಸೂಕ್ಷ್ಮವಾಗಿರೋದು ಯಾವುದು ಸೂಕ್ಷ್ಮ ಆಗ್ತಾ ಹೋಗುತ್ತೋ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ. ಸೂಕ್ಷ್ಮ ಇದ್ದಂತ ಶಕ್ತಿ ಜಾಸ್ತಿ ಆಗುತ್ತೆ. ಇವಾಗ ಆಕಾಶ ಕಾಣ್ತಾ ಇಲ್ಲ ನಮಗೆ, ಆಕಾಶಕ್ಕೆ ತುಂಬಾ ಶಕ್ತಿ ಇದೆ. ಆಕಾಶದಿಂದ ಬಂದಾಗ ನಮಗೆ ಗಾಳಿನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಒಂದು ಸ್ಪರ್ಶ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಶಬ್ದ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ 2 ಸೆನ್ಸಸ್ ಇಂದ ನಾವು ಒಂದು ಗಾಳಿನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಆಕಾಶಕ್ಕಿಂತ ಗಾಳಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಸ್ವಲ್ಪ ಕಡಿಮೆ. ಸೊ ಅದೇ ನಾವು ನಮ್ಮ ಬಾಡಿ, ಫಿಸಿಕಲ್ ಬಾಡಿನ 5 ಸೆನ್ಸಸ್ ಇಂದ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಅದಕ್ಕಿನ್ನ ಕಡಿಮೆ ಅದು. ಸೊ ಯಾವ್ದು ಸೂಕ್ಷ್ಮ ಆಗ್ತಾ ಹೋಗುತ್ತೋ ಅದಕ್ಕೆ ಹೆಚ್ಚು ಶಕ್ತಿ ಇರುತ್ತೆ. ಸೊ ನೀನು ಮಾಡ್ತಕ್ಕಂಥ ಕೆಲಸ ಫಿಸಿಕಲ್, ಅದು ಕಾಣುತ್ತೆ. ಮಾಡ್ತಕ್ಕಂಥ ಯೋಚನೆ ಕಾಣಲ್ಲ. ಸೊ ಅದಕ್ಕಿಂತ ಇದಕ್ಕೆ ಶಕ್ತಿ ಜಾಸ್ತಿ. ಹಾಗಾಗಿ ನಾವು ಮಾಡ್ತಕ್ಕಂಥ ಯೋಚನೆ ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ ಹೋಗ್ತಾ ಇರ್ತದೆ. ಫ್ರೀಕ್ವೆನ್ಸಿ ಅಂದ್ರೆ ಎಲ್ಲವನ್ನು ಕ್ಯಾಚ್ ಮಾಡ್ತಾ ಇರ್ತದೆ. ಈಗ ಟಿವಿ ಚಾನಲ್ಸ್ ಎಲ್ಲಿದಾವೆ? ಅವು ಫ್ರೀಕ್ವೆನ್ಸಿ ಆಗಿದ್ದಾವೆ. ರೇಡಿಯೋ ಚಾನಲ್ಸ್ ಎಲ್ಲಿದ್ದಾವೆ? ಫ್ರೀಕ್ವೆನ್ಸಿ ಇದಾವೆ. ನಿನ್ನ ಸೆಲ್ ಫೋನ್ ಸಿಗ್ನಲ್ಸ್ ಎಲ್ಲಿದ್ದಾವೆ? ಫ್ರೀಕ್ವೆನ್ಸಿ ಇದಾವೆ. ನನ್ನನ್ನ ಕನೆಕ್ಟ್ ಮಾಡೋದು ಯಾರು ಕನೆಕ್ಟ್ ಮಾಡ್ತಾರೆ? ಫ್ರೀಕ್ವೆನ್ಸಿ ಕನೆಕ್ಟ್ ಮಾಡುತ್ತೆ. ಸೇಮ್ ಥಿಂಗ್ ಇಲ್ಲೂ ಕೂಡ ಅಷ್ಟೇ. ನನ್ನ ಒಂದು ಯೋಚನೆಗಳು ಫ್ರೀಕ್ವೆನ್ಸಿ ಲೆವೆಲಲ್ಲಿ ಹೋಗ್ತವೆ. ನಾನು ಇವತ್ತು ಕೆಟ್ಟ ಆಲೋಚನೆ ಮಾಡ್ತೀನಿ, ಬಟ್ ಕೆಟ್ಟ ಕೆಲಸ ಮಾಡಲ್ಲ ಅಂತ ಅಂದ್ಕೊ. ನಾವೇನು ಅಂದ್ಕೊಳ್ತೀವಿ, ಬರೀ ಕೆಟ್ಟ ಆಲೋಚನೆ ಮಾಡಿದೆ, ಕೆಟ್ಟ ಯೋಚನೆ ಮಾಡಿದೆ, ನಾನೇನು ಮಾಡಕ್ ಹೋಗಿಲ್ಲ, ನಾನು ಒಳ್ಳೆಯವನು ಅಂತ ಅಂದ್ಕೊಳ್ತೀನಿ. ಅಲ್ಲ, ನನ್ನ ಯೋಚನೆ, ನಾನು ಮಾಡಿರ್ತಕ್ಕಂಥ ಒಂದು ಕೆಟ್ಟ ಯೋಚನೆ ಫ್ರೀಕ್ವೆನ್ಸಿಯಲ್ಲಿ ಪಾಸ್ ಆಗಿ ಎಲ್ಲೋ ಒಬ್ಬನು ಅವನು ಕೆಟ್ಟದ್ದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂತ ಅವನ ಹತ್ರ ಇನ್ಫಾರ್ಮೇಶನ್ ಕಡಿಮೆ ಇತ್ತು. ಅವನು ಕೆಟ್ಟ ಯೋಚನೆ ಮಾಡ್ಬೇಕಾದ್ರೆ ಅವನ ಹತ್ರ ಇರೋ ಇನ್ಫಾರ್ಮೇಶನ್ ಕಡಿಮೆ ಇತ್ತು. ಆಗೇನಾಗುತ್ತೆ, ನಿನ್ನ ಒಂದು ಇಲ್ಲಿಂದ ಬಿಟ್ಟಂತ ನಿನ್ನ ಯೋಚನೆ ಅವನು ರಿಸೀವ್ ಮಾಡ್ಕೊಂತಾನ. ಅವನು ಆ ಫ್ರೀಕ್ವೆನ್ಸಿಗೆ ಅಲ್ಲಿ ಕನೆಕ್ಟ್ ಆಗ್ಬಿಡ್ತದೆ. ಯಾಕಂದ್ರೆ ನೀನ್ ಏನು ಫ್ರೀಕ್ವೆನ್ಸಿಗೆ ನೀನು ಕನೆಕ್ಟ್ ಮಾಡಿದ್ಯೋ, ಅಂದ್ರೆ ನೀನು ಯೋಚನೆಗಳನ್ನ ಕಳಿಸಿದೆಯೋ, ಅವನು ಅದೇ ಫ್ರೀಕ್ವೆನ್ಸಿಯಲ್ಲಿ ಇರ್ತಾನೆ. ನಿನ್ನ ಒಂದು ಯೋಚನೆಗಳು ಶಕ್ತಿ ಹೆಚ್ಚು ಇರ್ತವೆ. ನೀನೆಲ್ಲ ಪ್ಲಾನ್ ಮಾಡ್ತೀಯ, ಹಿಂಗೆ ಮಾಡ್ಬೋದು, ಸಿನಿಮಾ ನೋಡ್ತೀಯ, ಇದು ನೋಡ್ತೀಯ, ಒಂದು ಯಾವುದೋ ಕಾದಂಬರಿ ಓದ್ತೀಯ, ಇನ್ನೊಂದು ಪುಸ್ತಕ ಓದ್ತೀಯ, ಎಲ್ಲ ಒಂದು ಕಳ್ಳತನ ಹಿಂಗೆ ಮಾಡ್ಬೋದು ಅಂತ ಆಲೋಚನೆ ಮಾಡ್ತೀಯ. ನಾನು ಬ್ಯಾಂಕ್ ದರೋಡೆ ಹಿಂಗೆ ಮಾಡ್ಬೋದು ಅಂತ ಒಂದು ಪ್ಲಾನ್ ಮಾಡ್ತೀನಿ. ನೀನು ಮಾಡಲ್ಲ, ಪ್ಲಾನ್ ಮಾಡಿರ್ತೀನಿ, ಜಸ್ಟ್ ನೀನು ಆಲೋಚನೆ ಮಾಡ್ತೀಯ, ಕುತ್ಕೊಂಡು ಸುಮ್ಮನೆ ಆಲೋಚನೆ ಮಾಡ್ತೀಯ, ಹಿಂಗೆಲ್ಲ ಮಾಡ್ಬೋದು ಅಂತ. ಒಬ್ಬನು ಯಾವನೋ ನಾನು ಹೆಂಗೆ ಬ್ಯಾಂಕ್ ದರೋಡೆ ಹೆಂಗೆ ಮಾಡೋದು ಅಂತ ಆಲೋಚನೆ ಮಾಡ್ತಿರ್ತಾನೆ. ಯಾಕಂದ್ರೆ ಅವನು ಯೋಚನೆ ಮಾಡ್ತಿರ್ತಾನೆ, ಅವನಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್. ಸೊ ನಿಂದು ಪರ್ಫೆಕ್ಟ್ ಆಗಿ ನೀನು ಪ್ಲಾನ್ ಮಾಡಿರ್ತೀಯ. ನಿನಗೆ ಗೊತ್ತಿಲ್ಲಾರ್ದಂಗೆ ನೀನು ಎಕ್ಸಿಕ್ಯೂಷನ್ ಒಂದೇ ಮಾಡಿರಲ್ಲ ಅಷ್ಟೇ, ಅಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿರ್ತೇನೆ, ಮಾಡಿಬಿಟ್ಬಿಟ್ಟಿರ್ತೇನೆ ನೀನು. ಬೇಡಪ್ಪ ಮರ, ಎಲ್ಲಿ ಮತ್ತೆ ನಾಳೆ ಪೊಲೀಸರ ಕೈ ಸಿಕ್ಕರೆ ಯಾಕೆ? ಪ್ಲಾನ್ ಏನೋ ಪರ್ಫೆಕ್ಟು, ಬಟ್ ನಿನ್ನ ಹತ್ರ ಒಂದು ಭಯ ಇದೆ, ಪೊಲೀಸರ ಕೈ ಸಿಕ್ಕರೆ ಹೆಂಗೆ ಅಂತ. ಅದಕ್ಕಾಗಿ ಏನು ಮಾಡ್ತೀವಿ, ಪರ್ಫೆಕ್ಟ್ ಪ್ಲಾನ್ ಮಾಡಿಬಿಟ್ಟು ಅದನ್ನ ನೀಟಾಗಿ ಯೋಚನೆ ಮಾಡಿಬಿಟ್ಟು, ಆಮೇಲೆ ಅದನ್ನ ನೀನೇ ಯೋಚನೆ ಮಾಡ್ತೀಯ, ಇವ್ರು ಬಂದರೆ ಹೆಂಗೆ,
ಇದು ಬಂದರೆ ಹೆಂಗೆ, ಸೈರನ್ ಹೋಗಿದ್ರೆ ಹೆಂಗೆ, ಕ್ಯಾಮರಾಗಳಿದ್ರೆ ಹೆಂಗೆ, ಆಮೇಲೆ ಅಲ್ಲಿ ಗಾರ್ಡ್ಸ್ ಇರ್ತಾರೆ ಅವ್ರನ್ನ ಹೆಂಗೆ ಮಾಡೋದು, ಈ ಎಲ್ಲರನ್ನ ಹೆಂಗೆ ಮಾಡೋದು, ಕ್ಯಾಶರ್ನ ಹೆಂಗೆ ಮಾಡೋದು, ಮ್ಯಾನೇಜರ್ನ ಹೆಂಗೆ ಇದು ಮಾಡೋದು, ಎಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು, ಟೋಟಲಿ ಪರ್ಫೆಕ್ಟಾಗಿ ಒಂದು ಸಿನಿಮಾ ರೀತಿಯಾಗಿ ಎಕ್ಸಿಕ್ಯೂಷನ್ ಒಂದೇ ಬಿಟ್ಟು ಪರ್ಫೆಕ್ಟ್ ಮಾಡಿಬಿಟ್ಟಿರ್ತೀಯ ನನ್ನ ಯೋಚನೆ. ಅದಕ್ಕೆ ಗಂಟೆಗಟ್ಟಲೆ ಟೈಮ್ ತೊಗೊಂಡಿರ್ತೀಯ, ಮಾಡಿಬಿಟ್ಟಿರ್ತೀಯ, ಮಾಡಿಬಿಟ್ಟು ಫ್ರೀಕ್ವೆನ್ಸಿಯಲ್ಲಿ ಕಳಿಸಿ ಕೂತ್ಕೊಂಡ್ಬಿಟ್ಟಿದ್ದೆ. ಆ ಕಡೆ ಬ್ಯಾಂಕು ನಾನು ಕನ್ನ ಹೊಡಿಬೇಕು ಅಂತ ಆಲೋಚನೆ ಅವನು ಸ್ವಲ್ಪ ಇತ್ತು. ಅವನ ಆಲೋಚನೆ, ಅವನಿಗೆ ಇನ್ಫಾರ್ಮೇಷನ್ ಎಲ್ಲ ಜಾಸ್ತಿ, ಸ್ವಲ್ಪ ದುಡ್ಡು ಬೇಕು ಅವನಿಗೆ, ಅವನಿಗೆ ಧೈರ್ಯ ಇದೆ. ನನ್ನ ಹತ್ರ ಧೈರ್ಯ ಇಲ್ಲ, ಅವನಿಗೆ ಧೈರ್ಯ ಇದೆ. ಏನಾಗುತ್ತಾಗಲಿ ನನಗೆ ದುಡ್ಡು ಬೇಕು, ನಾನು ಬ್ಯಾಂಕ್ ಕನ್ನ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದ ಅಂತ ಅವನಿಗೆ. ನಿನ್ನ ಫ್ರೀಕ್ವೆನ್ಸಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ಈ ಯೋಚನೆ ಅವನು ಹೋಗಿ ಸೇರೋದು. ಅವನಿಗೆ ಪಕ್ಕ ಕ್ಲಿಯರಾಗಿ ಬಂದ್ಬಿಡುತ್ತೆ ಆಲೋಚನೆ. ನಿನ್ನ ಯೋಚನೆ ಅವನ ಆಲೋಚನೆ. ನೀನು ಯೋಚನೆ ಮಾಡಿ ಪ್ಲಾನ್ ತಯಾರು ಮಾಡಿದೆ, ಅದನ್ನು ಫ್ರೀಕ್ವೆನ್ಸಿಲಿ ಕಳಿಸಿದೆ, ಬಿಟ್ಟಿದ್ದೇನೋ, ಅದು ಪಾಸ್ ಆಯ್ತು. ಅವನು ಯೋಚನೆ ಸ್ಟಾರ್ಟ್ ಮಾಡಿದ್ದ, ಅವನಿಗೆ ಆಲೋಚನೆ ಆಗಿ ಬಂತದು. ಅಂದ್ರೆ ಇಲ್ಲಿ ಯೋಚನೆ ಮಾಡಿರ್ತಕ್ಕಂತ ಒಬ್ಬ ವ್ಯಕ್ತಿ ಅದು ಯೋಚನೆಗಳು ಪ್ಲಾನ್ ಏನಿತ್ತಲ್ಲ ಅದು ಪವರ್ಫುಲ್, ಅಥವಾ ಇಲ್ಲಿ ಆಲೋಚನೆ ರಿಸೀವ್ ಮಾಡಿರ್ತಕ್ಕಂತ ವ್ಯಕ್ತಿ ಇನ್ನೇನ್ ನಾನು ಕಳ್ತನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ನ ಧೈರ್ಯ ಇರುತ್ತೆ ಎಲ್ಲ ಇರುತ್ತೆ ಅಂತ ಹೇಳಿ ಮಾತಾಡ್ತಾ ಹೋದ್ವಿ, ಅದು ಪವರ್ಫುಲ್ ಆಕ್ಚುಲಿ. ಪವರ್ಲೆಸ್ ಪವರ್ಫುಲ್ ಇಲ್ಲಿಲ್ಲ. ಇಲ್ಲಿ ಅಲ್ಲ, ಎಕ್ಸಿಕ್ಯೂಷನ್ ಆಗ್ತಾ ಇದೆ. ನೀನು ಕೇವಲ ಯೋಚನೆ ಮಾಡಿದೆ. ನಿನ್ನ ಯೋಚನೆ ಯಾವಾಗ ಫ್ರೀಕ್ವೆನ್ಸಿ ಲೆವೆಲಲ್ಲಿ ಹೋದ ತಕ್ಷಣ ಅದು ಆಲೋಚನೆ ಆಯ್ತು. ನೀನು ಯೋಚನೆ ಮಾಡಿದೆ, ಪರ್ಫೆಕ್ಟ್ ಆಗಿ ಒಂದು ಎಕ್ಸಿಕ್ಯೂಷನ್ ಹೆಂಗ್ ಮಾಡ್ಬೋದು ಅಂತ ಯೋಚನೆ ಮಾಡಿದೆ, ಬಟ್ ಎಕ್ಸಿಕ್ಯೂಟ್ ಮಾಡಲಿಲ್ಲ ನೀನು. ಎಕ್ಸಿಕ್ಯೂಷನ್ ಹೆಂಗ್ ಮಾಡಬಹುದು, ಅದರಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಏನು ಎಲ್ಲದನ್ನು ಥಿಂಕ್ ಮಾಡಿದೆ. ನೀನು ಅದನ್ನ ಮಾಡಿ ಒಂದು ಎಕ್ಸಿಕ್ಯೂಷನ್ ಮಾಡದೆ, ಒಂದು ಆಲೋಚನೆ ಮಾಡಿದೆ. ನೀನು ಯೋಚನೆ ಮಾಡಿದಾಗ ಅಂದ್ರೆ ನೀನು ಥಿಂಕ್ ಮಾಡ್ಬೇಕಾದ್ರೆ ಥಿಂಕ್ ಮಾಡಿದೆ, ಅದನ್ನೆಲ್ಲ ಥಿಂಕ್ ಮಾಡಿದೆ, ಪರ್ಫೆಕ್ಟ್ ಆಗಿ ಥಿಂಕ್ ಮಾಡಿದೆ. ನೀನು ಥಿಂಕ್ ಮಾಡಿ ನೀನು ಮಾಡಕ್ ಹೋಗ್ಲಿಲ್ಲ, ಬಿಟ್ಬಿಟ್ಟೆ ಅಂತಂದ್ರೆ ಥಿಂಕ್ ಮಾಡದೇ ಇರತಕ್ಕಂತ ಇದು ಫ್ರೀಕ್ವೆನ್ಸಿ ಕನೆಕ್ಟ್ ಆಗಿ ಇನ್ನೊಬ್ಬನಿಗೂ ರಿಸೀವ್ ಆಗುತ್ತಲ್ಲ, ಅದು ಥಾಟ್. ಯುವರ್ ಥಿಂಕಿಂಗ್ ಬಿಕಮ್ ಎ ಥಾಟ್. ಅವನು ಅದನ್ನ ಕರೆಕ್ಟಾಗಿ ರಿಸೀವ್ ಮಾಡಿಕೊಂಡು ಬ್ಯಾಂಕ್ ಕನ್ನ ಹೊಡೆದ, ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಷನ್ ಮಾಡ್ಬಿಟ್ಟು ಅವನು ಮಾಡಿ ತಗೊಂಡು ಹೋಗ್ಬಿಟ್ಟ ದುಡ್ಡು. ಆಯ್ತು. ಸೊ ಇಲ್ಲಿ ಏನಾಯ್ತು, ಇಲ್ಲಿ ಯಾರ್ದು ಆಲೋಚನೆ, ಯಾರ್ದು ಯೋಚನೆ ನಿಂದು, ಮಾಡಿದ್ದು ನಾನು. ಅವಾಗ ನಾನು ಏನಾಯ್ತು, ನಾನು ಮಾಡಿದಂತ ಕರ್ಮದಲ್ಲಿ ಸಮಪಾಲ್ ನಿಂದು. ಹಂಗಂತ ಹೋದ್ರೆ ಇವಾಗ ಯಾರೋ ಅಲ್ಲಿ ಕೊಲೆ ಮಾಡಿದ್ದಾರೆ ಅಥವಾ ಯಾರೋ ಒಬ್ರು ಅಲ್ಲಿ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಘೋರವಾದ ಒಂದು ಅನರ್ಥ ನಡೀತಾ ಇದೆ ಅಂತ ಹೇಳಿದ್ರೆ, ನಾನು ಇವತ್ತಿನ ದಿವಸ ಇಲ್ಲಿ ಆ ಒಂದು ಆಲೋಚನೆನ ಮಾಡಿ ಬಿಟ್ಟಿದ್ದೀನಿ. ಎಲ್ಲರೂ ತಮ್ಮ ಜೀವನದಲ್ಲಿ ಪಕ್ಕಾ ಅಂತ ಹೇಳ್ಬಿಟ್ಟು ಯಾರು ಇರೋದಿಲ್ಲ, ಯಾವ್ದಾದ್ರು ಒಂದು ಕೆಟ್ಟ ಆಲೋಚನೆ ಬಂದು ಹೋಗ್ತಾನೆ ಇರುತ್ತೆ ಮೈಂಡ್ ಅಲ್ಲಿ. ಚಿಕ್ಕದಾಗಿ ನನ್ನ ಕಾಂಟ್ರಿಬ್ಯೂಷನ್ ಇದ್ರೂ ಕೂಡ ಆ ಒಂದು ಕೃತ್ಯದಲ್ಲಿ ನಾನು ಭಾಗಿಯಾಗಿರ್ತೀನಿ. ಹಾಗಾದ್ರೆ 100% ಯಾಕೆ ಡೌಟ್ ಅದ್ರಲ್ಲಿ? ಯಾಕೆಂದ್ರೆ ಇದು ವೆಬ್, ಇದು ಹೌದು ವೆಬ್. ಆದ್ರಿಂದ ಇವತ್ತು ಒಬ್ಬನು ಏನಾದ್ರೂ ಕೆಟ್ಟ ಕೆಲಸ ಮಾಡಿದಾನೆ, ಸಮಾಜದಲ್ಲಿ ಒಂದು ಘೋರವಾದ ಒಂದು ಕೆಲಸಗಳು ಮಾಡಿದಾನೆ ಅಂತಂದ್ರೆ ಅವನೊಬ್ರು ಮಾಡಕ್ ಸಾಧ್ಯ ಇಲ್ಲ. ಸೊ ಅವನ ಹಿಂದೆ ಕಂಪ್ಲೀಟ್ ಸಮಾಜ ಇರುತ್ತಂದ್ರೆ ನಮ್ಮಂತರ ಆಲೋಚನೆ ಮಾಡ್ತಕ್ಕಂಥ. ಅದಕ್ಕೆ ಹೇಳ್ತಾ ಇರೋದು, ಪ್ರತಿ ಯೋಚನೆ ಮಾಡಬೇಕಾದ್ರೆ ನಾವು ಜಾಗೃತಿ ಇರಬೇಕು, ಸುಮ್ಮನೆ ಮಾಡಬಾರ್ದು. ಅದಕ್ಕಾಗಿ ಮೆಡಿಟೇಷನ್ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು, ನೀನು ಏನು ಮಾಡದೆ ಸುಮ್ಮನೆ ಇರಪ್ಪ. ಅಟ್ಲೀಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ನೈಟ್ ಯಾಕೆ ನಮಗೆ ರಾತ್ರಿ ವೇಳೆಯಲ್ಲಿ ಯಾಕೆ ನಮಗೆ ಸ್ವಲ್ಪ ಪ್ರಶಾಂತತೆ ಇರ್ತದೆ ಅಂತಂದ್ರೆ, ಈ ಫ್ರೀಕ್ವೆನ್ಸಿ ಡೆನ್ಸಿಟಿ ಕಡಿಮೆ ಇರುತ್ತೆ. ಬೆಳಗ್ಗೆ ಯಾಕಿರುತ್ತೆ ಇಷ್ಟಲ್ಲ ಅಂದ್ರೆ ವಿಪರೀತವಾದ ಫ್ರೀಕ್ವೆನ್ಸಿ ಡೆನ್ಸಿಟಿ ಇರುತ್ತೆ. ನೀನು ಮಾಡ್ತೀಯ, ನಾನು ಮಾಡ್ತೀನಿ, ಅವನು ಮಾಡ್ತಾನೆ, ಎಲ್ಲರ ಒಂದು ಫ್ರೀಕ್ವೆನ್ಸಿ ಡೆನ್ಸಿಟಿ ತುಂಬಾ ಇರುತ್ತೆ. ಸೊ ರಾತ್ರಿ ಎಲ್ಲರೂ ಮಲಗಿರ್ತೀವಿ. ಮಲಗಿದಾಗ ಏನಾಗುತ್ತೆ, ನಾವು ಸ್ವಪ್ನಾವಸ್ಥೆಯಲ್ಲಿ ಇರ್ತೀವೋ, ಇನ್ನೊಂದು ಇರ್ತೀವೋ, ಇಲ್ಲ. ಸೊ ಆ ಫ್ರೀಕ್ವೆನ್ಸಿ ಡೆನ್ಸಿಟಿ ಬಹಳ ಕಡಿಮೆ ಆಗುತ್ತೆ. ಯಾವ ಫ್ರೀಕ್ವೆನ್ಸಿ ಡೆನ್ಸಿಟಿ ಕಮ್ಮಿ ಆಗುತ್ತೋ ವಾತಾವರಣ ಕೂಲ್ ಆಗುತ್ತೆ. ಸೊ ಅದಕ್ಕೆ ನಮಗೆ ಪ್ರಶಾಂತತೆ ಅನಿಸುತ್ತೆ ರಾತ್ರಿ. ಅದರಲ್ಲೂ ಬೆಳಗಿನ ಜಾವ ಇನ್ನೂ ಪ್ರಶಾಂತತೆ ಇರ್ತದೆ. ಯಾಕಂದ್ರೆ ಆಗ ಫ್ರೀಕ್ವೆನ್ಸಿಗಳೇ ಇರಲ್ಲ, ಅವಾಗ ಫ್ರೀ ಇರುತ್ತೆ ಲೈನ್. ಬ್ರಾಹ್ಮಿ ಮುಹೂರ್ತ ಅಂತ. ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಯಾಕೆ ಅದಕ್ಕಂತೂ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಕೊಟ್ಟರು ಅಂತಂದ್ರೆ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ 3 ರಿಂದ 6 ವಿಪರೀತವಾಗಿ ಎಲ್ಲರೂ ನಿದ್ರಾವಸ್ಥೆಯಲ್ಲಿ ಜಾರತಕ್ಕಂಥ ಸಮಯ ಅದು. ಸೊ ಆ ನಿದ್ರಾವಸ್ಥೆಯಲ್ಲೂ ಕೂಡ ಒಂದು ಕನಸುಗಳಾದ್ರೂ ಇರ್ತವೆ. ಯಾಕಂದ್ರೆ ಪೂರ್ತಿ ಡೀಪ್ ಲೆವೆಲ್ ಸ್ಲೀಪ್ ಇರುತ್ತೆ. ಒಂದು ಕನಸಿನ ಲೋಕದಲ್ಲಾದ್ರೂ ಇರ್ತಾರೆ, ಒಂದು ತುರಿಯಾವಸ್ಥೆ ಆದ್ರೂ ಇರ್ತಾರೆ, ಒಂದು ಸುಷುಪ್ತ ಅವಸ್ಥೆಯಲ್ಲಾದ್ರೂ ಇರ್ತಾರೆ. ಸೊ ಆ ರೀತಿ ಇರೋದ್ರಿಂದ ಈ ಫ್ರೀಕ್ವೆನ್ಸಿ ಜಾಸ್ತಿ ಕೆಲಸ ಇರಲ್ಲ, ಸ್ವಲ್ಪ ಫ್ರೀಕ್ವೆನ್ಸಿ ಕ್ಲಿಯರ್ ಇರ್ತವೆ. ಆ ಟೈಮಲ್ಲಿ ನೀನು ಬೇಕಾದ್ರೆ ಏನಾದರೂ ಒಂದು ಪುಸ್ತಕ ಓದು, ಯಾವುದೊಂದು ಅಭ್ಯಾಸ ಮಾಡು, ಸುಮ್ಮನೆ ಕುತ್ಕೋ, ಸುಮ್ಮನೆ ನೇಚರನ್ನು ನೋಡು, ನಿನಗೆ ಒಂಥರ ಪ್ರಶಾಂತತೆ ಸಿಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಫ್ರೀಕ್ವೆನ್ಸಿ ಇರಲ್ಲ ಅಲ್ಲಿ, ಡೆನ್ಸಿಟಿ ಇರಲ್ಲ, ಹೊಡ್ಕೊಳಕ್ಕಾಗಲ್ಲ. ನೀನು ಅದೇ ಹಗಲು ನೀವು ಆರಾಮ್ ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಹೊಡಿತಾ ಇರ್ತಾವೆ ಫ್ರೀಕ್ವೆನ್ಸಿಗಳೆಲ್ಲ. ಸೊ ಅದು ದಟ್ ಈಸ್ 3 to 6 ಈಸ್ ಎ ಬ್ರಾಹ್ಮಿ ಮುಹೂರ್ತ. ಯಾಕೆಂದ್ರೆ ಬ್ರಹ್ಮ ಮುಹೂರ್ತ ಯಾಕೆಂದ್ರೆ ಆ ಒಂದು ಮುಹೂರ್ತದಲ್ಲಿ ಫ್ರೀಕ್ವೆನ್ಸಿ ಇರಲ್ಲ. ಮತ್ತೆ ನೀನು ಯಾಕಂದ್ರೆ ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಫ್ರೀಕ್ವೆನ್ಸಿ ಇರಲ್ಲ. ಮತ್ತೆ ನೀನು ಅಮೇರಿಕಾದಲ್ಲಾದ್ರೆ
ಅದು ಹಗಲಾಗಿರುತ್ತೆ, ಅದು ಹೌದು. ಅಲ್ಲಿರ್ತವೆ. ಹ್ಮ್. ಓಕೆ, ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಫ್ರೀಕ್ವೆನ್ಸಿ ಲೆವೆಲ್ ಇರ್ತಕ್ಕಂಥ ಡೆನ್ಸಿಟಿ ಕಡಿಮೆ ಇರುತ್ತೆ. ಆದ್ರೆ ಇಲ್ಲಿ ಮತ್ತೊಂದು ಕ್ವಶನ್ ಬರುತ್ತೆ. ಯಾವ ತರ ಅಂತ ಹೇಳಿದ್ರೆ, ಇವಾಗ ಒಂದು ಫ್ಯಾಮಿಲಿ ಅಂತ ಹೇಳಿ ತಗೊಂಡಾಗ, ಫ್ಯಾಮಿಲಿಯಲ್ಲಿ ಒಂದು 4 ಜನ ಅಥವಾ 10 ಜನನೇ ಇರ್ಬೋದು ಆಕ್ಚುಲಿ. ಆ ಫ್ಯಾಮಿಲಿಯಲ್ಲಿ ಒಬ್ರು ಒಂಥರ ಆಲೋಚನೆ ಮಾಡ್ತಾರೆ, ಇನ್ನೊಬ್ರು ಇನ್ನೊಂಥರ ಆಲೋಚನೆ, ಒಬ್ರು ಒಳ್ಳೆ ಆಲೋಚನೆ ಮಾಡಿದ್ರೆ ಒಬ್ರು ಕೆಟ್ಟ ಆಲೋಚನೆ ಮಾಡ್ತಿರ್ತಾರೆ. ಅಲ್ಲಿ ಆ ಒಂದು ಫ್ರೀಕ್ವೆನ್ಸಿ ನಿಯರೆಸ್ಟ್ ಇರೋದ್ರಿಂದ ನಾವು ಆ ಡೆನ್ಸಿಟಿ ಜಾಸ್ತಿ ಕ್ರಿಯೇಟ್ ಆಗ್ಬೋದು. ಆವಾಗ ನಾನು ಕೆಟ್ಟ ಆಲೋಚನೆ ಮಾಡಿದಾಗ ಆ ಒಂದು ಫ್ರೀಕ್ವೆನ್ಸಿ ನಾನೇನು ಕಳ್ಸಿರ್ತೀನಲ್ಲ, ಅದು ನಮ್ಮ ಫ್ಯಾಮಿಲಿಯಲ್ಲೇ ಎಫೆಕ್ಟ್ ಆಗ್ಬೋದಲ್ಲ. ಈಗ ನಿನ್ನ ಮೊಬೈಲು, ನಿಮ್ಮ ತಾಯಿ ಮೊಬೈಲು, ನಿನ್ನ ಹೆಂಡತಿ ಮೊಬೈಲು, ನಿನ್ನ ಮಗಳ ಮೊಬೈಲು, ನಿಮ್ಮ ಅಪ್ಪನ ಮೊಬೈಲು ಬೇರೆ ಬೇರೆ ಅಲ್ಲ, ಬೇರೆ ಬೇರೆ ನಂಬರ್ಸೇ ಬೇರೆ ಬೇರೆ. ಹೌದಾ? ನಿನ್ನ ಹತ್ರ ಮಾತಾಡಬೇಕು ಅಂತಂದ್ರೆ ನಿಮ್ಮ ಫಾದರ್ ನಿನಗೆ ಫೋನ್ ಮಾಡಿದ್ರೆ, ನಿನ್ನ ನಂಬರ್ಗೆ ಫೋನ್ ಮಾಡಿದ್ರೆ ಮಾತ್ರ ಕ್ಯಾಚ್ ಆಗುತ್ತೆ. ಹೌದು. ಇಲ್ಲಾಂದ್ರೆ ಏನಾಗುತ್ತೆ, ಮೊಬೈಲ್ ಅವ್ರು ಯಾರು ಅಂದ್ಕೊಂಡಿರ್ತಾರೆ, ಯಾರಿಗೆ ಮಾಡ್ತಾರೆ ಫೋನ್, ಆದ್ರೂ ಕ್ಯಾಚ್ ಆಗುತ್ತೆ. ನಿನ್ನ ಪಕ್ಕದಲ್ಲೇ ಇದ್ರು ನಿನ್ನ ತಗೊಳ್ಳಲ್ಲ ಅದು. ಹೌದಾ? ನಿಮ್ಮ ಮನೇಲಿ ನಿಮ್ಮ ಅಪ್ಪ ನೀನು ಪಕ್ಕದಲ್ಲೇ ಕೂತ್ಕೊಂಡಿರ್ತೀವಿ, ನಿನ್ನ ಮೊಬೈಲ್ ಅವ್ರ ಮೊಬೈಲ್ ಇದ್ರೂ ಕೂಡ ಕ್ಯಾಚ್ ಆಗಲ್ಲ. ಯಾಕಂದ್ರೆ ಫ್ರೀಕ್ವೆನ್ಸಿ ಇಲ್ಲ ಅಲ್ಲಿ. ನೀನು ನಿಮ್ಮ ಅಪ್ಪನಿಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ಫ್ರೀಕ್ವೆನ್ಸಿ ಕನೆಕ್ಟ್ ಆಗುತ್ತೆ, ಇಲ್ಲ ನಿಮ್ಮ ತಂದೆಯವರು ನಿನಗೆ ಮಾಡ್ಬೇಕು ಅಂದ್ಕೊಂಡಾಗ ಫ್ರೀಕ್ವೆನ್ಸಿ ಕನೆಕ್ಟ್ ಆಗುತ್ತೆ. ಸುಮ್ಮನೆ ಫ್ರೀಕ್ವೆನ್ಸಿ ಕನೆಕ್ಟ್ ಆಗಲ್ಲ. ಅಲ್ಲೇ ಪಕ್ಕದಲ್ಲೇ ಇರ್ಬೋದು, ಅದ್ರ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ನೀನು ಕೆಟ್ಟದ ಆಲೋಚನೆ ಮಾಡ್ಬೋದು, ಅದೇ ಟೈಮಲ್ಲಿ ನಿಮ್ಮ ತಂದೆಯವರು ಒಳ್ಳೆ ಆಲೋಚನೆ ಮಾಡ್ಬೋದು. ಸೊ ನೀನು ಕೆಟ್ಟದ ಆಲೋಚನೆ ಮಾಡಿದೆ ಅಂತ ನಿಮ್ಮ ತಂದೆ ಒಂದು ಮನಸ್ಸಿಗೆ ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ನಿಮ್ಮ ತಂದೆದ ಫ್ರೀಕ್ವೆನ್ಸಿ ಬೇರೆ. ಈಗ ನಿಮ್ಮ ಮಿಸಸ್ ಅಟ್ ದ ಸೇಮ್ ಟೈಮ್ ಅಡುಗೆದ ಬಗ್ಗೆ ಏನಾದರೂ ಆಲೋಚನೆ ಮಾಡ್ತಿರ್ಬೋದು, ನಿಮ್ಮ ತಾಯಿ ಯಾವುದೋ ಪೂಜೆ ಬಗ್ಗೆ ಆಲೋಚನೆ ಮಾಡ್ತಾ ಇರ್ಬೋದು, ನಿನ್ನ ಮಗಳು ಯಾವುದೋ ಆಟದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ಕನೆಕ್ಟ್ ಆಯ್ತು. ಸೊ ನಿನ್ನ ಒಂದು ಕೆಟ್ಟ ಯೋಚನೆ ಅವ್ರು ಯಾರಿಗೂ ಎಫೆಕ್ಟ್ ಆಗಲಿಲ್ಲ. ಯಾರ್ಯಾರು ಫ್ರೀಕ್ವೆನ್ಸಿ ಲೆವೆಲ್ ಅವರಿದ್ದಾರೆ, ನಿನ್ನ ಫ್ರೀಕ್ವೆನ್ಸಿ ನಿಂದೆ. ಪಕ್ಕದಲ್ಲಿದ್ದರೂ ಜೊತೆಯಲ್ಲಿದ್ದರೂ ನೀನು ಯೋಚನೆ ಮಾಡ್ತಕ್ಕಂಥದ್ದು ನಾನು ಯೋಚನೆ ಮಾಡ್ತಕ್ಕಂಥ ಸಂಬಂಧ ಇಲ್ಲ. ನನ್ನ ಫ್ರೀಕ್ವೆನ್ಸಿ ನನಗೆ, ನಿನ್ನ ಫ್ರೀಕ್ವೆನ್ಸಿ, ಅದಕ್ಕೆ ನೇಚರ್ ಪರ್ಫೆಕ್ಟ್ ಆಗಿದೆ. ನೇಚರ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತಂದ್ರೆ ನೋಡಿ, ಯಾವ ಲೆವೆಲಲ್ಲಿದೆ ನೇಚರ್, ಯಾವ ಲೆವೆಲ್, ಮೈನ್ಯೂಟ್ ಲೆವೆಲ್ ಇದೆ ನೇಚರ್. ನಾನು ಜೊತೆಲಿರ್ಬೋದು, ನಿಮ್ಮ ಮಿಸಸ್ ಜೊತೆಲಿರ್ಬೋದು, ಪಕ್ಕದಲ್ಲೇ ಇರ್ಬೋದು, ನಿನ್ನ ಮಗಳು ನಿನ್ನ ಹತ್ರ ಆಟ ಆಡ್ತಾ ಇರ್ಬೋದು. ಅದೇ ನಿನ್ನ ಮಗಳ ಫ್ರೀಕ್ವೆನ್ಸಿಗೆ ನಿನ್ನ ಫ್ರೀಕ್ವೆನ್ಸಿ ಸಂಬಂಧ ಇಲ್ಲ. ನೀನು ಏನು ಯೋಚನೆ ಮಾಡ್ತೀಯೋ ಅದೇ ಫ್ರೀಕ್ವೆನ್ಸಿ ಕ್ಯಾಚ್ ಆಗುತ್ತೆ. ಅದು ಬಿಟ್ಟು ಪಕ್ಕದ್ದು ಇಷ್ಟು ಕೂಡ ನಿನಗೆ ಆಗಲ್ಲ. ಅಂದರೆ ಎಷ್ಟು ಮೈನ್ಯೂಟ್ ಲೆವೆಲಲ್ಲಿ ವರ್ಕ್ ಆಗ್ತಾ ಇದೆ ನೇಚರ್. ಓಕೆ. ಅಂದರೆ ಮತ್ತೆ ಇನ್ನೊಂದು ಕ್ವಶನ್ ಇದಕ್ಕೆ ಪೂರಕವಾಗಿ ಬರೋದೇನಂತ ಹೇಳಿದ್ರೆ, ಇವಾಗ ನಾವು ಕಾರಲ್ಲಿ ಎಲ್ಲೋ ಹೋಗ್ತಾ ಇರ್ತೀವಿ. ಇವಾಗ ನಾನು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಕೆಲವೊಬ್ರು ಭಯ ಪಟ್ಕೊಂಡ್ಬಿಟ್ಟು, ಅಯ್ಯೋ ನಾವು ಹಿಂಗೆ ಕರ್ವಿಂಗಲ್ಲಿ ಹಿಂಗೆ ಹೋದ್ರೆ ಹೆಂಗೆ, ಸೊ ಎದುರುಗಡೆಯಿಂದ ಬಂದ್ಬಿಟ್ರೆ ಹೇಗೆ ಅನ್ನೋ ಒಂದು ಆಲೋಚನೆಯನ್ನ ಕೆಲವೊಬ್ರು ಇಟ್ಕೊಂಡಿರ್ತಾರೆ. ಸೊ ಡ್ರೈವ್ ಮಾಡ್ತಾ ಇರೋನು ಯಾವುದೇ ಭಯ ಇರೋದಿಲ್ಲ, ಅವನು ಪರ್ಫೆಕ್ಟಾಗಿ ಮಾಡ್ತಿರ್ತಾನೆ. ಆಕ್ಚುಲಿ ಅಲ್ಲಿ ಅನಾಹುತ ಏನಾದರೂ ನಡೆದಾಗ ಅಲ್ಲಿ ಯಾರ ಆಲೋಚನೆಯಲ್ಲಿ ಕಾಂಟ್ರಿಬ್ಯೂಟ್ ಆಗಿರ್ಬೋದು. ಯಾಕಂದ್ರೆ ಇಲ್ಲಿ ಒಬ್ರು ಒಳ್ಳೆ ಆಲೋಚನೆ ಮಾಡ್ತಿರ್ತಾರೆ, ಒಬ್ರು ಕೆಟ್ಟ ಆಲೋಚನೆ ಮಾಡ್ತಿರ್ತಾರೆ. ಅಲ್ಲಿ ಯಾರ ಆಲೋಚನೆ ಕಾಂಟ್ರಿಬ್ಯೂಟ್ ಆಗಲ್ಲ, ಅಲ್ಲಿ ಅನ್ಕಾನ್ಷಿಯಸ್ ಕಾಂಟ್ರಿಬ್ಯೂಟ್ ಆಗುತ್ತೆ. ಡ್ರೈವ್ ಮಾಡ್ತಕ್ಕಂಥ ವ್ಯಕ್ತಿ ಅನ್ಕಾನ್ಷಿಯಸ್ ಆಗಿ ಡ್ರೈವ್ ಮಾಡ್ತಾ ಇದ್ರೆ ಅದು ಕಾಂಟ್ರಿಬ್ಯೂಟ್ ಆಗುತ್ತೆ. ಅಲ್ಲಿ ಆಲೋಚನೆ ಅಲ್ಲ, ಅಲ್ಲಿ ಕಾನ್ಷಿಯಸ್ನೆಸ್. ಅಲ್ಲಿ ಆ ಕ್ಷಣದಲ್ಲಿ ನೀನು ಪರ್ಫೆಕ್ಟ್ ನೀನೇನು ಡ್ರೈವ್ ಮಾಡ್ತಾ ಇದೀಯಾ, ಆ ಡ್ರೈವ್ ಮಾಡಬೇಕಾದ್ರೆ ಡ್ರೈವ್ ಮೇಲೆ ಫೋಕಸ್ ಬಿಟ್ಬಿಟ್ಟು ಬೇರೆ ಏನಾದರೂ ಅಲ್ಲಿ ನೀನು ಬೇರೆ ಯೋಚನೆ ಮಾಡಿದಾಗ ಅಲ್ಲಿ ನಿನಗೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇದೆ. ಹೌದು. ನಿನ್ನ ಯೋಚನೆ ಎಲ್ಲವೂ ಕೂಡ ರಸ್ತೆ ಮೇಲೆ ಇರಬೇಕು, ಎದುರುಗಡೆ ಬರ್ತಕ್ಕಂಥ ವಾಹನಗಳ ಮೇಲೆ ಇರಬೇಕು. ಅದರ ಮೇಲೆ ನಿನ್ನ ಯೋಚನೆ ಇದ್ದಾಗ ಅಲ್ಲಿ ಏನೂ ಆಗಲ್ಲ. ಯಾರು ಏನೇ ಆಲೋಚನೆ ಮಾಡಲಿ ಏನಾಗಲ್ಲ. ನೀನು ರಸ್ತೆನ ಬಿಟ್ಬಿಟ್ಟು ಎದುರುಗಡೆ ಬರ್ತಕ್ಕಂಥ ವಾಹನಗಳನ್ನು ಬಿಟ್ಬಿಟ್ಟು ಯೋಚನೆಗಳನ್ನು ಬೇರೆ ಕಡೆ ನಿನ್ನ ತಿರುಗಿಸಿದಾಗ ಅನ್ಕಾನ್ಷಿಯಸ್ ಕಾಂಟ್ರಿಬ್ಯೂಟ್ ಆಗುತ್ತೆ ಅಲ್ಲಿ. ಹಾಗಾಗಿ ನಾನೇ ಯೋಚನೆ ಮಾಡಲಿ, ನನ್ನ ಪಕ್ಕದಲ್ಲಿ ಇರ್ತಕ್ಕಂಥವ್ರೆ ಯೋಚನೆ ಮಾಡಲಿ, ಆ ಒಂದು ಫ್ರೀಕ್ವೆನ್ಸಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆಕ್ಚುಲಿ. ಸೊ ಅದು ಒಟ್ಟು ನೇಚರ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಅದು ರೆಕಾರ್ಡ್ ಆಗಲ್ಲ, ಮೂವ್ ಆಗ್ತಾ ಇರ್ತದೆ. ವೇವ್ಸ್ ನಾವು ಮಾತಾಡಿದ್ವಲ್ಲ, ಕ್ವಾಂಟಮ್ ಫಿಸಿಕ್ಸ್ ಮಾತಾಡಿದ್ವಿ. ಆ ವೇವ್ಸ್ ಅದು ಫ್ರೀಕ್ವೆನ್ಸಿ ವೇವ್ಸ್ ಲೆವೆಲ್ ಅಲ್ಲಿ ಮೂವ್ ಆಗ್ತಾ ಇರ್ತದೆ. ಮೂವ್ ಆಗ್ಬಿಟ್ಟು ಯಾರು ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂದ್ರೆ ಏನು, ನಾನು ಆ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ಅದನ್ನ ಎಕ್ಸಾಕ್ಟ್ಲಿ ನೀನೇನನ್ನ ಅಟ್ರಾಕ್ಟ್ ಮಾಡ್ತೀಯ ಅಂದ್ರೆ ನಿನಗೆ ಏನು ಇಷ್ಟನೋ ಅದನ್ನ ಅಟ್ರಾಕ್ಟ್ ಮಾಡ್ತೀಯ. ಇವತ್ತು ನಾನು ಒಂದು ಒಳ್ಳೆ ಆಲೋಚನೆ ಮಾಡಿದೆ, ಸೊ ಒಳ್ಳೆ ಯೋಚನೆ, ನಾನು ಒಳ್ಳೆ ಯೋಚನೆ ಅಂದ್ರೆ ನನಗೆ ಇಷ್ಟ ನನಗೆ. ಸೊ ಇನ್ನೊಬ್ರು ಯಾರೋ ಮಹಾನುಭಾವರು ಪುಣ್ಯಾತ್ಮರು ಒಳ್ಳೆ ಯೋಚನೆ ಬಿಡ್ತಾ ಇದ್ರು ಅಂತ ಅಂದ್ಕೊಳ್ಳಿ, ಅದನ್ನ ಅಟ್ರಾಕ್ಟ್ ಮಾಡ್ತೀನಿ ನಾನು, ನನಗೆ ಅದೇ ಖುಷಿ ಕೊಡುತ್ತೆ ನನಗೆ. ಒಬ್ಬನೇ ಬರೀ ಗೂಂಡಾಗಳು ರೌಡಿಗಳು ಆ ಗ್ಯಾಂಗ್ ಇತ್ತು ಅಂತ ಅಂದ್ಕೊಳ್ಳಿ, ಅವ್ರ ಯೋಚನೆಗಳು ಬೇರೆ, ಅವ್ರು ಬಿಡ್ತಾ ಇದ್ರು. ನನ್ನಲ್ಲಿ ಆ ಒಂದು ಥಾಟ್ಸ್ ಬಂತು ಅಂದ್ರೆ, ನನ್ನಲ್ಲಿ ಒಂದು ಆ ಯೋಚನೆಗಳು ಬಂತು ಅಂದ್ರೆ ಅವೇ ಅಟ್ರಾಕ್ಟ್ ಮಾಡ್ತೀನಿ ನಾನು. ಲೈಕ್ ಅಟ್ರಾಕ್ಟ್ಸ್ ಲೈಕ್.
ಅಂದರೆ ಇದೇ ಸಿದ್ಧಾಂತ ಅದು. ಅದಕ್ಕೆ ನಾವೇನು ಮಾಡ್ತೀವಿ ಇವಾಗ ಸೀಕ್ರೆಟ್ ಪುಸ್ತಕಗಳು ಹೇಳ್ತಾರೆ, ನೀನು ಸುಮ್ಮನೆ ಆಲೋಚನೆ ಮಾಡಿಬಿಟ್ರೆ ನೀನು ಅದನ್ನು ಪಡಿತೀಯ ಇದನ್ನು ಪಡಿತೀಯ. ಆಲೋಚನೆ ಮಾಡಿದರೆ ಥಾಟ್ಸ್ನ ಪಡಿತೀಯ ನೀನು, ಅಷ್ಟು ಬಿಟ್ಟರೆ ಥಾಟ್ಸ್ ಮ್ಯಾನಿಫೆಸ್ಟ್ ಆಗಲ್ಲ. ಸೊ ಇವತ್ತಿನ ದಿವಸ ಎಷ್ಟೋ ಅದ್ರ ವರ್ಕ್ಶಾಪ್ಗಳೇ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಕೆಲವೊಬ್ರು ಹೇಳ್ತಾರೆ ಈ ಮ್ಯಾನಿಫೆಸ್ಟೇಷನ್ ಮಾಡೋದು ಈಸಿ ಅಂತ ಹೇಳಿ ಅಂತಾರೆ. ಕೆಲವೊಬ್ರು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಅದಕ್ಕೊಂದು ಸರಿಯಾದ ಒಂದು ಮಾರ್ಗ ಇದೆ, ಆ ಮಾರ್ಗನ ತಿಳ್ಕೊಬೇಕಂದ್ರೆ ನಮ್ಮ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಹಾಗಾದ್ರೆ ಈ ಒಂದು ಆಲೋಚನೆಗಳು ಆ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತವೆ ಅಂತ ಏನ್ ಕರಿತೀವಲ್ಲ, ಆಲೋಚನೆಗಳು ಮ್ಯಾನಿಫೆಸ್ಟೇಷನ್ ಮಾಡ್ಬೋದಾ? ಮತ್ತೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದೆ ಅನ್ನೋದಾದ್ರೆ ಅದು ಯಾವ ಒಂದು ರೀತಿ ಇರ್ಬೋದು ಅದ್ರ ಪವರ್, ಅಥವಾ ಯಾವ ತರ ಬಲವಾಗಿರ್ಬೇಕು? ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಆಲೋಚನೆ ಮಾಡೋಣ. ನಾನು ಅಂದ್ಕೊಂಡದ್ದೆಲ್ಲ ಆಗೋಗ್ಬಿಡುತ್ತಾ? ಸಾಧ್ಯ ಇಲ್ಲ. ಯೋಚನೆ ಅಂದ್ರೆ ಏನಪ್ಪ, ನಾನು ಇವಾಗ ಮ್ಯಾನಿಫೆಸ್ಟೇಷನ್ ಇವ್ರು ಹೇಳ್ತಾರಲ್ಲ, ಕೂತ್ಕೋ, ಕಣ್ಣು ಮುಚ್ಕೋ, ಧ್ಯಾನ ಮಾಡು, ಮಾಡಿದ್ಮೇಲೆ ಧ್ಯಾನದಲ್ಲಿ ನೀನು ಅಂದ್ಕೋ ಅಂತ ಕೆಲವರು ಹೇಳ್ತಾರೆ. ಈ ಥರ ಏನನ್ನ ಅಂದ್ಕೊಂಡ್ರೆ ಅದು ಬಂದ್ಬಿಡುತ್ತೆ, ಅದೇ ನೆನೆಸ್ತಾ ಇರೋ, ಅದನ್ನೇ ಬಂದಂತೆ ಅದು ಆದಂತೆ, ಇವಾಗ ನೀನು ಇದ್ದಂತೆ, ನಿನಗೆ ಅನುಭವಿಸಿದಂತೆ ಇದೆಲ್ಲ ಮಾಡು ಅಂತ ಹೇಳ್ತಾರೆ. ಸಂಕಲ್ಪ ಮಾಡಿಸೋರು ಕೂಡ ಸಂಕಲ್ಪ ಕೂತ್ಕೊಂಡು ಧ್ಯಾನ ಮಾಡಿಸಿರ್ತಾರೆ, ತಲೆ ಮೇಲೆ ಕೈ ಇಟ್ಬಿಟ್ಟು ಸಂಕಲ್ಪ ಮಾಡು, ನೀನು ಕೇಳ್ಕೊ. ಸೊ ಇವೆಲ್ಲವೂ ಸಂಕಲ್ಪ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ಗಳಾಗಿರ್ಬೋದು, ಇವೆಲ್ಲ ಏನು ಅಂತಂದರೆ, ಈಗಾಗಲೇ ನಾವು ಪೂಜೆಗಳು ಅಂತ ಏನೋ ಮಾಡ್ತೀವಿ, ಪೂಜೆ ವ್ರತಗಳು ಅಂತ ಏನು ಮಾಡ್ತೀವಿ, ಅಲ್ಲಿ ಕೂಡ ಸೇಮ್ ಇದೆ ತಾನೆ. ಇದೇ ಸಂಕಲ್ಪ. ದೇವಸ್ಥಾನದಲ್ಲಿ ಹೋದ್ರೂ ಸಂಕಲ್ಪ ಮಾಡಿಸ್ತಾರೆ. ನೀನು ಪೂಜೆ ಏನಾದರೂ ಒಂದು ಹೋಮ ಯಜ್ಞ ಏನು ಮಾಡಬೇಕು, ಸಂಕಲ್ಪ ಮಾಡಿಸ್ತಾರೆ ಪಾರ್ಟಿ. ಯಾಕಂದರೆ ಆ ಕಾರ್ಯ ಮಾಡುವ ಉದ್ದೇಶ ಏನು, ಸಂಕಲ್ಪ ಅಂದ್ರೆ ಏನು, ಆ ಕಾರ್ಯ ಮಾಡೋ ಉದ್ದೇಶ ಏನು, ನಿನ್ನ ಸಂಕಲ್ಪ ನೆರವೇರಲಿ ಅಂತ ಅಂದ್ಬಿಟ್ಟು ಮಾಡಿಸ್ತಾರೆ. ಮತ್ತು ನೀನು ಪೂಜೆ ಮಾಡಬಾರ್ದು, ಅದೆಲ್ಲ ಓಲ್ಡ್ ಫ್ಯಾಷನ್ ಪೂಜೆ ಮಾಡೋದು, ವ್ರತ ನೀವು ಮಾಡೋದು, ನೀನು ಬಾ ನನ್ನ ಹತ್ರ ಕೂತ್ಕೋ, ಇಲ್ಲಿ ಕೂತ್ಕೋ, ನಾನು ಧ್ಯಾನ ಕೂಡಿಸ್ಬಿಡ್ತೀನಿ, ಸಂಕಲ್ಪ ಮಾಡಿಸ್ತೀನಿ, ಸೇಮ್ ಅಲ್ಲ, ಅದೇ ಎಲ್ಲ ಮಾಡ್ತಾ ಇರೋದು ನೀನು. ಎರಡು ಸೇಮ್ ಆಗುತ್ತೆ. ಏನು ವ್ಯತ್ಯಾಸ ಏನಿದೆ? ಅಲ್ಲೂ ಕೇಳ್ಕೊಳ್ಳೋದೆ, ಇಲ್ಲಿ ಕೇಳ್ಕೊಳ್ಳೋದೆ, ಅಲ್ಲಿ ಭಿಕ್ಷೆ ಬೇಡದೆ, ಇಲ್ಲಿ ಭಿಕ್ಷೆ ಬೇಡದೆ. ಸೊ ಮ್ಯಾನಿಫೆಸ್ಟೇಷನ್ ಇನ್ನೂ ಸ್ವಲ್ಪ ಫೈನೆಸ್ಟ್ ವೇ ಅನ್ಬೋದು. ನೀವು ಸುಮ್ಮನೆ ಎಲ್ಲ ಕುತ್ಕೊಂಡು ಈ ಥರ ಎಲ್ಲ ಊಹೆ ಮಾಡ್ಕೊಂಬಿಟ್ರೆ ನಿನಗೆ ಬಂದಂಗೆ ರಿಸೀವ್ ಮಾಡ್ಕೊಂಡಂಗೆ ಸುಮ್ಮನೆ ಅನುಭವಿಸ್ತಾ ಇರೋದನ್ನೇನಿಲ್ಲಿ ಕಲ್ಪನೆ ಮಾಡಿಕೊಂಡು ಎಲ್ಲ ರೆಡಿ. ಇವತ್ತು ನೀನು ದೊಡ್ಡ ಶ್ರೀಮಂತ ಆದಂಗೆ, ನೀನು ಕಾರ್ ತೊಗೊಂಡಂಗೆ, ಕಾರ್ನಲ್ಲಿ ತಿರುಗಾಡ್ದಂಗೆ, ಒಂದು ಓಡ್ದೊಂದು ಬಿಲ್ಡಿಂಗ್ ಕಟ್ಟಿಸಿದಂಗೆ, ಆ ಬಿಲ್ಡಿಂಗಲ್ಲಿ ಇದ್ದಂಗೆ ಯಾರೋ ಬಂದ್ಬಿಟ್ಟು ಏನಪ್ಪ ಎಂಥ ಬಿಲ್ಡಿಂಗ್ ಕಟ್ಟಿಸಿದೆ ನೀನು, ಎಂಥ ಕಾರ್ನ ತಿರುಗಾಡ್ತಾ ಇದೆಯಾ, ನೀನು ಅಪ್ರಿಷಿಯೇಷನ್ ಮಾಡ್ದಂಗೆ, ಇದೆಲ್ಲವನ್ನು ಒಂದು ನೀನು ಕುತ್ಕೊಂಡು ಒಂದು ಊಹೆ ಮಾಡ್ಕೋ. ಸೊ ಅದು ಮ್ಯಾನಿಫೆಸ್ಟ್ ಆಗುತ್ತೆ, ಸಾಕಾರ ಆಗಿಬಿಡುತ್ತೆ. ಬೆಸ್ಟ್ ಅಲ್ಲ ಇದು ಕೆಲಸ. ಇನ್ನು ಇದಕ್ಕಿಂತ ಇದ್ರ ಮುಂದೆ ಇನ್ನು ಯಾವುದಿದೆ? ಏನು ಕಷ್ಟಪಡೋದು ಬೇಕಾಗಿಲ್ಲ, ಕೆಲಸ ಮಾಡೋದು ಬೇಕಾಗಿಲ್ಲ, ಮನೇಲಿ ಕುತ್ಕೊಳ್ಳೋದು, ಮ್ಯಾನಿಫೆಸ್ಟ್ ಮಾಡ್ಕೊಂಬಿಡೋದು ಕುತ್ಕೊಂಡು ಕಣ್ಣು ಮುಂದೆ ಆಗುತ್ತಾ ಇದು. ಅಂದ್ರೆ ಆವಾಗಲೇ ನಾವು ಎಕ್ಸಾಂಪಲ್ ತಗೊಂಡ್ವಿ, ಅದು ಬ್ಯಾಂಕಿಂದು ಪ್ಲಾನಿಂಗ್ ಮಾಡೋದು ಅಂತ ಹೇಳಿ ಅನ್ನಲ್ಲ, ದರೋಡೆ ದರೋಡೆ ಮಾಡ್ಬೇಕಾದ್ರೆ ಕೂಡ ಅವ್ನು ಕೆಲಸ ಮಾಡ್ಬೇಕು ತಾನೆ. ಹೌದು, ಆಕ್ಷನ್ ಮಾಡ್ಬೇಕು ತಾನೆ. ಪಕ್ಕಾ ಸ್ಕೆಚ್ ಮಾಡಿದಂತ ನೀನು ಯಾಕೆ ಮಾಡಲಿಲ್ಲ ಅಂತಂದ್ರೆ ನಿನಗೆ ಭಯ ಬಂತು. ನಿನಗೆ ಭಯ ಬಂತು, ನಾಳೆ ಗೊತ್ತಾದ್ರೆ ಹೆಂಗೆ, ಪೊಲೀಸರು ಬಂದಂಗೆ, ಅದಂಗೆ ಇದಂಗೆ. ನೀನು ಪಕ್ಕ ಪ್ಲಾನ್ ಮಾಡಿದೆ, ಎಷ್ಟು ಪರ್ಫೆಕ್ಟ್ ಎಕ್ಸಿಕ್ಯೂಟ್ ಮಾಡಬಹುದು ಅನ್ನೋ ಪ್ಲಾನ್ ಮಾಡಿ ಬಿಟ್ಬಿಟ್ಟು ಯಾಕೆ ಬಿಟ್ಟಿ ನೀನು? ಧೈರ್ಯ ಇಲ್ಲ. ಸೊಸೈಟಿ ನಾಳೆ ಏನಾಗುತ್ತೇನೋ, ಒಂದು ವೇಳೆ ಪೊಲೀಸರು ಸಿಕ್ಕರೆ ನನ್ನ ಜೀವನ ಏನೋ ಬಿಟ್ಬಿಟ್ಟಿದ್ದಾನೆ. ಅವನು ಎಲ್ಲದಕ್ಕೂ ತಯಾರಾಗಿದ್ದವನು. ಸೊಸೈಟಿ ಕೇರ್ ಇಲ್ಲ, ಪೊಲೀಸರು ಕೇರ್ ಇಲ್ಲ, ಏನಾದ್ರೂ ಆಗಲಿ ದುಡ್ಡು ಬೇಕು ನನಗೆ. ರಿಸೀವ್ ಆಯ್ತು ಅವನಿಗೆ. ರಿಸೀವ್ ಆದ್ಮೇಲೆ ಕೂಡ ಅವನು ಕೂತ್ಕೊಳ್ಳಿಲ್ಲ, ಅವನು ಎಕ್ಸಿಕ್ಯೂಟ್ ಮಾಡಿದೆ. ಅವನು ಆಕ್ಷನ್ ತಗೊಂಡು ಎಕ್ಸಿಕ್ಯೂಟ್ ಮಾಡಿದ. ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಅವನಿಗೆ ದುಡ್ಡು ಬಂತ. ಸುಮ್ಮನೆ ಅವನು ಕೂಡ ನಂಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರೋ ದುಡ್ಡು ಬರುತ್ತೆ. ಸೊ ಈ ಮ್ಯಾನಿಫೆಸ್ಟೇಷನ್ನು ಇವೆಲ್ಲ ಹೇಳೋದಕ್ಕೆ ತುಂಬ ಚೆನ್ನಾಗಿರ್ತವೆ, ವರ್ಕ್ಶಾಪ್ಸ್ ಮಾಡೋದು ಚೆನ್ನಾಗಿರ್ತವೆ, ಬಾ ನೀಗೆಲ್ಲ ಮಾಡ್ತೀನಿ ದುಡ್ಡು ಕಿತ್ಕೊಳ್ಳೋಕೆ ಚೆನ್ನಾಗಿರ್ತವೆ. ನಾವು ಸ್ವತಃ ನಮ್ಮ ಫಿಸಿಕಲಿ ಇವತ್ತು, ಯಾಕಂದರೆ ಇದು ಫಿಸಿಕಲ್ ವರ್ಲ್ಡ್, ಇದು ಫಿಸಿಕಲ್ ವರ್ಲ್ಡ್ ಆಗಿರೋದ್ರಿಂದ ನಾವು ಫಿಸಿಕಲ್ ಆಗೇ ಪಡಿಬೇಕು. ನಾವು ಏನಾದರೂ ಪಡಿಬೇಕಂದ್ರೆ ಒಂದು ದುಡ್ಡು ಆಗಿರ್ಬೋದು, ಇನ್ನೊಂದು ಫಿಸಿಕಲ್ ಆಗಿ ನಾವು ಕರ್ಮ ಮಾಡ್ಬೇಕು. ನಾವು ವಿತೌಟ್ ಕರ್ಮ ಅದು ರಿಸಲ್ಟ್ ಏನು ನಾವು ಪಡೆಯೋಕ್ಕಾಗಲ್ಲ. ಊಹೆಗಳಿಂದ, ಕಲ್ಪನೆಗಳಿಂದ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ. ಅವು ನಾನು ಮಾಡ್ತಕ್ಕಂಥ ಒಂದು ಕ್ರಿಯೆಗೆ ಹೆಚ್ಚು ಬಲ ಕೊಡ್ಬೋದು, ಶಕ್ತಿನ ತುಂಬಬಹುದೇ ಹೊರತು, ಬಟ್ ಅದೇ ಎಲ್ಲ ಮಾಡಿಬಿಡಲ್ಲ. ಓಕೆ, ಮ್ಯಾನಿಫೆಸ್ಟ್ ಅದೇ ತಾನಾಗಿ ಮ್ಯಾನಿಫೆಸ್ಟ್ ಆಗಲ್ಲ. ನಾನು ಅದನ್ನು ಕಾರ್ಯರೂಪಕ್ಕೆ ಇಳಿಸ್ಬೇಕು ಅಂತಂದು ಹೇಳ್ಬಿಟ್ಟು ನಾನು ಅದನ್ನು ಇಳಿದಾಗ ಮಾತ್ರ ಮ್ಯಾನಿಫೆಸ್ಟ್ ಆಗುತ್ತೆ. ಕರೆಕ್ಟ್. ಸೊ ನಾನು ಇಳಿದು ಅದನ್ನು ಮಾಡಬೇಕಾದ್ರೆ ಏನಾಗುತ್ತೆ, ನಾನು ಎದೆಗುಂದದೇ ಇರಲಿ, ನಾನು ವಾಪಸ್ ಬರದೇ ಇರಲಿ ಅಂತಂದು ಹೇಳ್ಬಿಟ್ಟು ಈ ಆಲೋಚನೆಗಳು ಬಲ ಕೊಡ್ತಾವೆ ನನಗೆ. ನೀನು ಮಾಡ್ಬೋದು
ಆಗುತ್ತೆ ಅನ್ನೋದು ಬಲ ಕೊಡ್ತವೆ ಹೊರತು ಯೋಚನೆಗಳಿಂದ ಅಲ್ಲಿ ಮ್ಯಾನಿಫೆಸ್ಟ್ ಆಗಲ್ಲ. ಓಕೆ. ಯೋಚನೆಗಳು ನೀನು ಮಾಡ್ತಕ್ಕಂಥ ಕಾರ್ಯಕ್ಕೆ ಬಲ ಕೊಡ್ತವೆ, ಬಲವನ್ನು ತುಂಬುತ್ತವೆ, ಶಕ್ತಿ ತುಂಬುತ್ತವೆ. ಅಂದ್ರೆ ಇವಾಗ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನ ನಾವು ಆ ಒಂದು ಅಪ್ರೋಚ್ ಮಾಡ್ಬೋದು, ಬಟ್ ಅದ್ರ ತಕ್ಕಂತ ಆಕ್ಷನ್ ತಗೋಬೇಕು ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ. ಆಕ್ಷನೇ ಮ್ಯಾನಿಫೆಸ್ಟ್ ಆಗುತ್ತೆ. ನೀನು ಆಕ್ಷನ್ ಮಾಡಿದಾಗನೇ, ಅಂದರೆ ನೀನು ಕಾರ್ಯರೂಪಕ್ಕಿಳಿದು ಅದನ್ನು ಕೆಲಸ ಪ್ರಾರಂಭ ಮಾಡಿ ಮುಂದಕ್ಕೆ ಹೋದಾಗ ಅದು ನಿನಗೆ ಸಾಕಾರಗೊಳ್ಳಬಹುದೇ ಹೊರತು ಕೇವಲ ಕುತ್ಕೊಂಡು ಊಹೆ ಮಾಡೋದ್ರಿಂದ, ಸಂಕಲ್ಪ ಮಾಡಿಕೊಳ್ಳೋದ್ರಿಂದ ಆಗಲ್ಲ ಕೆಲಸ. ಅಂದ್ರೆ ಇಲ್ಲಿ ನಾನು ಆ ಒಂದು ಅಫರ್ಮೇಷನ್ಸ್ ಅಥವಾ ನಾನು ಆಲೋಚನೆ ಮಾಡ್ತಾ ಇದ್ದೀನಲ್ಲ, ಈ ತರ ಮಾಡ್ಬೇಕು, ಹಿಂಗೆ ನಾನು ಶ್ರೀಮಂತ ಆಗಿರೋ ತರ ಒಂದು ಆಲೋಚನೆ ಮಾಡೋದು, ಅಥವಾ ನನಗೆ ಬೇಕಾಗಿರ್ತಕ್ಕಂಥದ್ದು ಆ ವಸ್ತು ಸಿಕ್ಕಿರೋ ತರ ಆಲೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನ ಮಾಡೋದ್ರಿಂದ ತಪ್ಪಿಲ್ಲ, ಬಟ್ ಅದು ಬೇಕು ಅಂತ ಹೇಳಿದ್ರೆ ಆಕ್ಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದು. ಅದು ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ, ಮಾಡದೇ ಇದ್ರೂ ಪರವಾಗಿಲ್ಲ. ಪ್ಲಾನ್ ಮಾಡ್ಕೋ, ಪ್ಲಾನ್ ಪ್ರಕಾರ ಮೂವ್ ಆಗು. ಇವೆಲ್ಲ ಏನು ಮಾಡೋದೇ ಬೇಕಾಗಿಲ್ಲ. ಇವೆಲ್ಲವೂ ಕೂಡ ಒಂದು 5% ನಿನಗೆ ಒಂದು ಶಕ್ತಿ ಕೊಡ್ತವೆ. 98% ನೀನು ಮಾಡ್ತಕ್ಕಂಥ ಆ್ಯಕ್ಷನ್ನೇ. ಸೊ 98% ಆ್ಯಕ್ಷನ್, 95% ಆ್ಯಕ್ಷನ್ಗೆ 5% ಶಕ್ತಿ ಕೊಡುತ್ತೆ ಅಷ್ಟೇ. ಇದು ಈ 5% ಇಲ್ದರೂ ಕೂಡ ಪರವಾಗಿಲ್ಲ, 95% ಇದೆ ನನ್ನ ಹತ್ರ, ಅದು ಸಾಕು, ರಿಸಲ್ಟ್ ಕೊಟ್ಬಿಡುತ್ತೆ. ಬಟ್ ನಾವೇನು ಅಂದ್ಕೊಂತ ಇದ್ವಿ, ಈ 5% ಇಟ್ಕೊಂಡು 95% ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ತಾ ಇದ್ವಿ. ಅದು ರಾಂಗ್ ಥಾಟ್. ಹಾಗೆ ಇಲ್ಲಿ ನಾವು ಆಲೋಚನೆ ಮಾಡ್ತಾ ಹೋದಾಗ ಒಂದು ಕಥೆ ರೂಪದಲ್ಲಿ ಕೂಡ ಇದೆ ಆಕ್ಚುಲಿ. ಯಕ್ಷ ಪ್ರಶ್ನೆ ಅಂತ ಹೇಳಿ ಕೇಳಿದಾಗ ಧರ್ಮರಾಯ ಅದರಲ್ಲಿ ಆನ್ಸರ್ ಕೊಡ್ತಾ ಹೋಗ್ತಾನೆ. ಆಕ್ಚುಲಿ ಯಕ್ಷ ಪ್ರಶ್ನೆ ಏನಂತ ಹೇಳಿದ್ರೆ, ನಮ್ಮ ಆಲೋಚನೆ ವೇಗ ಮತ್ತು ಬೆಳಕಿನ ವೇಗ ಇವೆರಡರಲ್ಲೂ ಯಾವುದು ತುಂಬಾ ಸ್ಪೀಡ್ ಆಗಿರ್ತಕ್ಕಂಥದ್ದು ಅಂತ ನೋಡ್ತಾ ಹೋದಾಗ ಅಲ್ಲಿ ನಮ್ಮ ಆಲೋಚನೆಗಳೇ ತುಂಬಾ ಸ್ಪೀಡ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಧರ್ಮರಾಜ ಹೇಳ್ತಾನೆ. ಯಾವುದು ಹೆಚ್ಚು ಫಾಸ್ಟ್ ಅಂತ ಕೇಳ್ತಾನೆ. ತುಂಬಾ ಫಾಸ್ಟ್ ಆಗಿ ಹೋಗ್ತಕ್ಕಂಥದ್ದು ಯಾವುದು ಅಂದ್ರೆ, ಧರ್ಮರಾಯ ಏನು ಹೇಳ್ತಾನೆ, ನಾವು ಮಾಡ್ತಕ್ಕಂಥ ಯೋಚನೆ ಭಾಳ ಫಾಸ್ಟಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಅನಿಸುತ್ತೆ ಅದು ಕೂಡ ತಪ್ಪೇನೋ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಯೋಚನೆ ಎಲ್ಲೂ ಹೋಗಲ್ಲ, ಯೋಚನೆ ಅಲ್ಲೇ ಇರುತ್ತೆ. ನಾವು ನೋಡ್ತಾ ಇರೋದು ಕೇವಲ ಒಂದು ಚಿತ್ರ ನೋಡ್ತಾ ಇದೀವಿ ಅಷ್ಟೇ. ನಮ್ಮಲ್ಲಿ ಆಲ್ರೆಡಿ ಇಂಪ್ರೆಷನ್ಸ್. ಈಗ ನೋಡಿ, ಇಂಪ್ರೆಷನ್ಸ್ ಅಷ್ಟೇ. ನಮ್ಮ ಸೋದರ ಮಾವ US ಅಲ್ಲಿದ್ದಾನೆ. ಓಕೆ, ನಾನು ಅವನ್ನ ಜ್ಞಾಪಕ ಮಾಡ್ಕೊಂಡೆ ಅಂತ ಅಂದ್ಕೋ. ನಾನು ಅಮೇರಿಕಕ್ಕೆ ಹೋಗಲ್ಲ, ನನ್ನ ಯೋಚನೆ, ಅವನ ಇಂಪ್ರೆಷನ್ ನನ್ನ ಹತ್ರ ಇದೆ. ಒಂದು ಫೋಟೋ ಇದೆ, ಅವನದು ಚಿತ್ರ ಬರುತ್ತೆ ನನ್ನ ಕಣ್ಣು ಮುಂದೆ, ನಮ್ಮ ಸೋದರ ಮಾವನ ಚಿತ್ರ ಬರುತ್ತೆ. ನಾನು ಎಲ್ಲಿ ನಮ್ಮ ಆಲೋಚನೆ ಎಲ್ಲಿ ಅಮೇರಿಕಕ್ಕೆ ಹೋಗುತ್ತೆ? ಆಲೋಚನೆ ಅಮೇರಿಕಕ್ಕೆ ಹೋಗುತ್ತಾ? ಅಮೇರಿಕದಲ್ಲಿದ್ದ ಒಂದು ಚಿತ್ರ ನನ್ನ ಕಣ್ಣು ಮುಂದೆ ಬರುತ್ತಾ? ಅಮೆರಿಕದಲ್ಲಿರೋ ಚಿತ್ರ ಕಣ್ಣು ಮುಂದೆ ಬರುತ್ತೆ. ನನ್ನ ಆಲೋಚನೆ ಅಮೆರಿಕಕ್ಕೆ ಹೋಗಲ್ಲ. ಆಲೋಚನೆ ಅಮೆರಿಕಕ್ಕೆ ಹೋಗೋದಾದ್ರೆ ಅವನ ಮನೆ, ಅವನು ಎಲ್ಲಿದ್ದಾನೆ, ಯಾವ ಏರಿಯಾ ಎಲ್ಲ ಕಾಣ್ಬೇಕು ತಾನೆ ನನಗೆ. ಹೌದು, ಅಂದ್ರೆ ಗೂಗಲ್ ಮ್ಯಾಪ್ ಕಾಣಲ್ಲ ನನಗೆ. ಆಮೇಲೆ ಇವತ್ತು ಅವ್ನು ಕಂಡ್ರೆ ಅವ್ನ ಫ್ರೆಂಡ್ಸ್ ಕಾಣ್ಬೇಕು, ಅವ್ನ ಆಫೀಸ್ ಕಾಣ್ಬೇಕು, ಎಲ್ಲ ಕಾಣ್ಬೇಕು ನನಗೆ. ಕೇವಲ ಅವ್ನು ಕಾಣ್ತಾ, ಯಾಕಂದ್ರೆ ನನ್ನ ಇಂಪ್ರೆಷನ್ ನನ್ನ ಹತ್ರ ಇದೆ ಅವನದು ಈಗಾಗಲೇ. ಅವನ ಇಂಪ್ರೆಷನ್ ಇರೋದ್ರಿಂದ ಸುಧಾಕರ ಅಂತ ನಾನು ಮಾತಾಡಿದ್ರೆ ಸುಧಾಕರ ಅಲ್ಲಿ ಹೋಗ್ಬಿಡುತ್ತೆ ಟಕ್ ಅಂತ. ನಾನು ಅಂದ್ಕೊಂಡು ಅಮೇರಿಕಕ್ಕೆ ಹೋಯ್ತು ಆಲೋಚನೆ ಅಂತ. ಅಮೇರಿಕ ಆಲೋಚನೆ ಹೋಗಿಲ್ಲ, ಅಮೇರಿಕದಲ್ಲಿರೋ ಸುಧಾಕರ ಅನ್ನೋ ಒಂದು ವ್ಯಕ್ತಿಯ ಆಲೋಚನೆ ನನ್ನ ಮನಸ್ಸಲ್ಲಿ ಒಂದು ಇಂಪ್ರೆಷನ್ ಆಗಿ ಇಲ್ಲೇ ಇದೆ. ಅದು ಎಲ್ಲೂ ಹೋಗ್ಲಿಲ್ಲ. ಆಲೋಚನೆಗೆ ಫಾಸ್ಟು ಇಲ್ಲ, ಸ್ಪೀಡು ಇಲ್ಲ, ಏನೂ ಇಲ್ಲ, ಇಲ್ಲೇ ಇರುತ್ತೆ ಎಲ್ಲ. ನನ್ನ ಇಂಪ್ರೆಷನ್ಸ್ ನನ್ನ ಕಣ್ಮುಂದೆ ಬರುತ್ತೆ ಹೊರತು ನನ್ನ ಆಲೋಚನೆ ಎಲ್ಲಿಗೂ ಹೋಗಲ್ಲ. ಇವತ್ತು ನಮ್ಮೂರು ಇಲ್ಲಿಂದ 400 ಕಿಲೋಮೀಟರ್ ಆಗುತ್ತೆ ನಮ್ಮೂರು. ನಾನು ಇವತ್ತು ನಮ್ಮೂರ ಬಗ್ಗೆ ನೆನೆಸ್ಕೊಂಡ್ರೆ, ಮಿಟ್ಟೆ ಸುಗೂರು ಅಂತ ನೆನೆಸ್ಕೊಂಡ್ರೆ, ಮಿಟ್ಟೆ ಸುಗೂರಿನಲ್ಲಿ ನಾನಿದ್ದಂಥ ಸಮಯದಲ್ಲಿ ಆ ಊರು ಹೆಂಗಿತ್ತು ಅನ್ನೋ ಇಂಪ್ರೆಷನ್ ನನಗಿದೆ. ಇವತ್ತು ಊರು ತುಂಬಾ ಬದಲಾವಣೆ ಆಗೋಗ್ಬಿಟ್ಟಿದೆ. ಆ ಇಂಪ್ರೆಷನ್ ನನ್ನ ಹತ್ರ ಇಲ್ಲ. ಒಂದ್ ವೇಳೆ ನಾನು ನೋಡಿದ್ರು ಕೂಡ ನನ್ನ ಓಲ್ಡ್ ಇಂಪ್ರೆಷನ್ಸ್ ಬಲವಾಗಿತ್ತು ಅಂತಂದ್ರೆ ಹಳೆಯ ಊರೇ ನನ್ನ ಹತ್ರ ಇರುತ್ತೆ, ಹಳೆಯ ಚಿತ್ರಗಳೇ ಇರ್ತವೆ, ಅವೇ ಕಣ್ಮುಂದೆ ಕಾಣ್ತಾವೆ ನನಗೆ. ಇವತ್ತು ಊರೆಲ್ಲ ಬದಲಾಗಿ ಹೋಗ್ಬಿಡ್ತದೆ, ಅದು ಕಾಣಲ್ಲ ನನಗೆ. ಅದು ಈಗ ನಾನು ನಮ್ಮ ಊರಿಗೆ ಹೋದಂಗ, ಮಿಟ್ಟೆ ಸುಗೂರಿಗೆ ಹೋದಂಗ, ಅಥವಾ ನಾನು ಇಲ್ಲೇ ಇದ್ದಂಗೆ, ಇಲ್ಲೇ ನನ್ನ ಮುಂದೆ ಇಂಪ್ರೆಷನ್ಸ್ ಕಾಣುತ್ತೆ ಅಷ್ಟೇ. ಇದೆಲ್ಲ ಮನಸ್ಸಿನ ಮಾಯ ಅಂತೀವಿ. ಮನಸ್ಸು ಅಲ್ಲಿ ಹೋದಂಗೆ ನಾವು ಭಾವಿಸ್ತೀವಿ, ಹೋಗಲ್ಲ, ಎಲ್ಲೂ ಹೋಗಲ್ಲ. ಮನಸ್ಸು ಇಲ್ಲೇ ಇರುತ್ತೆ. ಆಲ್ರೆಡಿ ನಮ್ಮ ಮೈಂಡ್ ಅಲ್ಲಿ ಇರ್ತಕ್ಕಂಥ ಇಂಪ್ರೆಷನ್ಸ್ ಏನಿದೆಲ್ಲ ಅದು ನಮಗೆ ಇಮಿಡಿಯೇಟ್ ಆಗಿ ಬರುತ್ತೆ ಅಷ್ಟೇ. ನಾವೇನಂತೀವಿ ಮನಸ್ಸು ಅಲ್ಲಿಗೋಯ್ತು, ಎಲ್ಲೋಯ್ತು, ಹೋಗಲ್ಲ, ಎಲ್ಲೂ ಹೋಗಲ್ಲ, ಮನಸ್ಸು ಇಲ್ಲೇ ಇರುತ್ತೆ. ಸೊ ಹಾಗಾದ್ರೆ ಬೆಳಕಿನ ವೇಗನೇ ತುಂಬಾ ಫಾಸ್ಟ್ ಅಂತ. 100% ಅಲ್ಲಿ ಕಂಪ್ಯಾರಿಸನ್ ಕೂಡ ಇಲ್ಲ. ಮನಸ್ಸಿಗೆ ಯಾವ ವೇಗನೂ ಇಲ್ಲ. ಮನಸ್ಸು ಎಲ್ಲೂ ಹೋಗೋದೇ ಇಲ್ಲ. ನೀನು ಏನು ಮಾತಾಡ್ತೀವಿ ಇಂಪ್ರೆಷನ್ಸ್ ತೋರಿಸುತ್ತೆ. ನಾವೇನಂದ್ಕೊ ಅಲ್ಲಿಗೋಯ್ತು ಅಂತ ಅಂದ್ಕೊಳ್ತೀವಿ, ಎಲ್ಲೂ ಹೋಗಲ್ಲ. ಜಸ್ಟ್ ಇಟ್ ಶೋಸ್ ಅವರ್ ಇಂಪ್ರೆಷನ್ಸ್. ಹಲವಾರು ವಿಚಾರಗಳ ಬಗ್ಗೆ ಭೀಮಶ್ರೀ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲಿಷ್
ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಹಾಗೆ ಇನ್ನೊಂದು ಪ್ರಶ್ನೆ, ಇವಾಗ ಮನಸ್ಸಿನಲ್ಲಿ ಒಂದು ಹೊರಗಡೆ ಒಂದು ಅನ್ನೋ ಯೋಚನೆ ಇದ್ದಾಗ, ಅಂದರೆ ನಾನು ಮಾಡ್ತಕ್ಕಂಥ ಯೋಚನೆ ಹೊರಗಡೆ ಎಲ್ಲ ಪ್ರಪಂಚಕ್ಕೂ ತುಂಬ ಚೆನ್ನಾಗಿ ಬಿಂಬಿಸ್ತೀನಿ. ಆ್ಯಕ್ಚುಲಿ ನಾನು ಒಳ್ಳೆಯವನು, ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ. ಸೊ ಅವನು ಮದುವೆ ಆಕಿನ ಮುಂಚೆ ಅಥವಾ ಮದುವೆ ಆದಮೇಲೂ ಕೂಡ ಅವನು ನೋಡಿರ್ತಕ್ಕಂಥ ಹೆಣ್ಣು ಒಬ್ಳು ಮೈಂಡಲ್ಲಿ ಇರ್ತಾಳೆ. ಆ್ಯಕ್ಚುಲಿ ಹೇಳ್ಬೇಕು, ಮದುವೆ ಆಗಿರ್ತಕ್ಕಂಥ ಪತ್ನಿ ಬೇರೆ, ಬಟ್ ಅವನ ಆಲೋಚನೆಗಳು ಬೇರೆ ಹೆಣ್ಣಿನ ಮೇಲೆ ಹೋಗ್ತಾ ಇದೆ ಅಂತ ಅಂದಾಗ, ಅಂದರೆ ನಾವಿದು ನಮ್ಮ ಸ್ಕ್ರಿಪ್ಚರ್ಸು ಅದರಲ್ಲೂ ಕೂಡ ನಮ್ಮ ಮದುವೆ ಆದರೆ ಬೇರೆ ಹೆಣ್ಣಿನ ಬಗ್ಗೆ ಆಲೋಚನೆ ಮಾಡಬಾರ್ದು ಅಂತ ಹೇಳಿ ಕರಿತೀವಿ. ಆ್ಯಕ್ಚುಲಿ ಇದೊಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದು, ಅದೇ ಥರ ಎಷ್ಟೊಂದು ಹಲವಾರು ಕೆಟ್ಟ ಆಲೋಚನೆಗಳು ಪ್ರತಿಯೊಂದು ಬೇರೆ ಇರುತ್ತೆ. ಆ್ಯಕ್ಚುಲಿ ಅಲ್ಲಿ ನಾನು ಆ ಥರ ಆಲೋಚನೆ ಮಾಡಿದಾಗ ಅದು ಪಾಪನ ಪುಣ್ಯನ, ನಾ ಮಾಡ್ತಾ ಇರೋದು ಆ ಥರ ಏನಾರು ಆಲೋಚನೆ ಮಾಡಿದಾಗ, ಆ ಒಂದು ಹೆಣ್ಣನ್ನು ಆಸೆ ಪಡ್ತಾ ಇದ್ದೀನಿ ಅಂತ ಹೇಳಿ ಆಲೋಚನೆ ಮಾಡಿದಾಗ ಅದು ನನಗೆ ಗಿಲ್ಟಿ ಫೀಲಿಂಗು ಬರ್ತಾ ಇದೆ ಅಂತ ಅಂದಾಗ ಅದು ಏನಿರ್ಬೋದು ಆ್ಯಕ್ಚುಲಿ? ಇಲ್ಲಿ ಸರಿಯಾದ್ದಲ್ಲದೆ ಇರೋದು ಅಂತ ಏನಿಲ್ಲ ಹರೀಶ್. ಇವತ್ತು 5 ಸೆನ್ಸಸ್ ಅಂತ ಏನಿದಾವೆ ನಮಗೆ, ಇವು ಪ್ರಪಂಚನ ತೋರಿಸ್ತಾನೇ ಇರ್ತವೆ. ಕಣ್ಣಿಗೆ ಬರೀ ತೋರಿಸೋದೇ ಕೆಲಸ, ಕಿವಿಗೆ ಶಬ್ದವನ್ನು ಕೇಳಿಸೋದೇ ಕೆಲಸ, ನಾಲಿಗೆಗೆ ರುಚಿಯನ್ನು ತೋರಿಸೋದೇ ಕೆಲಸ, ಚರ್ಮಕ್ಕೆ ಸ್ಪರ್ಶವಾದ ತೋರಿಸೋದೇ ಕೆಲಸ. ಈ ರೀತಿಯಾಗಿ ನಮ್ಮ ಜ್ಞಾನೇಂದ್ರಗಳೇನಿದಾವೆ ಇವಕ್ಕೆ ಇದೇ ಕೆಲಸ. ಹೌದು, ಅದಕ್ಕೋಸ್ಕರ ಅವು ಅದೇ ಕೆಲಸ ಮಾಡ್ತಾ ಇರ್ತವೆ. ಈಗ ಕಣ್ಣು ಯಾವುದೋ ತೋರಿಸ್ತಾ ಇರ್ತದೆ, ಕಿವಿ ಯಾವುದೋ ಕೇಳಿಸ್ತಾ ಇರ್ತದೆ. ಕಿವಿ ಹೇಳುತ್ತೆ ಸ್ವಲ್ಪ ಸುಮ್ಮನಿರೋ ನಾನು ಕೇಳಿಸ್ತೇನೆ ಅಂತ ಹೇಳುತ್ತೆ. ಆ ಥರ ಅವೇ ಜಗಳ ಆಡಿಕೊಂಡು ನಂದು ನೋಡು, ನಂದು ಕೇಳು, ನಂದು ಮಾತಾಡು, ನಂದು ಬಿಡು, ಬರೀ ಕಚ್ಚಾಡ್ತಿರ್ತವೆ. ನಮ್ಮಲ್ಲೇ ನಡೀತಾ ಇರ್ತದೆ. ಸೊ ನಮಗೆ ಅದು ಪಾಪ ಇದು ಪುಣ್ಯ ಅಂತಲ್ಲ, ಯಾವುದು ಪಾಪ ಯಾವುದು ಪುಣ್ಯ ಅನ್ನೋದಕ್ಕೆ ಒಂದು ಇದೇನಿದೆ ಅಂತಂದರೆ, ಈಗ ನಾವು ಒಂದು ಹೋಗ್ತಾ ಇದೆ, ಒಳ್ಳೆ ಸುಂದರವಾಗಿದೆ, ಓಕೆ, ನೀನು ಆ ಸುಂದರತೆನ ಆಸ್ವಾದನೆ ಮಾಡಿದ್ರೆ ಏನು ತಪ್ಪಿಲ್ಲ, ಜಸ್ಟ್ ಒಂದು ಹೂವಿನ ನೋಡಿದಂಗೆ. ಯಾಕಂದ್ರೆ ಹಲವಾರು ಪುಷ್ಪಗಳಿವೆ. ಪ್ರಕೃತಿ, ಹೆಣ್ಣು ಅಂದರೆ ಏನು? ಪ್ರಕೃತಿ. ಆ ಒಂದು ಸೌಂದರ್ಯವನ್ನು ನೋಡಿ, ಯಾಕಂದರೆ ಸೌಂದರ್ಯ ಲಹರಿ ಅಂತೂ ನಾವು, ಸೌಂದರ್ಯವನ್ನು ನೀನು ಆಸ್ವಾದಿಸೋದು ಏನು ತಪ್ಪಿಲ್ಲ. ಬಟ್ ಆ ಸೌಂದರ್ಯ ನನಗೇ ಆಗಬೇಕು, ನನಗೆ ಬರಬೇಕು, ಅಲ್ಲಿ ಹೋಯ್ತು ಗಂಟು. ಹೋಗ್ಲಿ ಅಲ್ಲಿಗೆ ಅಂದ್ಕೋ, ನನಗೆ ಬರಬೇಕು ಅಂದ್ಕೊಂಡ್ರು ಕೂಡ ತಪ್ಪಿಲ್ಲ. ಸೊ ನೀನು ಅದ್ರ ಬಗ್ಗೆ ಆಲೋಚನೆ ಮಾಡಕ್ಕೆ ಶುರು ಮಾಡ್ತೀನಿ. ನಾನು ಏನೇನು ಮಾಡ್ಬೋದು, ಇವಳ ಯಾವ ರೀತಿ ನಾವು ಮಾಡ್ಬೋದು, ಏನೇನು ಮಾಡ್ಬೋದು, ಅದು ಮತ್ತೆ ಸ್ಟಾರ್ಟ್ ಆಯಿತು. ಯಾವನೊಬ್ಬ ಹೋಗಿ ಮುಟ್ಟುತ್ತೆ, ಯಾವನೋ ಒಬ್ಬನು ಅದು ಆಲೋಚನೆ ಸ್ವಲ್ಪ ಮಾಡ್ತಾ ಇರ್ತಾನೆ. ನೀನು ಪರ್ಫೆಕ್ಟ್ ಆಲೋಚನೆ ಮಾಡ್ತೀವಿ ಯಾವ ರೀತಿ ಏನೇನು ಮಾಡ್ಬೋದು ಅಂತ ತಗೊಳುತ್ತೆ. ಜಸ್ಟ್ ನೀನು ಆಸ್ವಾದನೆ ಮಾಡು, ಯಾವುದನ್ನು ಏನು ತೊಂದರೆ ಇಲ್ಲ. ಏನು ನೋಡಿ ಸಂತೋಷ ಪಡೋದ್ರಿಂದ ಏನು ತೊಂದರೆ ಇಲ್ಲ. ನಮ್ಮ ಒಂದು ಭಾರತೀಯ ಸಂಪ್ರದಾಯದ ಕೂಡ ಅದೇ, ಒಂದು ಸೀರೆ ಉಟ್ಕೊಂಡ್ರೆ ಹೆಣ್ಣು ನೋಡಂಗಿರುತ್ತೆ, ಹೌದು, ಖುಷಿ ಆಗುತ್ತೆ, ಆ ಸಂತೋಷ ಆಗುತ್ತೆ. ಅವರು ಸೀರೆ ಉಟ್ಕೊಂಡು, ಆ ತಿಲಕ ಇಟ್ಕೊಂಡು, ಬಳೆ ಹಾಕ್ಕೊಂಡು ಅವರು ನಡೀತಾ ಇದ್ರೆ, ಸಂಭ್ರಮ ಪಡ್ತಾ ಇದ್ರೆ, ಅದಕ್ಕೆ ನಮ್ಮ ಒಂದು ವಿವಾಹ ಸಂದರ್ಭಗಳು ಅಥವಾ ಏನಾದ್ರೂ ಮನೆಯಲ್ಲಿ ಫಂಕ್ಷನ್ಸ್ ಇದ್ದಾಗ ಆ ಹೆಂಗಸರು ಆ ಥರ ಸೌಂದರ್ಯವಾಗಿ ತಿರುಗಾಡ್ತಾ ಇದ್ರೇನೆ ಅಂದ. ಅದನ್ನು ನಾವು ನೋಡ್ಬೇಕು, ಅದು ಸಂತೋಷ ಪಡ್ಬೇಕು ಅದನ್ನ. ಸೊ ಅದು ತಪ್ಪಿಲ್ಲ, ಅದು ಓಕೆ. ಸೊ ಸಂತೋಷ ಪಡೋದು, ಆಸ್ವಾದಿಸೋದು ತಪ್ಪಿಲ್ಲ ಅದು. ಬಟ್ ನನಗೇ ಬೇಕು, ಅಲ್ಲಿ ಹುಟ್ಟುತ್ತ ಕತೆ. ಯಾಕೆ ನನಗೇ ಬೇಕು ಅಂತ ಅನಿಸ್ತಾ ಇದೆ, ಕ್ವಶನ್ ಮಾಡ್ಬೇಕು ನಾವು. ಕ್ವಶನ್ ಮಾಡಿದಾಗ ಏನಾಗುತ್ತೆ, ಆಲೋಚನೆ ಚೇಂಜ್ ಆಗುತ್ತೆ, ಶಿಫ್ಟ್ ಆಗುತ್ತೆ. ನಾವೇನು ಮಾಡ್ತೀವಿ, ನನಗೆ ಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟದ್ದೆಲ್ಲ ಕಂಪ್ಲೀಟ್ ಸ್ಪೈಸ್ ಐಟಮ್ಸ್ ಎಲ್ಲ ಹಾಕಿ
ಅದನ್ನ ರೆಸಿಪಿ ರೆಡಿ ಮಾಡೋದು. ರೆಸಿಪಿ ರೆಡಿ ಮಾಡ್ತೀವಿ. ಆ ರೆಸಿಪಿ ರೆಡಿ ಮಾಡೋದನ್ನು ಬಿಡಬೇಕು. ಜಸ್ಟ್ ನೀನು ಏನೇ ಮಾಡು, ಅದು ಒಂದು ವೇಳೆ ನನಗೆ ಬೇಕು ಅಂತ ಏನಾದರೂ ಬಂದರೆ ಒಂದು ಕ್ವಶನ್ ಪುಟ್, ಒಂದು ಕ್ವಶನ್ ಅಷ್ಟೇ. ಯಾಕೆ ಹಿಂಗೆ ಅನ್ನಿಸ್ತಾ ಇದೆ, ಮುಗಿದೋಯ್ತು, ಶಿಫ್ಟ್ ಆಗಿಬಿಡುತ್ತೆ, ಅದು ಭಯ ಬಂದ್ಬಿಡುತ್ತೆ ಅದಕ್ಕೆ, ಆ ಯೋಚನೆಗೆ. ಇವ್ನು ಯಾವನು ನನ್ನ ಮಾತು ಕೇಳ್ತಾ ಇಲ್ಲ ಅಂದ್ರೆ ಇನ್ನೊಂದು ಕೂಡ ಶಿಫ್ಟ್ ಆಗುತ್ತೆ. ಕರೆಕ್ಟ್. ಅಂದ್ರೆ ಇಲ್ಲಿ ನಾವು ಆ ಒಂದು ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀವಿ ಅಂತ ಹೇಳಿ ಅಂತಿದ್ರೆ ಆಕ್ಚುಲಿ. ಸೊ ಹಾಗಾಗಿ ಅದರಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ. ಪೂರ್ತಿ ಡೀಪಾಗಿ ಇನ್ವಾಲ್ವ್ ಆಗ್ತದೆ. ಒಂದು ಯಾವುದೋ ಕಾರ್ ನೋಡ್ತೀಯ ಅಂತ ಅಂದ್ಕೊ, ಕಾರ್ ಚೆನ್ನಾಗಿದೆ, ಬೇಕಾದ್ರೆ ಹೋಗಿ ಅವ್ರನ್ನ ಕೇಳಿ, ಏನು ಸರ್ ಯಾವಾಗ ಎಷ್ಟು ತೊಗೊಂಡ್ರಿ ಸರ್, ಎಷ್ಟಾಯ್ತು ಸರ್, ಭಾಳ ಚೆನ್ನಾಗಿದೆ ಸರ್ ನಿಮ್ಗೆ. ಅವನು ಖುಷಿಯಾಗಿ ಹೇಳ್ತಾನೆ, ಎಲ್ಲ ತೋರಿಸ್ತಾನೆ, ಹೇಳ್ತಾನೆ, ಎಲ್ಲ ಮಾಡ್ತಾನೆ. ಈ ಕಾರ್ ನನಗೇ ಇರಬೇಕು, ನಾನೇ ಡ್ರೈವ್ ಮಾಡಬೇಕು. ಹೇಳ್ತಾನೆ ಸಂಕಲ್ಪ ಮಾಡಿ ನಾನೇ ಡ್ರೈವ್ ಮಾಡಬೇಕು. ಅವನ ಮೇಲೆ ನನಗೆ ಹೊಟ್ಟೆಗಿದ್ದು ಶುರುವಾಗುತ್ತೆ. ಎಲ್ಲ ನನ್ನ ಮಕ್ಕಳು ಕಾರಲ್ಲಿ ತಿರುಗಾಡ್ತಾರೆ, ನನಗೆ ಕಾರಿಲ್ಲ. ಸೊ ಅವಾಗ ನೀನು ಆಸ್ವಾದ ಮಾಡೋದು ಹೋಗ್ಬಿಡ್ತದೆ. ಆಸ್ವಾದಿಸಲ್ಲ ನೀನು ಆವಾಗ ನನಗಿಲ್ಲ ಅನ್ನೋದು ಬರುತ್ತೆ. ಯಾವಾಗ ನನಗಿಲ್ಲ ಅನ್ನೋದು ಬಂತೋ ನಿನ್ನ ಯೋಚನೆಗಳು ಎಲ್ಲೆಲ್ಲಿಗೂ ಕನೆಕ್ಟ್ ಆಗ್ತವೆ, ಎಲ್ಲೆಲ್ಲಿಗೂ. ಈ ಕಾರಲ್ಲ, ಇದು ಎಷ್ಟು, 25-30 ಲಕ್ಷ ಹೆಂಗೆ ಸಂಪಾದನೆ ಮಾಡೋದು, ಏನು ಕಳ್ತನ ಮಾಡಲ್ಲ, ಮೋಸ ಮಾಡಲ್ಲ, ಅವ್ನು ಹಾಕ್ಲ ಟೋಪಿ, ಇವ್ನು ಹಾಕ್ಲ, 108 ವಿಚಿತ್ರವಾಗಿರ್ತಕ್ಕಂಥ ಆಲೋಚನೆಗಳು ಸ್ಟಾರ್ಟ್ ಆಗ್ಬಿಡ್ತವೆ. ಕಾರನ್ನು ಕಾರಾಗಿ ನೋಡು. ನನಗಿಲ್ಲ ಆಲೋಚನೆ ಬೇಡ, ಅವ್ನು ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ದಾನೆ, ಅವ್ನು ಚೆನ್ನಾಗಿ ಕಾರ್ ಚೆನ್ನಾಗಿದೆ, ಒಳ್ಳೆ ಫ್ಯಾಮಿಲಿ ಕರ್ಕೊಂಡಿದ್ದಾನೆ, ನಾನು ಮಾಲಿಗೆ ಹೋಗಿದ್ದೀನಿ, ಬಂದ ಅವನು ನೋಡಿದೆ, ಖುಷಿ ಪಡು. ನೀನು ಆ ರೀತಿಯಾಗಿ ಒಂದೊಂದನ್ನು ನೀನು ನೋಡಿ ಖುಷಿ ಪಡ್ತಾ ಇದ್ದರೆ ಒಂದಲ್ಲ ಒಂದು ದಿನ ಯಾವುದೋ ರೂಪದಲ್ಲಿ ಬಂದ್ಬಿಡುತ್ತೆ ನಿನಗೆ. ನನಗೇ ಬೇಕು, ನನಗೇ ಬೇಕು, ನನಗೇ ಬೇಕು ಬರಲ್ಲ ಅದು. ಅಂದ್ರೆ ಅಲ್ಲಿ ಆ ಒಂದು ಸ್ಟ್ರೆಸ್ಫುಲ್ ಆಗಿರ್ತಕ್ಕಂಥ ಭಾವನೆಗಳಿಂದ ನಾನು ಅದನ್ನ ಕ್ವಶನ್ ಮಾಡ್ತೀನಿ. ಸ್ಟ್ರೆಸ್ ಅಲ್ಲ, ಡಿಸ್ಕನೆಕ್ಟ್ ಆಗ್ತೇನೆ ನಾವು. ನೀನು ಒಂದು ವೇಳೆ ನಿನ್ನ ಜೀವನದಲ್ಲಿ ಆ ರೀತಿ ರಿಸೀವ್ ಮಾಡ್ಕೊಳ್ಳೋದಿದ್ರು ಕೂಡ ಡಿಸ್ಕನೆಕ್ಟ್ ಆಗಿಬಿಡ್ತೇನೆ. ಬೇಕು 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 ಅನ್ನೋದು ಡಿಸ್ಕನೆಕ್ಟ್ ಆಗಿಬಿಡ್ತದೆ. ಇನ್ನು ಯಾವುದು ಬೇಡ. ಸೊ ನಿನಗೇನು ಲೈಫಲ್ಲಿ ನಿನಗೇನು ಬೇಕು ಅಂತಂದೇಳಿ ಅಂದ್ಕೊಳ್ತೀಯ, ಅದಕ್ಕೆ ನೀನು ಎಬಿಲಿಟಿ ಇದ್ದೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದ್ದಕ್ಕಿದ್ದಂಗೆ ನೀನು ಒಂದು ರೋಡ್ ಸಾಯ್ಸ್ ಕಾರ್ ನೋಡಿದೆ, ಬೇಕು ಅಂದ್ರೆ ಆಗುತ್ತಾ? ಅದಕ್ಕೆ ನನಗೆ ಅಬಿಲಿಟಿ ಇರಬೇಕು ಫಸ್ಟ್ ಆಫ್ ಆಲ್. ನಿನ್ನ ಎಬಿಲಿಟಿ ಚೆಕ್ ಮಾಡ್ಕೋಬೇಕು. ಯಾವುದು ನನ್ನ ಕೈಲಾಗುತ್ತೆ, ಯಾವುದು ನಾನು ಮಾಡ್ಬೋದು, ಯಾವುದು ನಾನು ಮಾಡೋಕ್ಕಾಗಲ್ಲ. ಈಗ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ನಾನು ನೋಡ್ಕೊಂಡು ನಾನು ಕೂಡ ಪ್ರಧಾನಮಂತ್ರಿ ಆದಂಗೆ ಊಹೆ ಮಾಡಿ ಸಂಕಲ್ಪ ಮಾಡಿಬಿಟ್ರೆ ಆಗುತ್ತಾ? ಇಲ್ಲ, ಅದಕ್ಕೂ ಒಂದು ಅರ್ಹತೆ ಅನ್ನೋದು. ಎಲ್ಲದಕ್ಕೂ ಕೂಡ ಒಂದು ಡೆಸರ್ವಿಟಿ ಇದೆ. ನೀನು ಅರ್ಹತೆಯನ್ನು ಸಂಪಾದನೆ ಮಾಡಿದಾಗ ಅದಾಗುತ್ತೆ. ಅದು ಸುಮ್ಮನೆ ಎಲ್ರಿಗೂ ಎಲ್ಲ ಸಿಗಲ್ಲ. ಏನು ಬೇಕು, ನನಗೆ ಬೇಕು ಅಂದರೆ ಅರ್ಹತೆಯನ್ನು ಸಂಪಾದನೆ ಮಾಡ್ಬೇಕು ನೀನು. ಸರ್, ಇವಾಗ ನಾವು ಯಾವ ತರದ ಆಲೋಚನೆಗಳನ್ನ ಮಾಡ್ಬೇಕು? ಯಾಕಂದ್ರೆ ನಾವು ಸ್ಕ್ರಿಪ್ಚರ್ಸ್ ಗಳಲ್ಲೂ ಕೂಡ ಹೇಳಿದ್ದಾರೆ, ಆಮೇಲೆ ಎಷ್ಟೋ ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಸ್ಪೆಷಲಿ ಒಂದು ಸ್ಪಿರಿಚುವಾಲಿಟಿ ಅಂತ ಹೇಳಿ ಕರಿತೀವಲ್ಲ, ಮೆಡಿಟೇಷನ್, ಅವರು ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ. ಆಕ್ಚುಲಿ ನಮ್ಮ ಜೀವನದಲ್ಲಿ ಎಸ್ಪೆಷಲಿ ಒಬ್ಬ ವ್ಯಕ್ತಿಗೆ 24 ಗಂಟೆಗಳಲ್ಲಿ 50,000-70,000 ಆಲೋಚನೆಗಳು ಬಂದು ಹೋಗುತ್ತೆ ಒಂದು ದಿವಸಕ್ಕೆ ಅಂತ ಹೇಳಿ ಕರಿತಾರೆ. ಸೊ ಹಾಗಾಗಿ ನಾವು ಎಂತ ಆಲೋಚನೆಗಳನ್ನ ಇವತ್ತಿನ ದಿವಸ ರಿಸೀವ್ ಮಾಡ್ತಾ ಇದೀವಿ, ರಿಸೀವ್ ಮಾಡ್ತಕ್ಕಂಥ ಆಲೋಚನೆಗಳು ಯಾವ ತರ ಇದಾವೆ? ಈಗ 50,000-70,000 ಯಾರು ಕೌಂಟ್ ಮಾಡ್ತಾರೆ? ಅದು ಕಾಗ್ನಿಟಿವ್ ಸ್ಟಡೀಸ್ ಅಲ್ಲಿ ಹೇಳಿರ್ತಕ್ಕಂಥ ಒಂದು ಫಿಗರ್ಸ್ ಅಷ್ಟೇ. ಕಾಗ್ನಿಟಿವ್ ಸ್ಟಡೀಸ್ ಯಾವತ್ತೂ ಕೂಡ ಅದು ಪರ್ಫೆಕ್ಟ್ ಏನಿರಲ್ಲ, ಅಪ್ರಾಕ್ಸಿಮೇಟ್ ಇರುತ್ತೆ. ನೀನು ಯಾವುದೇ ಒಂದು ಆಲೋಚನೆ ತಗೋ, 95% ಆಫ್ ಯುವರ್ ಥಿಂಕ್ಸ್ ಏನಿದೆ, ಆಲೋಚನೆ ಮಾಡ್ತಾ ಇದೆಯಾ, ಥಿಂಕಿಂಗ್ ಏನು ಮಾಡ್ತಾ ಇದೆಯಾ, ಅವು ನಿನ್ನ ಆಲ್ರೆಡಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಅಥವಾ ನಿನ್ನೆ ಮಾಡಿರ್ತಕ್ಕಂಥದ್ದು, ಮೊನ್ನೆ ಮಾಡಿರ್ತಕ್ಕಂಥದ್ದು ಕೆಲಸಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಅವೇ ಬಿಟ್ರೆ ಬೇರೆ ಏನು ಬರಲ್ಲ. 24 hours ಅಲ್ಲಿ ನಿನ್ನೆ ಮಾಡಿದ ಆಲೋಚನೆ ಇವತ್ತು ಮಾಡ್ತೀಯಾ, ಇವತ್ತು ಮಾಡಿದ ಆಲೋಚನೆ ನಾಳೆ ಮಾಡ್ತೀಯ. ಹೊಸ ಆಲೋಚನೆ ಮಾಡಲ್ಲ. ಅದಕ್ಕೆ ಹೊಸ ಆಲೋಚನೆ ಮಾಡಿ ಅಂತಾನೆ ಹೇಳೋದು. ಕ್ರಿಯೇಟಿವಿಟಿ ಅಂದ್ರೆ ಏನರ್ಥ? ಥಿಂಕ್ ಡಿಫರೆಂಟ್ಲಿ, ಹೊಸ ಆಲೋಚನೆ ಮಾಡಿ ಅಂತ. ಇದು ಬಿಡಿ, ಬೆಳಿಗ್ಗೆ ಎದ್ರಿದೆ ಏನೋ ಆಫೀಸಿಂದ ಮನೆಯಿಂದ ಮತ್ತೆ ಯಾವುದೋ ಒಂದು ಕಲೀಗ್, ಅವನು ಮತ್ತೆ ಯಾವುದೋ ಒಂದು ಪ್ರಾಬ್ಲಮ್ಮು, ಇನ್ನೊಂದು, ಇದು ಇದರಲ್ಲೇ ಇರ್ತದೆ. 95% ಆಫ್ ಯುವರ್ ಥಾಟ್ಸ್ ಇದಾವಲ್ಲ, ಕಂಪ್ಲೀಟ್ ಆಗಿ ನಿನ್ನವೇ ಅವು. ಇವನ್ನ ಬಿಟ್ಟು ನೀನು ಹೊಸ ಆಲೋಚನೆ ಮಾಡಿದಾಗ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗುತ್ತೆ. ಕ್ರಿಯೇಟಿವಿಟಿ ಅಂದ್ರೆ ಏನು? ಫಸ್ಟ್ ನನ್ನ ಯೋಚನೆಯಲ್ಲಿ ಶುರುವಾಗುತ್ತೆ. ಅದೇ ಶುರುವಾದದೇ ಕ್ರಿಯೇಟಿವಿಟಿ. ಅದು ಹೊಸ ಐಡಿಯಾ ಅನ್ಬೋದು, ಕ್ರಿಯೇಟಿವಿಟಿ ಅನ್ಬೋದು. ಆ ಕ್ರಿಯೇಟಿವಿಟಿ ಏನಾಗುತ್ತೆ, ಆಕ್ಷನ್ ರೂಪದಲ್ಲಿ ಸ್ಟಾರ್ಟ್ ಆಗುತ್ತೆ. ಮಾಡ್ತಾ ಇಲ್ಲಾಂದ್ರೆ ಇದೇ ಹಳೆ ಆಲೋಚನೆಯಲ್ಲೇ ಇರ್ತದೆ. ಸೊ ಕೆಟ್ಟ ಆಲೋಚನೆಗಳು ಅಂದ್ರೆ ಯಾವುವು ಅಂತಂದ್ರೆ, ಕೆಟ್ಟವಂತಲ್ಲ, ನಿನ್ನೆ ಮಾಡಿದ ಆಲೋಚನೆಗಳನ್ನೇ ಮತ್ತೆ ಮತ್ತೆ ರಿಪೀಟ್ ಆಗಿ ಯಾವನ್ನ ನಾವು ಮಾತಾಡ್ತಾ ಇದೀವಿ, ಅದು ಕೆಟ್ಟ ಆಲೋಚನೆ. ಯಾಕಂದ್ರೆ ಅಗೇನ್ ಅದೇ ರಿಪೀಟ್ ಆಗ್ತಾ ಇರ್ತದೆ. ಸೊ ಹಾಗಾಗಿ ಹೇಳ್ತೀವಿ, ನಿನ್ನ ಆಲೋಚನೆ ಬದಲಾದ್ರೆ ನಿನ್ನ ಜೀವನ ಬದಲಾದೀತು ಅಂತ ಹೇಳಿ. ಸೊ ಇವಾಗ ಇವತ್ತಿನ ದಿವಸ ನಾನು ಇದೇ ಒಂದು ಸ್ಥಾನದಲ್ಲಿ ಇದೇ ರೀತಿ ಇದ್ದೀನಿ ಅಂತ ಹೇಳಿದ್ರೆ ಯೋಚನೆಗಳು ಬದಲಾಗಿಲ್ಲ ಅನ್ಬೋದಾ? ಯೋಚನೆಗಳು ಬದಲಾದ್ರೆ ಡೆಫಿನೆಟ್ ಆಲೋಚನೆಗಳು ರಿಸೀವ್ ಆಗುತ್ತವೆ. ಯಾಕಂದ್ರೆ ನಿನ್ನ ಯೋಚನೆ ಅಂತ ಆಲೋಚನೆ ಬರ್ತವೆ. ಯಾಕಂದ್ರೆ ಆಲೋಚನೆ ನೀನು ತಗೊಳ್ಳೋದೇ ಇಲ್ಲ. ನೀನು ಯೋಚನೆ ಯಾವ ರೀತಿ ಮಾಡ್ತೀಯೋ ಆಲೋಚನೆ ರಿಸೀವ್ ಮಾಡ್ತೀನಿ.
ಸೊ ನೀನು 95% ಅದೇ ನಿನ್ನೆ ಆಲೋಚನೆಗಳೇ ಮಾಡ್ತಾ ಇದ್ರೆ ಅದೇ ಬರ್ತಾ ಇರ್ತದೆ. ಆ ಫ್ರೀಕ್ವೆನ್ಸಿ ಕನೆಕ್ಟ್ ಆಗೋದೇ ಇಲ್ಲ, ಕ್ರಿಯೇಟಿವಿಟಿ ಕನೆಕ್ಟ್ ಆಗೋದೇ ಇಲ್ಲ. ಸೊ ನೀನು ಹೊಸ ಆಲೋಚನೆ, ಹೊಸ ಯೋಚನೆಯನ್ನು ಪ್ರಾರಂಭ ಮಾಡಿದಾಗ ಹೊಸ ಆಲೋಚನೆಗಳು ರಿಸೀವ್ ಮಾಡ್ತೀನಿ. ಆದ ಕಾರಣ ಕೆಟ್ಟ ಆಲೋಚನೆ ಅಂದ್ರೆ ಏನಪ್ಪಾ ಅಂತಂದ್ರೆ ಬೇರೆ ಒಂದು ಇದರಲ್ಲಿ ಆಲೋಚನೆ ಮಾಡಬಾರ್ದು ನಾವು. ಕೆಟ್ಟ ಯೋಚನೆ ಅಂತಂದ್ರೆ ನಿನ್ನೆ ಮಾಡಿದ ಯೋಚನೆಗಳೇ ಇವತ್ತು ಮಾಡೋದು, ಇವತ್ತು ಮಾಡಿದ ಯೋಚನೆಗಳೇ ನಾಳೆ ಮಾಡೋದು, ನಾಳೆ ಮಾಡಿದ ಯೋಚನೆಗಳೇ ನಾಡದ್ದು ಮಾಡೋದು. ಈ ರಿಪೀಟೆಡ್ ಥಾಟ್ಸ್ ಏನಿದಾವಲ್ಲ, ದೀಸ್ ಆರ್ ಆಲ್ ರಾಂಗ್ ಥಾಟ್ಸ್. ಪವರ್ಲೆಸ್ ಅಂತಲ್ಲ, ಅದು ಯೂಸ್ಲೆಸ್. ಓಕೆ, ಯೂಸ್ಲೆಸ್. ಇವಾಗ ಕೆಲವೊಬ್ರು ಯಾವ್ದೋ ಒಂದು ಶಾಕಿಂಗ್ ನ್ಯೂಸ್ ನ ಕೇಳಿದಾಗ ಅವ್ರಿಗೆ ಸಡನ್ ಆಗಿ ಅದನ್ನ ಕೇಳಿದಾಗ ಅವ್ರ ದೇಹದಲ್ಲೂ ಕೂಡ ಬದಲಾವಣೆಗಳಾಗುತ್ತೆ. ಆಕ್ಚುಲಿ ಅವ್ರಿಗೆ ಹೇಳ್ಬೇಡಪ್ಪ, ಅದಕ್ಕೆ ಅವ್ರು ತುಂಬಾ ಮೈಂಡ್ ವೀಕ್ ಅಂತ ಹೇಳಿ ಸೆನ್ಸಿಟಿವ್ ಅಂತ ಹೇಳಿ ಕರೀತಾರೆ. ಯಾರಾದ್ರೂ ಒಬ್ರು ತೀರ್ಕೊಂಡ್ರೆ ಅಥವಾ ಯಾರಿಗಾದ್ರೂ ಒಬ್ರು ಏನಾದ್ರು ಆಯ್ತು ಅಂತ ಹೇಳಿ, ಸೊ ಒಬ್ರಿಗೆ ಅದನ್ನ ಕೂಲ್ ಆಗಿ ರಿಸೀವ್ ಮಾಡೋಂತ ಒಂದು ಗುಣ ಇರುತ್ತೆ. ಹಾಗಾದ್ರೆ ಈ ಯೋಚನೆಗಳು ನಮ್ಮ ದೇಹದ ಮೇಲೆ ಕೂಡ ಪರಿಣಾಮ ಬೀರುತ್ತಲ್ವಾ? ದೇಹದ ಮೇಲೆ ಪರಿಣಾಮ ಬೀರೋದೇ ಯೋಚನೆಗಳು. ಈಗ ನೀನು ಟೆನ್ಷನ್ ಆಗ್ಬಿಟ್ರೆ ಬಾಯಿ ಒಣಗುತ್ತೆ, ಹೌದಾ? ಭಯ ಶುರುವಾಗುತ್ತೆ. ನೀನು ಟೆನ್ಷನ್ ಆಗೋದು ಅನ್ನೋದು ಯೋಚನೆ. ಅದು ಆ ಟೆನ್ಷನ್ ಆಗುವಂತ ಒಂದು ಯೋಚನೆಯನ್ನ ನೀನು ತಗೊಂಡ್ರೆ ಬಾಡಿ ಅದನ್ನು ರಿಸೀವ್ ಮಾಡುತ್ತೆ, ಬಾಡಿ ತಕ್ಕಂಗೆ ಆಲೋಚನೆ ಮಾಡುತ್ತೆ. ನೀನು ಯಾವುದೇ ಒಂದು ಯೋಚನೆ ಮಾಡಿದಾಗ ಬಾಡಿ ಅದಕ್ಕೆ ತಕ್ಕಂಗೆ ರೆಸ್ಪಾಂಡ್ ಆಗುತ್ತೆ. ಬಾಡಿ ಆಲ್ವೇಸ್ 100% ನಿನ್ನ ಯೋಚನೆಗೆ ಕನೆಕ್ಟ್ ಆಗಿರುತ್ತೆ. ಬಾಡಿ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂತಂದ್ರೆ ನೀನು ಏನು ಯೋಚನೆ ಮಾಡ್ತೀಯ ಅದಕ್ಕೆ ತಕ್ಕಂಗೆ ರೆಸ್ಪಾಂಡ್ ಆಗುತ್ತೆ. ಜಸ್ಟ್ ನೀನು ಕಣ್ಣು ಮುಚ್ಕೊಂಡು ಒಂದು ನಿಂಬೆ ಹುಳಿ ಯೋಚನೆ ಮಾಡು, ನಿನ್ನ ಬಾಯಲ್ಲಿ ನೀರು ಇರುತ್ತೆ. ಹೌದು, ಅಂದ್ರೆ ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬಾಯಲ್ಲಿ ನೀರು ಇರಿಸುತ್ತೆ. ನಿಂಬೆ ಹುಳಿ ಒಂದು ಡ್ರಾಪು ಅಂತ ಆಲೋಚನೆ ಮಾಡಿಸಿದ್ರೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಅಂದ್ರೆ ನಮ್ಮ ಒಂದು ಬಾಡಿ ಎಷ್ಟು ಕಾನ್ಷಿಯಸ್ ಆಗಿದೆ, ನಮ್ಮ ಒಂದು ಆಲೋಚನೆಗಳಿಗೆ ಎಷ್ಟು ಕಾನ್ಷಿಯಸ್ ಆಗಿದೆ, ಎಷ್ಟು ಅಲೈನ್ಮೆಂಟ್ ಆಗಿದೆ ಬಾಡಿ. ನಮ್ಮ ಒಂದು ಬ್ರೈನಿಗೆ, ನಮ್ಮ ಒಂದು ಮೈಂಡಿಗೆ ತುಂಬ ಅಲೈನ್ಮೆಂಟ್ ಆಗಿದೆ. ಅದಕ್ಕೋಸ್ಕರ ಈಗ ಸೆನ್ಸಿಟಿವ್ ಅಂತ ಏನು ಕರೆದ್ವಿ. ಸೊ ಸೆನ್ಸಿಟಿವ್ ಬಂದಾಗ ಆಟೋಮೆಟಿಕ್ ಆಗಿ ಅವ್ರಿಗೆ ಆ ಒಂದು ಸೆನ್ಸಿಟಿವ್ನೆಸ್ ಇರೋದ್ರಿಂದ ಬಾಡಿ ತಟ್ಕೊಳಕ್ಕಾಗಲ್ಲ. ಅದನ್ನು ಕುಸಿದು ಬೀಳ್ತಾರೆ, ಇದು ಮಾಡ್ತಾರೆ, ಸ್ವಲ್ಪ ಎಚ್ಚರ ಮಾಡಿಸ್ತಾರೆ, ಆಗುತ್ತೆ. ಅದು ಅಲೈನ್ಮೆಂಟ್, ತುಂಬಾ ಅಲೈನ್ಮೆಂಟ್ ಇರುತ್ತೆ ಅವರಿಗೆ. ಅಂದ್ರೆ ಇವಾಗ ನನ್ನ ತುಂಬಾ ಸೆನ್ಸಿಟಿವ್ ಆಗಿದ್ದೀನಿ ಅಂತ ಅಂದ್ರೆ, ಸೊ ನನ್ನ ಒಂದು ಆಲೋಚನೆ ಯಾವ ಲೆವೆಲ್ ಅಲ್ಲಿ ಇರ್ಬೋದು? ಸೆನ್ಸಿಟಿವ್ ಅನ್ನೋದಕ್ಕಿಂತ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿದೆಯಾ. ಈಗ ಎಮೋಷನ್ಸ್ ನೋಡಿ, ಈಗ ಒಂದು ಕುಸಿದು ಬೀಳುವಂಥ ಆಲೋಚನೆ ಅಂತಂದರೆ ಆ ಕಡೆ ನೀನು ಅಟ್ಯಾಚ್ ನಂದು ಅಂತ ಅಂದುಕೊಂಡಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನೀನು ಯಾರಿಗೋ ಒಬ್ರು ಫ್ರೆಂಡಿಗೆ ಕಾರ್ ಕೊಟ್ಟಿರ್ತೀಯ ಅಂತ ಅಂದ್ಕೊ. ಕಾರ್ ಆಕ್ಸಿಡೆಂಟ್ ಆಯಿತು, ಕಾರ್ ಡ್ಯಾಮೇಜ್ ಆಯಿತು ಅಂದರೆ ನಿನಗೆ ಇಲ್ಲಿ ಒಂಥರ ಮನಸ್ಸಿಗೆ ತುಂಬ ನೋವಾಗ್ಬಿಡುತ್ತೆ. ಆ ಫ್ರೆಂಡ್ದ ಆಲೋಚನೆ ಬಿಡು, ಫಸ್ಟ್ ಕಾರ್ ಆಲೋಚನೆ ಶುರು ಮಾಡ್ತೀಯ. ನಾನು ಕೊಡಬಾರ್ದಾಯಿತು, ಸುಮ್ಮನೆ ಕೊಟ್ಟೆ ಅಂದ್ರೇನು, ಕಾರಿನ ಬಗ್ಗೆ ನೀನು ವಿಪರೀತವಾದ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀಯ. ಮತ್ತೆ ಒಂದು ಜೀವ ಇಲ್ಲದೆ ಇರತಕ್ಕಂಥ ಕಾರ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರೆ ಮತ್ತೆ ಯಾರೋ ಜೀವ ಇದ್ದಂಥ ಜನಗಳ ಜೊತೆ ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ಬೇಕು ನೀನು ಸೆನ್ಸಿಟಿವ್ ಆಗಿದ್ದಾಗ. ಸೊ ಅವ್ರಿಗೇನಾದ್ರೂ ಆದ್ರೆ ನಿನಗೆ ಆಗುತ್ತೆ. ಬಿಕಾಸ್ ಇಲ್ಲಿ ಸೆನ್ಸಿಟಿವ್ನೆಸ್ ಅಲ್ಲ, ಅಟ್ಯಾಚ್ಮೆಂಟ್ ಇಲ್ಲಿ. ಓಕೆ, ನೀನು ಎಷ್ಟು ಅಟ್ಯಾಚ್ ಆಗಿದೆಯಾ ಅನ್ನೋದನ್ನು ತೋರಿಸ್ಕೊಡುತ್ತೆ ಅಲ್ಲಿ. ಒಬ್ರು ಕೂಲ್ ಆಗಿರ್ತಾರ, ಅಟ್ಯಾಚ್ ಆಗಿರಲ್ಲ ಅವ್ನು ಜಾಸ್ತಿ. ಪಕ್ಕದ ಮನೆಯವರಿಗೆ ಏನಾದರೂ ಆಕ್ಸಿಡೆಂಟ್ ಆಯ್ತು ಅಂತ ಅಂದ್ಕೊಳ್ಳಿ, ಅಯ್ಯೋ ಪಾಪ ಅಂತ. ಎಷ್ಟೇ ಸೆನ್ಸಿಟಿವ್ ಆಗಿದ್ರು ಕೂಡ ಅಯ್ಯೋ ಪಾಪ ಆಗಬಾರ್ದಾಗಿತ್ತು ಅಷ್ಟೊಂದು ಏನಾಯ್ತು ಅಂತ ವಿಷಯ ತಿಳ್ಕೊಂತಾರೆ. ನಿಮ್ಗೆ ಏನೋ ಬೀಳ್ತೀರಾ, ಕೆಳಗೆ ಬಿದ್ದುಬಿಡ್ತೀರಾ, ಏನೋ ಇದಾಗುತ್ತಾ? ಏನಾಗಲ್ಲ. ಯಾಕೆ? ಅಟ್ಯಾಚ್ಮೆಂಟ್ ಇಲ್ಲ ನಿಮಗೆ. ಅಟ್ಯಾಚ್ಮೆಂಟ್ ಏನಿದೆ, ಫ್ರೆಂಡ್ಶಿಪ್ ಅಟ್ಯಾಚ್ಮೆಂಟ್ ಇದೆ ಅಷ್ಟೇ. ಸ್ವಲ್ಪ ಮನಸ್ಸಿಗೆ ಇದಾಗುತ್ತೆ, ಪಿಂಚ್ ಆಗುತ್ತೆ, ಬಟ್ ಕುಸಿದು ಬೀಳಂತ ಪಿಂಚ್ ಆಗಲ್ಲ. ಅದೇ ನೀನು ನನ್ನವನು ಅಂತ ಅಂದುಕೊಂಡವರು, ನಿನಗೆ ಅಟ್ಯಾಚ್ ಇದ್ದಂಥವ್ರು ಏನಾದ್ರೆ ನೀನು ಬೀಳ್ತೀಯ. ಇಲ್ಲಿ ನೀನ್ ಸೆನ್ಸಿಟಿವ್ ಅಲ್ಲ, ನೀನು ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿರ್ತೀಯ. ಜಾಸ್ತಿ ಅಟ್ಯಾಚ್ಮೆಂಟ್ ಆದಾಗ ಅದು ನಿನ್ನ ಎಫೆಕ್ಟ್ ಮಾಡುತ್ತೆ. ಅದನ್ನ ನಾವು ಸೆನ್ಸಿಟಿವ್ ಅಂತ ಆಲೋಚನೆ ಮಾಡ್ತೀವಿ. ಸೆನ್ಸಿಟಿವ್ ಆಗಂಗಿದ್ರೆ ಪ್ರಪಂಚ ಯಾವ ಮೂಲೆ ಯಾರಿಗಾದ್ರೂ ನೀನು ಸೆನ್ಸಿಟಿವ್ ಆಗ್ಬೇಕಾಗಿತ್ತು. ನೀನು ಯಾರಿಗೆ ಏನಾದ್ರೂ ಬೀಳ್ಬೇಕಾಗಿತ್ತು, ನೀನು ತುಪ್ಪು ಅಂತ ಬೀಳ್ತಾ ಇದೆಯಾ? ಇಲ್ಲ, ಆರಾಮಾಗಿ ಟಿವಿ ನೋಡ್ತೀವಿ. ಟಿವಿಗೆ ಎಷ್ಟು ಆಕ್ಸಿಡೆಂಟ್ ಆಗುತ್ತವೆ, ಯಾರೋ ಸಾಯ್ತಾರೆ, ಯಾರೋ ಮಾಡ್ತಾರೆ, ಅದನ್ನೆಲ್ಲ ಕೂಲಾಗಿ ಕೂತ್ಕೊಂಡು ನೋಡ್ತೇವೆ. ನೀನು ಅಲ್ಲೇನಾಗಲ್ಲ ನಿನಗೆ. ನಿನ್ನವರಿಗೆ ಆದಾಗ ಮಾತ್ರ ನೀನು ಕೆಳಗೆ ಬೀಳ್ತೀಯ. ಅಂದ್ರೆ ಅರ್ಥ ಏನು? ಸೆನ್ಸಿಟಿವ್ ಅಲ್ಲ, ಅಲ್ಲಿ ಅಟ್ಯಾಚ್ಮೆಂಟ್. ಎಷ್ಟು ಅಟ್ಯಾಚ್ ಆಗಿದೆಯಾ ನೀನು ಅಂತ ತೋರಿಸುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಚಿಕ್ಕವನಿದ್ದಾಗ ವಿವೇಕಾನಂದ ಸ್ವಾಮಿ ಅವ್ರದ್ದು ಬುಕ್ ಓದ್ತಾ ಇದ್ದೆ. ವಿವೇಕಾನಂದ ಅವರು ಒಂದು ಸಂದರ್ಭ ಬಂದಾಗ ಫ್ರಾನ್ಸ್ ಅಲ್ಲಿ, ಅವ್ರು ಇಂಡಿಯಾದಲ್ಲಿ ಇರ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ. ಫ್ರಾನ್ಸ್ ಅಲ್ಲಿ ಎಲ್ಲೋ ಒಂದು ಕಡೆ ಘೋರವಾದಂತ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಚುಲಿ ಅಲ್ಲಿ ಎಷ್ಟೋ ಜನ ಸತ್ತೋಗ್ತಾರೆ. ಬಟ್ ಅವರಿಗೆ ಇಲ್ಲಿ ಇಂಡಿಯಾದಲ್ಲಿ ಇದ್ದಾಗ ಆ ಒಂದು ಫೀಲ್ ಆಗುತ್ತೆ. ಅದ್ರ ಬಗ್ಗೆ ಅವರು ಅಲ್ಲಿ ಆಗ್ತಾ ಇದೆ, ಬಟ್ ಇಲ್ಲಿ ಅವರಿಗೆ ಕೊರಗ್ತಾ ಇದ್ದಾರೆ ಅನ್ನೋ ಒಂದು ಘಟನೆನ ಎಲ್ಲೋ ಒಂದ್ ಕಡೆ ಮೆನ್ಷನ್ ಮಾಡಿ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಹೇಳ್ದಲ್ಲ, ಸಬ್ ಕಾನ್ಸಿಯಸ್ ಕಂಪ್ಲೀಟ್ ಆಗಿ ಟೋಟಲ್ ಯೂನಿವರ್ಸಿಗೆ ಕನೆಕ್ಟ್ ಆಗಿರುತ್ತೆ. ಎಲ್ಲೇ ಏನೇ ಆಗಲಿ, ಏನೇ ಮಾಡಲಿ, ಯೂನಿವರ್ಸಿಗೆ ಕನೆಕ್ಟ್ ಆಗಿರುತ್ತೆ ಸಬ್ ಕಾನ್ಸಿಯಸ್. ಸೊ ಆ ಸಬ್ ಕಾನ್ಸಿಯಸ್ನ ಅದು ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಿತಿಗೆ ತಗೊಂಡೋಗಿದ್ದೆ ನಿನ್ನ ಮೈಂಡ್ನ,
ನಿನಗೆ ಎಲ್ಲಿ ಏನಾದರೂ ಕಾಣಿಸುತ್ತೆ. ಸೊ ಹಲವಾರು ನಾವು ಚರಿತ್ರೆಗಳನ್ನು ಓದಿದಾಗ ಮಹಾತ್ಮರು ಶರಣರು ಅಂತ ಅಂದ್ಕೊಂಡಿರೋಲ್ಲ, ಇದೇ ಥರ ಆ್ಯಕ್ಟ್ ಮಾಡಿದ್ದಾರೆ. ಈಗ ಶಿಶುನಾಳ ಶರೀಫರು ಒಂದು ಕಚೇರಿ ಮಾಡ್ತಾ ಇದ್ರು, ಅವ್ರು ಸುಮ್ಮನೆ ಹಾಡಾಡ್ತಾ ಎಲ್ಲ ಕಡೆ ಕೂತ್ಕೊಂಡು ಹಾಡಾಡ್ತಾ ಇದ್ರು, ತಂಬೂರಿ ತಗೊಳ್ಳೋದು ಹಾಡಾಡ್ತಾ ಇದ್ರು. ಹಾಡಾಡ್ತಾ ಇದ್ರೆ ಗೋವಿಂದ ಭಟ್ರು ಅಂತ ಅವರ ಒಂದು ಗುರುಗಳು ಇನ್ನು ಕೊನೆ ಕಾಲ ಶರೀಫಾ ಅಂತ ಕೂಗ್ತಾರೆ ಅವ್ರ ಮನೆಯಲ್ಲಿ, ಪ್ರಾಣ ಬಿಡುವಂತ ಟೈಮಲ್ಲಿ ಶರೀಫಾ ಅಂತ ಕೂಗ್ತಾರೆ. ಇಲ್ಲಿ ತಂಬೂರಿ ಬಾರಿಸ್ಕೊಂಡು ಹಾಡಾಡ್ತಕ್ಕಂಥ ಶರೀಫರು ಬಂದೇ ಗುರುವೇ ಅಂತ ಓಡೋಗ್ತಾರೆ. ಸೊ ಅದು ಕನೆಕ್ಟ್ ಆಗಿರ್ತಾರೆ, ಸಬ್ಕಾನ್ಷಿಯಸ್ಲಿ ಕನೆಕ್ಟ್ ಆಗಿರ್ತಾರೆ. ಬೇಕಾದಷ್ಟು ಘಟನೆಗಳು ಆ ಥರ ಇರ್ತವೆ. ನಾವು ನಾರ್ಮಲ್ ಪೀಪಲ್ ಆದ ಕಾರಣ ಕಲ್ಲಿದ್ದಂಗೆ ನಾವು. ಯಾರು ಕಿರಿಚಿಕೊಂಡ್ರು ಏನಾಗಲ್ಲ, ಹರಿಚಿದ್ರು. ಆದ್ರೆ ಆ ಒಂದು ಲೇಯರ್ ನಮ್ಮ ಹತ್ರ ಕೌದಿದೆ ಅಂತ ಹೇಳಿ ಅನ್ಬೋದು. ಅಷ್ಟು ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಫ್ರೀಕ್ವೆನ್ಸಿನ ರಿಸೀವ್ ಮಾಡಕ್ಕೆ ನಮಗೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಒಂದು ಮೈಂಡ್ ಏನಾಗಿದೆ, ಲೇಯರ್ ಬೈ ಲೇಯರ್ ಸುತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಸುತ್ತಕೊಂಡು ಅದೇ ಸೂಕ್ಷ್ಮ ಆಗಬೇಕು ಅಂತಂದರೆ ಅದೆಲ್ಲ ಬಿಡಿಸ್ಬೇಕು. ಆ ಲೇಯರ್ಗಳೆಲ್ಲ ಬಿಟ್ಟು ಹೋದಾಗ ಮೈಂಡು ಕ್ಲಿಯರ್ ಆದಾಗ ಅವಾಗ ಸೂಕ್ಷ್ಮ ಆಗುತ್ತೆ. ಈಗ ಸೂಕ್ಷ್ಮ ಅಲ್ಲ, ಎಲ್ಲ ಹಾರ್ಡ್ ಆಗಿಬಿಟ್ಟಿದೆ ತುಂಬ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದಕ್ಕಿಂತ ಸೊ ಇನ್ ಟುಡೇಸ್ ವರ್ಲ್ಡ್ ಎಸ್ಪೆಷಲಿ ನಾವು ನಮ್ಮ ಆಲೋಚನೆಗಳು ಯಾವ ಥರ ಇದೆ ಅಂತ ಹೇಳಿ ಗಮನ ಹರಿಸೋದೇ ಎಲ್ಲೋ ವಿರಳ ಅಂತ ಅನ್ಬೋದು. ಆ್ಯಕ್ಚುಲಿ ನಾವು ಏನು ಮಾಡ್ತಿದ್ವಿ ನಮಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಆಲೋಚನೆಗಳು ಯಾವ ಥರ ಇದೆ ಗೊತ್ತಾಗ್ತಾ ಇಲ್ಲ. ಹಾಗೆ ನಾವು ಎಷ್ಟೊಂದು ಇನ್ಫಾರ್ಮೇಶನ್ ರಿಸೀವ್ ಮಾಡ್ತಾ ಇದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಇರ್ಬೋದು? ಯಾವ ರೀತಿ ಏನೆಲ್ಲ ಮುಗಿದೋಗಿದೆ ಸಿನಿಮಾ. 98% ಪೂರ್ತಿ ಈಗ ಓಡ್ತಾ ಇದ್ದೀವಿ. ಇವಾಗ ಟಾಪ್ ಗೇರ್ ಬಿದ್ದುಬಿಟ್ಟಿದೆ ಈಗಾಗಲೇ. ಇವಾಗ ನಾವು ನಮ್ಮ ಮಕ್ಕಳಿದ್ದಾಗ, ಅಂದರೆ ನಮಗೆ ಒಂದು 18-20 ವರ್ಷ ಇದ್ದಾಗ ಟೈಮ್ ಭಾಳ ಸ್ಲೋ ಆಗಿ ಹೋಗ್ತಾ ಇತ್ತು, ಆರಾಮಾಗಿದ್ವಿ ನಾವು. ಯಾವ ಸೆಲ್ ಫೋನ್ ಇರಲಿಲ್ಲ, ಇದಿರಲಿಲ್ಲ. ಅವಾಗ ನಮಗೆ ರೇಡಿಯೋಗಳು ಅಷ್ಟೇ, ಎಲ್ಲೋ ಒಬ್ಬರ ಮನೇಲಿ ಟಿವಿಗಳು. ಸೊ ನಮ್ಮ ಲೋಕ ಯಾವತ್ತು ಬರೀ ಆಟ, ನಮ್ಮ ಫ್ರೆಂಡ್ಸು, ಹೊರಗಿನ ಪ್ರಪಂಚ ಜಾಸ್ತಿ ಇರಲಿಲ್ಲ. ಸೊ ಇನ್ಫಾರ್ಮೇಷನ್ ಜಾಸ್ತಿ ಇಲ್ಲ ಅಂದಾಗ ಮನುಷ್ಯ ಭಾಳ ಸಂತೋಷವಾಗಿರ್ತಾನೆ. ಈಗ ಪ್ರಪಂಚವೆಲ್ಲದನ್ನು ತಂದು ನಾನು ತಲೆ ಹಾಕೊಂಡ್ಬಿಟ್ಟಿದ್ದೀನಿ. ಇವತ್ತು ಅಮೇರಿಕಾದಲ್ಲಿ ಏನಾಗ್ತಾ ಇದೆ, ಆಸ್ಟ್ರೇಲಿಯಾದಲ್ಲಿ ಏನಾಗ್ತಾ ಇದೆ, ಯುರೋಪಲ್ಲಿ ಏನಾಗ್ತಾ ಇದೆ, ಮಿಡ್ಲ್ ಈಸ್ಟಲ್ಲಿ ಏನಾಗ್ತಾ ಇದೆ, ಇಲ್ಲಿ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೇನು, ಯಾವ ಊರಲ್ಲೇನು, ಅಲ್ಲೇನು, ಇಲ್ಲೇನು, ಬರೀ ಎಷ್ಟು ಇನ್ಫಾರ್ಮೇಷನ್ ಓವರ್ಲೋಡೆಡ್ ಆಗಿದೆ ಅಂತಂದರೆ ಅಷ್ಟು ಓವರ್ಲೋಡೆಡ್ ಆಗಿಬಿಟ್ಟಿದೆ. ಇಡೀ ಪ್ರಪಂಚನೇ ನಮ್ಮ ಕೈಯಲ್ಲಿದೆ, ಮೊಬೈಲ್ ಡಿವೈಸ್ ಆಗಿ. ಸೊ ಈಗ ಆಯಿತು, ಏನು ಮಾಡೋಕ್ಕಾಗಲ್ಲ ಇನ್ನು. ಸೊ ಅದರಿಂದ ಹೊರಗಡೆ ಬರೋದು ಭಾಳ ಕಷ್ಟ. ಸೊ ಸೆಲ್ ಫೋನ್ ಬಿಟ್ಟು ಸ್ವಲ್ಪ ಇರಬೇಕು ಅಂದ್ರೆ ಭಯ ನಮಗೆ. ಯಾರೇನು ಮೆಸೇಜ್ ಕಳಿಸ್ತಾರೋ, ಈಗ ನಾನು ಏನು ಮಾಡ್ತೀನಿ ಸಾಮಾನ್ಯವಾಗಿ ನಿನಗೆ ಗೊತ್ತು, ರಾತ್ರಿ 9 ಗಂಟೆ ನಾನು ಸ್ವಿಚ್ ಆಫ್ ಆಗುತ್ತೆ. ಸೊ ಬೆಳಗ್ಗೆ ನಾನು ಮತ್ತೆ 8 ಗಂಟೆಗೆ ಆನ್ ಮಾಡ್ತೀನಿ. ಕಾಫಿ ಎಲ್ಲ ಕುಡಿದು ಆರಾಮಾಗಿ ಒಂದು 8-8:30 ಆನ್ ಮಾಡ್ತೀನಿ. ಕೆಲವರು ಕೇಳ್ತಾರೆ ನನ್ನ, ಅಲ್ಲಪ್ಪ ಯಾರಿಗಾದ್ರೂ ಅರ್ಜೆಂಟ್ ಇದ್ರೆ ಹೆಂಗೆ ಅಂತ. ಅರ್ಜೆಂಟ್ ಯಾರಿಗೆ? ನನಗೆ ಅವ್ರಿಗೆ ಅರ್ಜೆಂಟ್ ಇದ್ರೆ ಅವ್ರು ಮಾಡ್ಕೊಂತಾರೆ, ನನಗೆ ಅನ್ಸೋಣ. ಅಂದರೆ ಪ್ರಪಂಚದಾಗೆ ಯಾರ್ಯಾರಿಗೆ ಅರ್ಜೆಂಟ್ ಆದ್ರೆ ನಾನು ಹೋಗ್ಬೇಕಾ ಅಲ್ಲಿಗೆ? ನಾನು ಆ್ಯಂಬುಲೆನ್ಸಾ? ಸೊ ಅವ್ರು ಅರ್ಜೆಂಟ್, ಅದು ನಾನೇನು ಮಾಡೋಕ್ಕಾಗಲ್ಲ. ಸೊ ನಾನು ಇರೋದಿಷ್ಟೇ, ರಾತ್ರಿ 11 ಗಂಟೆ ಅಥವಾ 12 ಗಂಟೆ, ಒಂದೊಂದು ಸಲ 11:30, 12 ಗಂಟೆ ಕಂಪ್ಲೀಟ್ ಸ್ವಿಚ್ ಆಫ್. ಕೆಲವೊಂದು ಸಲ 8:00 ನೀನು ಫೋನ್ ಮಾಡಿದಾಗ ಸಿಗಲ್ಲ ನನಗೆ, ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ ನಂದು. ಸ್ವಿಚ್ ಆಫ್ ಅಷ್ಟೇನೆ. ಫೋನ್ ಅನ್ನೋದು ನನ್ನ ಅನುಕೂಲಕ್ಕೆ, ಪ್ರಪಂಚಕ್ಕೆ ನಾನು ಅನುಕೂಲ ಮಾಡೋದಲ್ಲ. ಏನು ಮಾಡಲ್ಲ ಕೂಡ. ಇವಾಗ ಯಾರೋ ನನಗೆ ಫೋನ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಇದ್ದಕ್ಕಿದ್ದಂಗೆ ಏನೋ ಒಂದು ದೊಡ್ಡ ಶಾಕು, ಏನು ಮಾಡ್ತೀನಿ ನಾನು? ನನ್ನ ಪರಿಮಿತಿಯಲ್ಲಿ ಇವಾಗ ಏನು ಮಾಡ್ಬೋದು ಅದನ್ನು ಮಾಡ್ಬೋದು ಅಷ್ಟೇ. ಅಲ್ಲಿ ಆ ಪರಿಮಿತಿಯಲ್ಲಿ ಕೂಡ ಏನು ಮಾಡ್ತೀನಿ ನಾನು? ಈಗ ನಮ್ಮೂರಲ್ಲೋ ಅಥವಾ ಇನ್ನೊಂದು ಊರಲ್ಲೋ, ಇವಾಗ US ಇಂದ ಫೋನ್ ಬಂತಪ್ಪ ನನಗೆ, ಏನೋ ಒಂದು ವಿಷಯ ಆಯಿತು, ನಾನು ಏನು ಮಾಡ್ಬೋದು? ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಅಲ್ಲ US ಬೇಡ, ಇಲ್ಲಿ ಕೂಡ, ಇಲ್ಲಿ ಹೆಬ್ಬಾಳೋ ಅಥವಾ ಯಲಹಂಕನೋ ಅಲ್ಲಿ ಎಲ್ಲನೋ ಏನಾಯ್ತು, ಏನು ಮಾಡ್ತೀನಿ ನಾನು? ನನ್ನ ನೆರೆಹೊರೆ, ನನ್ನ ಸುತ್ತಮುತ್ತಿದ್ದಂತೆ ಹೋಗಿ ನಾನು ಫಿಸಿಕಲ್ ಆಗಿ ಏನಾದರೂ ಒಂದು ಹೆಲ್ಪ್ ಮಾಡ್ಬೋದೇ ಬಿಟ್ಟರೆ ನಾನು ಏನು ಮಾಡ್ಬೋದು ನಾನು? ನನಗೆಲ್ಲ ಪರಿಮಿತಿ ಇದ್ದಾವೆ. ಸುಮ್ಮನೆ ಅವೆಲ್ಲ ಡ್ರಾಮಾಗಳು ಅಷ್ಟೇ. ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀನಿ, ಅದು ಮಾಡ್ತೀನಿ. ಇವರ ನಿನ್ಗೆ ಹೆಲ್ಪ್ ನೀನು ಮಾಡ್ಕೊ ಫಸ್ಟು. ನೀನು ಫಸ್ಟ್ ಆರಾಮಾಗಿರೋದು ಕಲ್ತ್ಕೊ. ಸೊ ಅದಕ್ಕೆ 11-12 ಗಂಟೆ ನಂದು ಫೋನ್ ಸ್ವಿಚ್ ಆಫಲ್ಲೇ ಇರುತ್ತೆ ನಂದು. ಸಾಮಾನ್ಯವಾಗಿ ಯಾವೇ ನಂಬರ್ ಬಂದರೆ ನಾನು ಲಿಫ್ಟ್ ಮಾಡಲ್ಲ. ನನಗೆ ಅವಶ್ಯಕತೆ ಏನು? ಅನ್ನೋನ್ ನಂಬರ್ಸ್ ನಾನು ಯಾಕೆ ಎತ್ತಕ್ಕೆ ಎತ್ತಲ್ಲ ನಾನು. ನನ್ನ ಹತ್ರ ಸ್ಟೋರ್ ಆಗಿರೋ ನಂಬರ್ಸ್ ಮಾತ್ರ ನಾನು ಲಿಫ್ಟ್ ಮಾಡ್ತೀನಿ ನಾನು. ಅದು ಸ್ಟೋರ್ ಆಗಿರೋ ನಂಬರ್ಸು ನನಗೆ ಬೇಕು ಅಂದರೆ ಲಿಫ್ಟ್ ಮಾಡ್ತೀನಿ, ಇಲ್ಲ ಮಾಡಲ್ಲ ಅದನ್ನು ಕೂಡ. ನನಗೆ ಅವಸರ ಇಲ್ಲ ಅಂತ ಅಂದ್ಕೊಂಡ್ರೆ ಅವ್ರು ಏನಾದರೂ ಅಂದ್ಕೊಳ್ಳಿ ಬಿಡಿ, ನಾನು ಏನು ಮಾಡಲಿ? ನಾನು ಎಷ್ಟು ಜನಕ್ಕೆ ಅಂತ ನಾನು ಬಾಯಿ ಮುಚ್ಚಕ್ಕೆ ಸಾಧ್ಯ, ಎಷ್ಟು ಜನಕ್ಕೆ ಅಂತ ನಾನು ಹೆಲ್ಪ್ ಮಾಡೋಕ್ಕೆ ಸಾಧ್ಯ, ಎಷ್ಟು ಜನ? ಯಾರಿಗೂ ಮಾಡಲ್ಲ ಕೂಡ. ಇದೆಲ್ಲ ಬರೀ ನನ್ನನ್ನು ನಾನು ಮೋಸ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಇದು ಸ್ವಲ್ಪ ನನಗೆ ಅರ್ಥ ಆದಮೇಲೆ ನಾನು ಸ್ವಲ್ಪ ಫ್ರೀ ಆಗ್ಬಿಟ್ಟಿದ್ದೆ ನಾನು ಇವಾಗ. ಹೌದು. ಸೊ ಹಾಗಾಗಿ ಇವತ್ತಿನ ದಿವಸ
ಅವರು ತಾವು ಏನ್ ಆಲೋಚನೆ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಷ್ಟೊಂದ್ ದಿವಸ ಡೈವರ್ಸ್ಗಳು ಆಗ್ತಾ ಇದಾವೆ. ಎಷ್ಟೋ ಯಾಕಂದ್ರೆ ಅವ್ರು ಏನ್ ಆಲೋಚನೆ ಮಾಡ್ತಿದೀವಿ ಅಂತ ಗೊತ್ತಿಲ್ಲ. ಎಲ್ಲಿಂದನೋ ಥಾಟ್ಸ್ ಬರುತ್ತೆ, ಎಲ್ಲಿಂದನೋ ಇನ್ಫಾರ್ಮೇಶನ್ ರಿಸೀವ್ ಮಾಡ್ತಾರೆ. ಸೊ ಡಿಸಿಷನ್ ತಗೊಳ್ಬೇಕಾದ್ರೆ ಯಾವುದೋ ಒಂದು ಡಿಸಿಷನ್ ತಗೊಂಡ್ಬಿಡ್ತಾರೆ. ಅದರಿಂದ ಒಳ್ಳೇದಾಗ್ಬೋದು, ಇಲ್ಲಾಂದ್ರೆ ಅನಾಹುತ ಆಗ್ಬೋದು. ಆಮೇಲೆ ಯೂತ್ಸ್ಗಳಲ್ಲೂ ಕೂಡ ಇವತ್ತಿನ ದಿವಸ ಅವ್ರು ಏನ್ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ಫ್ಲೂಯೆನ್ಸ್ಡ್ ಆಗಿ ಕೆಲವೊಂದು ಆಕ್ಷನ್ಗಳನ್ನು ತಗೋತಾ ಇದ್ದಾರೆ. ಆಕ್ಚುಲಿ ಈ ಒಂದು ಆಲೋಚನೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಆಲ್ರೆಡಿ ಇವಾಗ ಜಸ್ಟ್ ಡೀಟೇಲ್ ಆಗಿ ಮಾಡ್ತಾ ಹೋದ್ವಿ. ಸೊ ಹಾಗಾಗಿ ಆಲೋಚನೆ ಅನ್ನೋದಕ್ಕಿಂತ ಯೋಚನೆಗಳನ್ನು ಜಾಸ್ತಿ ಮಾಡ್ತೀವಿ. ಈಗ ನೀವು ಹೇಳಿದ್ರಿ ಡೈವರ್ಸ್ ಜಾಸ್ತಿ ಆಗ್ತಾ ಇದಾವೆ, ಗಲಾಟೆಗಳು ಆಗ್ತದವೆ, ಮರ್ಡರ್ಸ್ ಆಗ್ತದವೆ, ಇದಾಗ್ತದೆ. ಆಗಲಿ ಬಿಡಿ, ಏನಾಯ್ತು? ನಾನು ಹೇಳ್ತಾ ಇರೋದು ಇದು ನಾವೇನು ಅಂದ್ಕೊಳ್ತೀವಿ ಅಂತಂದ್ರೆ ಅವ್ರ ಆಲೋಚನೆಗಳಿಂದ ಅವ್ರು ಮಾಡ್ತಾರೆ ಅಂತ. ನನಗೆ ಒಂದೊಂದ್ಸಲ ಅನ್ಸುತ್ತೆ ಇದೆಲ್ಲ ಪ್ರಕೃತಿನೇ ಮಾಡುತ್ತೇನೋ ಅಂತ. ಅಂದ್ರೆ ಈ ಯೋಚನೆಗಳನ್ನ ಹುಟ್ಟಾಕ್ತಾ ಇರೋದು ಪ್ರಕೃತಿ ಅಂತ ಇರ್ಬೋದೇನೋ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಾನು ಕೂಡ ಪ್ರಕೃತಿ ತಾನೆ. ಹೌದು. ಸೊ ಇಷ್ಟು ರೀತಿಯ ವಿಪರೀತವಾದ ಆಲೋಚನೆ ಹುಟ್ಟಿದ್ದಿಲ್ಲಿಂದ, ಈ ಥರ ಎಲ್ಲವೂ ಆಗ್ತಾರದಲ್ಲಿಂದ, ವಾರ್ತೆಗಳೇನು, ಆಮೇಲೆ ಇಗೋಸ್ ಏನು, ನಾನೇ ನಡೆಸಬೇಕು, ನಾನೇ ಮಾಡಬೇಕು, ನಂದೇ ಮಾಡಬೇಕು, ಇವೆಲ್ಲ ಎಲ್ಲಿಂದ ಆಗ್ತವೆ ಅಂತ. ಸೊ ಇದಕ್ಕೆಲ್ಲ ಇರ್ಬೋದು ಒಂದು ಮಾಯೆ. ಅದು ಮಾಡಿಸ್ತಾ ಇರ್ಬೋದು. ಸೊ ಇದು ಜಸ್ಟ್ ಈಗ ಒಂದೊಂದು ಸಾರಿ ತುಫಾನ್ ಬಂದಾಗ ಎಲ್ಲವೂ ಇದ್ದಕ್ಕಿದ್ದಂಗೆ ವಿಪರೀತವಾದ ಮಳೆ, ಗಾಳಿ ಏನು ಕೊಚ್ಕೊಂಡು ಹೋಗ್ತವೆ, ಚಿತ್ರ ಆಗ್ತವೆ, ಮನೆಗಳು ಬೀಳ್ತವೆ, ಅದಾಗ್ತದೆ, ಇದಾಗ್ತದೆ. ಅದೆಲ್ಲ ಆಮೇಲೆ ಪ್ರಶಾಂತವಾಗಿ. ಸೊ ಇದು ನನ್ನ ಈ ಒಂದು ಟೈಮ್ ಅನ್ನೋದು ಇದೊಂಥರ ಒಂದು ತುಫಾನ್ ಟೈಮ್ ಏನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರಪಂಚನೇ ಈ ರೀತಿಯಾಗಿ ಒಬ್ಬರ ಮೇಲೆ ಒಬ್ರಿಗೆ ಎಷ್ಟು ದ್ವೇಷಗಳು ಯಾಕೆ, ಅಷ್ಟು ಈರ್ಷೆಗಳು ಯಾಕೆ, ಅಷ್ಟು ಅಸೂಯೆಗಳು ಯಾಕೆ? ಇದು ಎಲ್ಲಿಂದ ಬಂತು? ಇದಲ್ಲ 25-30 ವರ್ಷದ ಕೆಳಗೆ ದುಡ್ಡೇ ಇಲ್ಲ ನಮ್ಮ ದೇಶದಲ್ಲಿ. ಇವತ್ತು ವಿಪರೀತವಾಗಿ ಎಲ್ಲರ ಕಡೆನೂ ಹರಿದಾಡ್ತಾ. ಆಮೇಲೆ ನೀನು ನೀನು ಫೋನ್ ತೆಗೆದ್ರೆ ಎಷ್ಟು ಡಿಶಸ್, ಎಷ್ಟು ಒಂದು ರೆಸ್ಟೋರೆಂಟ್ಸ್ ಓಪನ್ಗಳು, ಆ ರೆಸ್ಟೋರೆಂಟ್ ಅಲ್ಲಿ ಎಷ್ಟು ಡಿಶಸ್, ವೆರೈಟೀಸ್ ಏನು, ನೀನು ಯಾವುದ್ರಲ್ಲಿ ವೆರೈಟೀಸ್ ಇಲ್ಲ. ಸೊ ಇಷ್ಟು ರೀತಿಯಾಗಿ ಕಣ್ಣುಗಳು ತುಂಬಷ್ಟು ಎಲ್ಲರೂ ಒಂದು ಡಿಶಸ್ ತಗೋ, ಒಂದು ಬಟ್ಟೆ ತಗೋ, ಒಂದು ನೀನು ಶೂಸ್ ತಗೋ, ವಾಚಸ್ ತಗೋ, ಆಮೇಲೆ ನೀನು ಟ್ರಿಪ್ಸ್ ಮಾಡು, ಅದು ಮಾಡು, ಇದು ಮಾಡು, ಅದು ಮಾಡು. ಇಷ್ಟು ಸೆಳೆತಗಳೇನು? ಇದೆಲ್ಲ ಯೋಚನೆಗಳು ಮತ್ತೆ ಆಲೋಚನೆಗಳಿಂದ ಆಗಿರ್ತಕ್ಕಂಥದ್ದೇ. ಅದು ಅಂದ್ಕೊಳ್ತೀವಿ ನಾವು, ಆಲೋಚನೆ ಅಂತ ಅಂದ್ಕೊಳ್ತೀವಿ. ಈ ಯೋಚನೆ ಬಂದಿದ್ದೆಲ್ಲಿಂದ? ಅದು ಆ ಮಾಯೆ ಇದೆಲ್ಲ ಮಾಡಿಸ್ತಾ ಇರಬಹುದು ಅಂತ ಅನಿಸುತ್ತೆ ನನಗೆ. ಇಲ್ಲಾಂದ್ರೆ ಹೆಂಗೆ ಸಾಧ್ಯ? ಎಷ್ಟು ನಮ್ಮ ಊರಲ್ಲಿ 1 ಕಾರು 2 ಕಾರು ತಿರುಗಾಡ್ತಾ ಇದ್ರೆ ಕಾರ್ ಬಂತು ಅನ್ನೋದು. ಈಗ ಮನೆಗೆ 2 3 ಕಾರುಗಳೇನು? ಎಲ್ಲಿಂದ ಹುಟ್ಟಿತು? ಏನು ಆಕಾಶದಿಂದ ಬಿದ್ದುಬಿಡ್ತಾ ಎಲ್ಲವೂ ಪಟ ಅಂತ? ಗ್ಲೋಬಲೈಸೇಷನ್ ಆದ ತಕ್ಷಣ ಆಗೋಗ್ಬಿಡ್ತಾ? ಏನು ಗ್ಲೋಬಲೈಸೇಷನ್? ಜಸ್ಟ್ ಗ್ಲೋಬಲೈಸೇಷನ್ ಒಂದು ಯೋಚನೆ ಅಷ್ಟೇ. ಮತ್ತೆ ಒಂದು ಗ್ಲೋಬಲೈಸೇಷನ್ ಅನ್ನೋ ಒಂದು ಯೋಚನೆ ಇಷ್ಟೆಲ್ಲ ಕ್ರಿಯೇಟ್ ಮಾಡ್ಬಿಡ್ತಾ? ಇದರಿಂದ ಏನೋ ರಹಸ್ಯ ಇದೆ. ಅಂದ್ರೆ ಇಲ್ಲಿ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಓನರ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆನೆ ಈ ಒಂದು ರಿಸೀವ್ ಮಾಡೋರು ಇದಾರೆ ಅನ್ನೋ ಒಂದು ಮಾಡೋರ ಆಲೋಚನೆನೂ ಜಾಸ್ತಿ ಹೋಗಿರ್ಬೋದಲ್ಲ ಅಲ್ಲೇ. ಮೇ ಬಿ. ಯಾಕಂದ್ರೆ ಎಲ್ಲಿಂದ ಬಂತು ಈಗ ದುಡ್ಡು ಅನ್ನೋದೇನು? ಒಂದು ಕರೆನ್ಸಿ, ಪೇಪರ್. ಅದು ಜಸ್ಟ್ ಪೇಪರ್ ಪ್ರಿಂಟ್ ಮಾಡಿದ ತಕ್ಷಣ ಥಿಂಗ್ಸ್ ಆಟೋಮೆಟಿಕ್ ಆಗಿ ಎಲ್ಲಿಂದ ಬರುತ್ತೆ? ಪೇಪರ್ ಪ್ರಿಂಟ್ ಮಾಡ್ತಾ ಇದೀವಿ ಅಷ್ಟೇ, ಬಟ್ ಪೇಪರ್ ಕೊಟ್ಟ ತಕ್ಷಣ ಥಿಂಗ್ಸ್ ಆಗಿ ಕನ್ವರ್ಟ್ ಆಗ್ಬೇಕಲ್ಲ. ಅದು ಕನ್ವರ್ಟ್ ಹೆಂಗ್ ಆಗ್ತಾ ಇದೆ? ಸೊ ಈ ಪೇಪರು ಥಿಂಗ್ಸ್ ಆಗಿ ಕನ್ವರ್ಟ್ ಆಗ್ಬೇಕಾದ್ರೆ ಅದರಲ್ಲಿ ಏನೋ ನಡೀತಾ ಇದೆ ಮಾಯೆ. ಮಾಯೆ ಅಂದ್ರೆ ಏನು? ಇದ್ದಕ್ಕಿದ್ದಂಗೆ ಒಂದು ಕಾಣದಂಗೆ ಆಗೋದು, ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗೋದು ಅಷ್ಟೇ ಅಲ್ಲ. ಇವಾಗ ಒಂದು ಫೋನ್ ಇದೆ, ಆ ಫೋನ್ ಜಾಗದಿಂದ ಮಾಯ ಆಗ್ಬಿಡ್ತು, ಏನಂತೀನಿ ನೀನು? ಮಾಯ ಆಗೋಗ್ಬಿಡ್ತು. ಮತ್ತೆ ಬಂತು, ಪ್ರತ್ಯಕ್ಷ ಆಯ್ತು. ಅಂದ್ರೆ ಹೋಗೋದು ಬರೋದೇ ಮಾಯ. ಹೌದಾ? ಕರೆನ್ಸಿ ನೋಟ್ ಕಾಣ್ತಾ ಇದೆ, ಕರೆನ್ಸಿ ನೋಟ್ ಕೊಡ್ತಾ ಇದೆಯಾ, ಥಿಂಗ್ಸ್ ಬರ್ತಾ ಇದೆ, ಕರೆನ್ಸಿ ಹೋಗ್ತಾ ಇದೆ, ಮಾಯ ಆಗ್ತಾ ಇದೆ, ಥಿಂಗ್ಸ್ ಪ್ರತ್ಯಕ್ಷ ಆಗ್ತಾ ಇದೆ. ಅದು ಅರ್ಥ ಏನಿದೆ? ಮಾಯ ತಾನೆ. ಸೊ ಇಡೀ ವರ್ಲ್ಡ್ ಆ ಒಂದು ಇಲ್ಯೂಷನ್ ಅಲ್ಲಿ ಬಿದ್ದಿದೀವ ನಾವು. ಏನೋ ಮಾಡ್ತಾ ಇದೆ ಮಾಯೆ. ಎಲ್ಲಿಂದ ಬಂತು ಈ ದುಡ್ಡು? ಎಲ್ಲಿಂದ ಬಂತು? ಇಷ್ಟೆಲ್ಲ ಎಲ್ಲಿಂದ ಆಯ್ತು? ಇಷ್ಟು ಬಿಲ್ಡಿಂಗ್ಸ್ ಏನು, ಈ ಥಿಂಗ್ಸ್ ಏನು, ಇದು ಏನು? ಒಂದೊಂದಕ್ಕೆ ಒಂದೊಂದು ಕಂಡಿಡಿಯೋದೇನೋ, ಇನ್ನೂ ಸೊಫಿಸ್ಟಿಕೇಟೆಡ್ ಲೈಫ್ ಏನೋ. ಸೊ ನನಗೆ ಆಲೋಚನೆ ಅಂದ್ರೆ ಹಿಂಗೆ ಬರುತ್ತೆ. ನಾನು ಎಲ್ಲವಾರು ಕುತ್ಕೊಂಡ್ರೆ ಎಲ್ಲಿಂದ ಬಂತಪ್ಪ ಇದು ಯಾಕೆ ಬಂತಿದು? ನಮಗೆ ಯಾವತ್ತಾದರೂ ತಿಂಗಳಿಗೆ 2 ತಿಂಗಳಿಗೆ ಹಂಗೆ ಒಂದ್ಸಾರಿ ಹೋಟ್ಲ್ ಕರ್ಕೊಂಡು ಹೋಗ್ಬಿಟ್ಟು ಯಾರೋ ನಮಗೆ ಒಂದು ಪೂರಿನೋ ಒಂದು ದೋಸೆನೋ ಕೊಡಿಸಿದ್ರೆ ಎಷ್ಟು ಸಂಭ್ರಮ, ಎಷ್ಟು ಸಂತೋಷ. ಆಮೇಲೆ ಯಾವತ್ತೋ 4 ತಿಂಗಳಿಗೆ 5 ತಿಂಗಳಿಗೆ ಹಂಗೆ ಒಂದು ಸಿನಿಮಾ ತೋರಿಸ್ಬಿಟ್ರೆ, ನಾಳೆ ಹೋಗೋಣ ಸಿನಿಮಾಕ್ಕಂತ ಇವತ್ತು ಹೇಳಿದ್ರಂತ ಅನೌನ್ಸ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ರಾತ್ರಿ ನಿದ್ದೆ ಬರಲ್ಲ. ಯಾವ ನಾಳೆ ಆಗುತ್ತೋ, ಯಾವಾಗ ಹೋಗ್ತೀವಿ, ಆ ಥಿಯೇಟ್ರಿಗೆ ಹೋಗೋವರೆಗೂ, ಆ ಸಿನಿಮಾ ನೋಡೋವರೆಗೂ. ಸಿನಿಮಾ ನೋಡಿ ಬಂದ ಮೇಲೆ ಮತ್ತೊಂದು ವಾರ ಅದನ್ನು ಹೇಳಿದ್ದೆ, ಫೈಟಿಂಗ್ ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ದ, ಹಂಗೆ ಮಾಡ್ದ. ನಾವು ಸಂಭ್ರಮ ಪಟ್ಟಿದ್ದೀವಿ ಲೈಫ್ನ.
ಒಂದು ಹೋಟ್ಲಲ್ಲಿ ತಿಂಡಿ ತಿಂದರೆ ಸಂಭ್ರಮ ಪಟ್ಟಿದ್ದೀವಿ, ಒಂದು ಸಿನಿಮಾ ನೋಡಿದ್ರೆ ಸಂಭ್ರಮ ಪಟ್ಟಿದ್ದೀವಿ, ಒಂದು ಹೊಸ ಬಟ್ಟೆ ದಸರಾಕ್ಕೆ ಅಥವಾ ಉಗಾದಿಗೆ ಒಂದು ಹೊಸ ಬಟ್ಟೆ ಕೊಡಿಸಿದ್ರೆ ಆ ಬಟ್ಟೆ ತಂದ ದಿನ ಅದನ್ನ ತಗೊಂಡೋಗಿ ಟೈಲರಿಗೆ ಕೊಡ್ಬೇಕು ಅಂದ್ರೆ ಟೈಲರ್ ಹತ್ರ ಹೋಗ್ಬಿಟ್ಟು ಅಳತೆ ಕೊಟ್ಬಿಟ್ಟು ಆ ಟೈಲರ್ ಮನೆಗೆ ತಿರುಗಿದ್ದು ಯಾವ ಹೋಗಪ್ಪ ಹೊಲ್ದು ಕೊಡ್ತೀವಿ ಅಂತ. ಅದನ್ನ ಟೈಲರ್ ಕೊಡೋದು ಒಂದು ಸಂಭ್ರಮ, ಟೈಲರ್ ಹತ್ರ ತಿರುಗೋದು ಒಂದು ಸಂಭ್ರಮ, ಟೈಲರ್ ಇಸ್ಕೊಂಬರೋದು ಒಂದು ಸಂಭ್ರಮ, ಹಾಕ್ಕೊಳ್ಳೋದೊಂದು ಸಂಭ್ರಮ, ಹಾಕ್ಕೊಂಡು ತಿರುಗಾಡೋದೊಂದು ಸಂಭ್ರಮ. ಅಂದರೆ ನಾವು ಲೈಫನ್ನ ಸಂಭ್ರಮಿಸಿದ್ದೀವಿ. ನಾವು ಪ್ರತಿ ಕ್ಷಣದಲ್ಲೂ ಕೂಡ ಹೌದೌದು ಪ್ರೊಸೆಸ್ ಅಲ್ಲಿ ಭಾಳ ಸಂಭ್ರಮ ಪಟ್ಟಿದ್ದೀವಿ, ಭಾಳ ಸಂಭ್ರಮ. ಏನೇ ಒಂದು ಸಣ್ಣ ಮನೇಲಿ ಒಂದು ಸ್ವೀಟ್ ಮಾಡೋದಕ್ಕೆ ತಿಂದು ಸಂಭ್ರಮ ಪಟ್ಟಿದ್ದೀವಿ, ನಮ್ಗೆ ಯಾವ್ದಾದ್ರು ಒಂದು ಚಾಕ್ಲೇಟೋ ಒಂದು ಇದು ಸಹ ಕೊಡಿಸಿದ್ರೆ ಸಂಭ್ರಮ ಪಟ್ಟಿದ್ದೀವಿ. ಬಟ್ ಇವಾಗ ಸಂಭ್ರಮನೇ ಇಲ್ಲ. ದುಡ್ಡಿದೆ, ಕೋಟಿಗಟ್ಟಲೆ ದುಡ್ಡಿದೆ, ಎಲ್ಲ ಇದೆ, ಸಂಭ್ರಮ ಹೋಗಿದೆ, ಸಪ್ಪೆ ಆಗಿದೆ ಜೀವನ. ಸಂಭ್ರಮದಿಂದ ಸಪ್ಪೆಗೆ ಕನ್ವರ್ಟ್ ಆಗಿದ್ದೀವಿ ನಾವು. ಇವತ್ತು ಏನೂ ಇಲ್ಲ. ಇವತ್ತು ಮಕ್ಕಳಿಗೆ ನೀನು ಕರ್ಕೊಂಡೋಗಿ ನೀನು ರೆಸ್ಟೋರೆಂಟಲ್ಲಿ 10,000 ಬಿಲ್ ಮಾಡು, ಏನಿಲ್ಲ ಅವ್ರಿಗೆ. ಅವ್ರು ಅದನ್ನ ಎಂಜಾಯ್ ಮಾಡ್ತಾ ಇಲ್ಲ. ಆಮೇಲೆ ನೀನು ಎಂಥ ಬಟ್ಟೆ ಕೊಡಿಸು, ಅದು ತಗೊಂಡು ಹಾಕೊಂಡಾಗೂ ಸಂಭ್ರಮ ಇಲ್ಲ, ತಿರುಗಾಡ್ದಾಗೂ ಸಂಭ್ರಮ ಇಲ್ಲ, ಏನು ಮಾಡಿದ್ರು ಸಂಭ್ರಮ ಇಲ್ಲ. ಹೌದು. ನೀವು ಇದ್ರ ಬಗ್ಗೆ ಮಾತಾಡಿದಾಗ ನನಗೆ ಒಂದು ನೆನಪಿಗೆ ಬರೋದೇನಂದ್ರೆ, ನಾನು, ನಮ್ಮ ಸಿಸ್ಟರ್ ಮತ್ತೆ ನಮ್ಮ ಇನ್ನೊಬ್ಬ ಕಸಿನ್, ಆಕ್ಚುಲಿ ನಮ್ಮ ತಾತ ಶನಿವಾರ ಬಂತು ಅಂದ್ರೆ ಅವರೇ ಪಿಕಪ್ ಮಾಡಕ್ ಬರ್ತಾ ಇದ್ರು. ಸೊ ಅವ್ರು ಪಿಕಪ್ ಮಾಡಕ್ ಬಂದಾಗ ನಮಗೊಂದು ಚಿಕ್ಕ ಹೋಟೆಲ್, ಅದು ನಮ್ಮೂರು ಹರಿಹರ ಚಿಕ್ಕ ಹೋಟೆಲ್ ಅಲ್ಲಿ ಒಂದು ಬಾದಾಮಿ ಹಾಲು, ಅದ್ರ ಜೊತೆಗೆ ಇಲ್ಲಿ ಕುಂದ ಅಂತ ಬರುತ್ತೆ, ಅದಷ್ಟು ಕೊಡಿಸ್ತಾ ಇದ್ರು ಆಕ್ಚುಲಿ ಪ್ರತಿ ಶನಿವಾರ ಆ ಬಾದಾಮಿ ಹಾಲು. ಅಂದ್ರೆ ಅದನ್ನ ಇದುವರೆಗೂ ನಾವು ಆ ಒಂದು ಎಂಜಾಯ್ಮೆಂಟ್ ಏನಿದೆಲ್ಲ, ಶನಿವಾರ ಬರುತ್ತೆ, ಬಂದಾಗ ನಮ್ಮ ತಾತ ಬರ್ತಾರೆ, ಅವಾಗ ಶನಿವಾರ ಬರೋದಕ್ಕೋಸ್ಕರನೇ ಕಾಯ್ತಾ ಇದ್ವಿ ಆಕ್ಚುಲಿ. ಆ ಒಂದು ಎಂಜಾಯ್ಮೆಂಟ್ ಇವತ್ತಿನ ದಿವಸ ನಾವು ಯಾವುದೇ ಒಂದು ರೆಸ್ಟೋರೆಂಟಿಗೆ ಹೋದಾಗ ಕೂಡ ಎಂಜಾಯ್ಮೆಂಟು ಎಲ್ಲೋ ಹೋಗ್ತೀವಿ, ಸಿಗುತ್ತೆ, ಈ ರೆಸ್ಟೋರೆಂಟಿಗೆ ಹೋದ್ರೆ ಅದು ಸಿಗುತ್ತೆ, ಈ ರೆಸ್ಟೋರೆಂಟಿಗೆ ಹೋದ್ರೆ ಇದು ಸಿಗುತ್ತೆ ಅಂತೀವಿ ಹೊರತು ಅವಾಗಿರ್ತಕ್ಕಂಥ ಒಂದು ಎಂಜಾಯ್ಮೆಂಟು ಅಲ್ಲಲ್ಲ. ಎಂಜಾಯ್ಮೆಂಟ್ ಅದೇ ಹೇಳ್ತಾ ಇದ್ದೀನಿ, ಮಾಯೆ ಏನಾಗ್ತಾ ಇದೆ ಅನ್ನೋದಕ್ಕೆ ನಾವು ಲೈಫ್ನ ಸಂಭ್ರಮಿಸೋದು ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ಲೈಫ್ ಇರೋದು ಸಂಭ್ರಮಿಸೋಕ್ಕಾಗಿ, ಲೈಫ್ ಇರೋದು ಸಂಭ್ರಮ ಪಡೋದಕ್ಕೆ, ಪ್ರತಿಯೊಂದರಲ್ಲೂ ಕೂಡ ಸಂಭ್ರಮ ಪಡೋದಕ್ಕೆ ಲೈಫ್ ಇರೋದು. ಅದನ್ನು ಬಿಟ್ಬಿಟ್ಟು ನಾವು ಹುಡುಕಾಡ್ತಾ ಇದ್ವಿ, ಏನೋ ಅಲಿತಾ ಇದ್ವಿ, ದುಡ್ಡು 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 ಇಲ್ಲದೆ ಹೋಗ್ತಾ ಇದ್ವಿ. ನಾವು ನಮ್ಮೂರಲ್ಲಿ ಜಾತ್ರೆಗೆ ಹೋಗ್ತಾ ಇದ್ವಿ, ಎತ್ತಿನ ಗಾಡಿ ಕಟ್ಕೊಂಡು, ಅದೊಂದು ಸವಾರಿ ಬಂಡಿ ಅಂತ ಬರುತ್ತೆ, ಅದು ಸವಾರಿ ಇಟ್ಕೊಂಡು ಅದರಲ್ಲಿ ಜಾತ್ರೆಗೆ ಹೋಗ್ತಾ ಇದ್ವಿ. ಎಷ್ಟು ಖುಷಿ! ಇವತ್ತು ನೀನು ಆಡಿ ಬೆಂಜಲ್ಲಿ ನಾವು ತಿರುಗಾಡೋದಕ್ಕೂ ಖುಷಿ ಇಲ್ಲ ನಮಗೆ, ಏನೂ ಇಲ್ಲ. ಸೊ ಅಂದರೆ ಇಲ್ಲಿ ಆ ದಿನಗಳು ಒಳ್ಳೆವು, ಈ ದಿನಗಳು ಕೆಟ್ಟವು ಅಂತಲ್ಲ ಹೇಳ್ತಾ ಇರೋದು ನಾನು. ದಿನಗಳು ಸೇಮು, ಎಲ್ಲವೂ ಸೇಮು. ಆದರೆ ಈ ಸಂಭ್ರಮಿಸುವ ವಾತಾವರಣ ಹೋಗ್ಬಿಡ್ತು, ಸಂಭ್ರಮ ಪಡೋದು. ಯಾಕಂದರೆ ಯಾಕೆ ಸಂಭ್ರಮಿಸ್ತಾ ಇಲ್ಲ ಅಂತಂದರೆ, ಆಗ ನಾವು ಒಂದೇನೆ, ಈಗ ನಮ್ಮ ಮಧ್ಯೆ ಕಂಪ್ಯಾರಿಸನ್ ಅಂತ ಒಂದು ಬಂದ್ಬಿಟ್ಟಿದೆ. ಅವಾಗ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಯಾರು ಇಲ್ಲ. ಅವಾಗ ನಮ್ಮ ಮೈಂಡಲ್ಲಿ ಕಂಪ್ಯಾರಿಸನ್ನೇ ಇಲ್ಲ, ಕಂಪ್ಯಾರಿಸನ್ ಅನ್ನೋ ಸುದ್ದಿನೇ ಇಲ್ಲ. ಅವಾಗ ಒಂದೇ ಹೋಟ್ಲು ಅಲ್ಲ, ನೀನು ಏನೇ ತಿನ್ನು, ಇವಾಗ ನೀನು ಯೂನಿಕ್. ಇವಾಗ ನೀನು ಹೋಗಿ ಒಂದು ಹೋಟ್ಲಲ್ಲಿ ತಿಂದು ನಿನ್ನ ಸ್ನೇಹಿತಿಗೆ ಹೇಳ್ತೀಯ, ನಾನು ಆ ಹೋಟ್ಲಿಗೆ ಹೋಗಿ ತಿಂದು ಬಂದೆ ಅಂತ ಹೇಳ್ತೀಯ. ಅವನ್ನ ಕಂಪ್ಯಾರಿಸನ್ ಮಾಡ್ಕೊಂಡು ನಾನು ಈ ಹೋಟ್ಲಿಗೆ ಹೋಗಿದ್ದೆ ಅಂತ ಅವ್ನು ಹೇಳಲ್ಲ. ಅಪ್ಪ ಅಮ್ಮ ನನ್ನ ಈ ಸಿನಿಮಾ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತೀಯ ನಾನು. ಅವನು ಕೂಡ ಹೇಳಲ್ಲ ನನ್ನ ಕರ್ಕೊಂಡು ಹೋಗಿ, ಅವನು ಇನ್ನೊಂದು ಸಿನಿಮಾಕ್ಕೆ ಹೋಗಿರ್ತಾನೆ, ಯಾವುದೋ ನಾನು ಆವತ್ತು ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತಾನೆ. ಇವಾಗ ಅವನೇನು ಕೇಳ್ತಾನೆ, ಆ ಸಿನಿಮಾ ಹೆಂಗಿತ್ತು ಹೇಳೋ, ಸ್ಟೋರಿ ಹೇಳೋ, ನೀನು ಸ್ಟೋರಿ ಹೇಳ್ತೀನಿ ನಾನು. ಸೊ ಅವಾಗ ಕಂಪ್ಯಾರಿಸನ್ ಇರಲಿಲ್ಲ, ಅದಕ್ಕಾಗಿ ನಾವು ಲೈಫ್ನ ಸಂಭ್ರಮಿಸಿದ್ವಿ. ಈಗ ನಮ್ಮ ಲೈಫಲ್ಲಿ ಕಂಪ್ಯಾರಿಸನ್ ಅನ್ನೋ ಭೂತ ಬಂದು ಕುತ್ಕೊಂಡ್ಬಿಟ್ಟಿದೆ. ನಾನು ಕಾರ್ ತೊಗೊಂಡೆ, ನನಗಿನ್ನ ನೀನು ದೊಡ್ಡ ಕಾರ್, ಇಂಥ ಕೆಲಸ ಆಯ್ತು ನೋಡಪ್ಪ, ನಾನು ಅದು ತೊಗೋಬೇಕಾಗಿತ್ತು ಅಂತ ಕಂಪ್ಯಾರಿಸನ್ ಬಂತು. ನಾನೊಂದು ಬಟ್ಟೆ ತೊಗೊಂಡೆ, ಕಂಪ್ಯಾರಿಸನ್ ಬಂತು, ಶರ್ಟ್ ಎಷ್ಟು ಚೆನ್ನಾಗಿದೆ, ನಾನು ಯಾವ ಚೆನ್ನಾಗಿಲ್ಲ, ವಾಚ್ ಚೆನ್ನಾಗಿದೆ, ಅವನು ವಾಚ್ ಚೆನ್ನಾಗಿಲ್ಲ, ಎಲ್ಲದಕ್ಕೂ ಕಂಪ್ಯಾರಿಸನ್. ಈ ಕಂಪ್ಯಾರಿಸನ್ ಅನ್ನೋ ಭೂತ ಬಂದು ನಮ್ಮ ಮೈಂಡಲ್ಲಿ ಕೂತ್ಕೊಂಡು ಸಂಭ್ರಮ ಪಡ್ತಕ್ಕಂಥ ವಾತಾವರಣ ಹೋಗ್ಬಿಟ್ಟು ಸಪ್ಪೆ ಆಗಿರ್ತಕ್ಕಂಥ ವಾತಾವರಣ ಬಂದು ಡಿಪ್ರೆಷನ್ಗೆ ಹೋಗ್ತಾ ಇದೀವಿ. ನಾವು ರೀಕನೆಕ್ಟ್ ಆಗ್ತಕ್ಕಂಥ ಒಂದು ಸಮಯ ಬಂದಿದೆ. ಅಂದ್ರೆ ಇಲ್ಲಿ ನಾವು ಕಂಪ್ಯಾರಿಸನ್ ಅನ್ನೋದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಅದನ್ನ ಯಾವ ರೀತಿ ಇದೆ ಅದನ್ನ ಅನುಭವಿಸ್ಬೇಕು ಅನ್ನೋದನ್ನ ಆ ಪ್ರೊಸೆಸ್ ಅಲ್ಲಿ ಇದ್ರೆ ಅದನ್ನ ನಾವು ಎಂಜಾಯ್ ಮಾಡ್ಬೋದು. ಅದು ಕಷ್ಟ ಅದು. ಯಾಕೆಂದ್ರೆ ನಾವು ಮೈಂಡ್ಗೆ ಯಾವ್ದಾದ್ರು ಅಭ್ಯಾಸ ಕಲಿಸ್ತೀವಿ. ಮೈಂಡ್ ಏನಾಗುತ್ತೆ, ನೀನು ಏನು ಕಲ್ಟಿವೇಟ್ ಮಾಡ್ತೀಯೋ ಅದನ್ನ ಕಲ್ತ್ಕೊಳ್ಳಿ. ಈಗ ನಾವು ಮೈಂಡ್ಗೆ ಏನು ಕಲ್ಟಿವೇಟ್ ಮಾಡಿದೀವಿ, ಕಂಪ್ಯಾರಿಸನ್ ಕಲ್ಟಿವೇಟ್ ಮಾಡಿದೀವಿ ಮೈಂಡಿಗೆ. ಆ ಕಂಪ್ಯಾರಿಸನ್ ಮೈಂಡ್ ಯಾವತ್ತು ಏನ್ ಮಾಡುತ್ತೆ, ಪ್ರತಿಯೊಂದು ಕೂಡ ನನಗೇನೋ ಒಂದು ಬಂತು ಅಂತಂದ ತಕ್ಷಣ ಅದನ್ನು ಕಂಪ್ಯಾರಿಸನ್ ಮಾಡಿ ತೋರಿಸುತ್ತೆ, ಅಯ್ಯೋ ನಿನ್ಕಿಂತ ಚೆನ್ನಾಗಿದೆ ನೋಡಂತ. ಹಿಂದೆ ಕಂಪ್ಯಾರಿಸನ್ ಇರಲಿಲ್ಲ. ಒಂದು ಬೆಲ್ಲದ ತುಂಡು ಸಿಕ್ಕರೂ ಕೂಡ ಅದನ್ನು ಎಂಜಾಯ್ ಮಾಡ್ತಿದ್ದೆ ನಾನು. ಬೆಲ್ಲ, ಚಾಕ್ಲೇಟ್ ಅಲ್ಲ, ಒಂದು ಬೆಲ್ಲದ ತುಂಡು ಕೊಟ್ಟರು ಅದನ್ನ ಎಂಜಾಯ್ ಮಾಡ್ತಾ ಇದ್ದೆ ನಾನು. ಯಾಕಂದ್ರೆ ಅದು ಕಂಪ್ಯಾರಿಸನ್ ಇರಲಿಲ್ಲ. ಏನ್ ಮಾಡ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ಇರ್ತಾ ಇದ್ರು, ಒಂದು ಕಲ್ಲು ತಗೊಳ್ತಾ ಇದ್ದೆ, ಅದನ್ನ ಚಚ್ತಾ ಇದ್ದೆ, ಅದನ್ನ 4-5 ತುಂಡು ಆಗ್ತಾ ಇತ್ತು, ಅವನಿಗೊಂದು ತುಂಡು ಅವನಿಗೊಂದು ತುಂಡು ಅವನಿಗೊಂದು ತುಂಡು ಕೂಡ ಬೆಲ್ಲ ತಿಂತಾ ಇದ್ದೆ ನಾನು. ಅಷ್ಟೇ. ಬೆಲ್ಲ ತಿನ್ನೋದು ಕೂಡ ಹಂಗೆ ಕಟ ಅಂತ ಕಡ್ದು, ಇವಾಗ ಚಾಕ್ಲೇಟ್ ಕೊಟ್ಟರೆ ಮಕ್ಕಳು ಪಟ ಪಟ ತಿಂದ್ಬಿಡ್ತಾರೆ. ನಾವು ಬೆಲ್ಲದ ತುಂಡು 4 ಜನಕ್ಕೆಲ್ಲ ಕೊಟ್ಟು ನಾನು ಹಾಕೊಂಡ್ರೆ ಅದೊಂದು ಅರ್ಧ ಗಂಟೆ ಇರ್ತದೆ ನನ್ನ ಬಾಯಲ್ಲಿ.
ಚಿಪ್ತಾ ಇತ್ತು. ಸುಮ್ಮನೆ ಕಿಪ್ತಾ ಇರ್ತಿದ್ವಿ ನಾವು ಅದನ್ನು, ಬಾಯ್ ಇಟ್ಕೊಂಡು ಕಿಪ್ತಾ ಇರೋದು ಅಷ್ಟೇ. ಅಂದ್ರೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಲೈಫನ್ನ. ಒಂದು ಬೆಲ್ಲದ ತುಂಡನ್ನು ಅಷ್ಟು ಎಂಜಾಯ್ ಮಾಡ್ತಕ್ಕಂಥ ನಾವು ಇವತ್ತೇನು ರಾಜ ವೈಭೋಗಗಳು ಸಿಕ್ಕರೆ ಕೂಡ ಎಂಜಾಯ್ ಮಾಡ್ತಾ ಇಲ್ಲ, ಬಿಕಾಸ್ ಆಫ್ ಕಂಪ್ಯಾರಿಸನ್. ಸೊ ನಮ್ಮ ಥಿಂಕು, ನಮ್ಮ ಆಲೋಚನೆ, ನಮ್ಮ ಯೋಚನೆ ಇಲ್ಲಿ ಪ್ರಾರಂಭ ಆಗ್ಬೇಕು. ನಮಗೆ ಯೋಚನೆ ಅನ್ನೋದು ಯಾಕಾಗಿ ನಾನು ನನ್ನ ಜೀವನವನ್ನು ಸಂಭ್ರಮಿಸ್ತಾ ಇಲ್ಲ, ಕ್ವಶನ್ ಯುವರ್ ಸೆಲ್ಫ್. ಸೊ ಈ ಯೋಚನೆ ನನ್ನಲ್ಲಿ ಬರಬೇಕು. ನನ್ನ ಯೋಚನೆ 24 ಗಂಟೆ ನನ್ನಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ಇಟ್ಟುಕೊಂಡು ಬರೀ ಅದನ್ನ ಕಂಪ್ಯಾರಿಸನ್ ಮೇಲೆ ಪ್ರಪಂಚವನ್ನು ನೋಡ್ತಕ್ಕಂಥ ಯೋಚನೆ ಸ್ಟಾಪ್ ಆಗಬೇಕು. ನನ್ನ ಯೋಚನೆ, ನಾನು ನನ್ನ ಲೈಫ್ನ ನಾನು ಯಾಕೆ ಸಂಭ್ರಮಿಸ್ತಾ ಇಲ್ಲ. ಸೊ ಕಂಪ್ಯಾರಿಸನ್ ಮಾಡೋದಾದ್ರೆ ನನ್ನ ಹಿಂದಿನ ಜೀವನಕ್ಕೂ ಇವತ್ತಿನ ಜೀವನಕ್ಕೂ ಕಂಪ್ಯಾರಿಸನ್ ಮಾಡ್ಕೊಳ್ಳೋಣ, ಬೇರೆ ಯಾರನ್ನು ಕಂಪ್ಯಾರಿಸನ್ ಮಾಡೋದು ಬೇಡ, ಪ್ರಪಂಚದಲ್ಲಿ ಯಾರನ್ನು ಕಂಪ್ಯಾರಿಸನ್ ಮಾಡೋದು ಬೇಡ. ಹಿಂದೆ ಇದ್ದವ್ ನಾನೇ, ಅವತ್ತಿನ ಲೈಫ್ನ ಸಂಭ್ರಮಿಸಿದವ್ ನಾನೇ, ಇವತ್ತು ಇಷ್ಟೆಲ್ಲ ಇದ್ರು ಸಪ್ಪೆ ಆಗಿರ್ತಕ್ಕಂಥ ಇರೋದು ನಾನೇ. ಸೊ ಕಂಪ್ಯಾರಿಸನ್ ಮಾಡೋದಾದ್ರೆ ನನ್ನ ಲೈಫ್ನ ಕಂಪ್ಯಾರಿಸನ್ ಮಾಡೋಣ, ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡೋದು, ನನ್ನ ಲೈಫಿಗೆ ನಾನೇ ಕಂಪ್ಯಾರಿಸನ್. ನಾನು ಬೇರೆಯವ್ರನ್ನ ಕಂಪ್ಯಾರಿಸನ್ ಮಾಡೋದ್ರಿಂದ ಇನ್ನು ನನ್ನ ಕೊರತೆಗಳು ಜಾಸ್ತಿ ಆಗ್ತದೆ, ಇನ್ನು ಡಿಪ್ರೆಷನ್ಗೆ ಹೋಗ್ತೀನಿ, ನನ್ನ ಕೊರಗು ಹೆಚ್ಚಾಗುತ್ತೆ, ಅದಿಲ್ಲ ಇದಿಲ್ಲ ಅಂತ. ಸೊ ನಾನು ಹಿಂದೆ ಇದ್ದವ್ ನಾನು, ಆ ಸಂಭ್ರಮಿಸಿದವ್ ನಾನು, ಆ ಕ್ಷಣಗಳನ್ನು ಅನುಭವಿಸಿದವ್ ನಾನು, ಇವತ್ತು ಯಾಕೆ ಆಗ್ತಾ ಇಲ್ಲ, ಅದನ್ನ ಕ್ವಶನ್ ಮಾಡೋದು. ಯೋಚನೆಯಲ್ಲಿ ನನ್ನ ಪ್ರಶ್ನೆ ಅಲ್ಲಿ ಬಂದರೆ ನನ್ನ ಯೋಚನೆ ಇನ್ನೊಂದು ರೀತಿಯಾಗಿ ಓಪನ್ ಆಗುತ್ತೆ ಜಗತ್ತಿಗೆ. ಸೊ ನಾನು ಆಗ ಡಿಫ್ರೆಂಟಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ. ಡಿಫ್ರೆಂಟಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ ನಂದು. ಸೊ ಬಿಕಾಸ್ ಆಫ್ ಕಂಪ್ಯಾರಿಸನ್ ನಾನು ಹಿಂಗಿದ್ದೀನಿ ಅಂತ ಬರುತ್ತೆ ನನಗೆ. ಸೊ ನಾನು ಕಂಪ್ಯಾರಿಸನ್ನ ಕಟ್ ಮಾಡ್ತಾ ಬರ್ತೀನಿ. ಯಾವಾಗ ಒಂದೊಂದು ಕಂಪ್ಯಾರಿಸನ್ಗಳನ್ನ ಕಟ್ ಮಾಡ್ತಾ ಬಂದು ನನಗೆ ಮತ್ತೆ ಸಂಭ್ರಮ ಸ್ಟಾರ್ಟ್ ಆಗುತ್ತೆ. ನಾನು ನೂತನವಾಗಿ ಜಗತ್ತನ್ನು ನೋಡ್ತೀನಿ, ನೂತನವಾಗಿ ಅನುಭವಿಸೋಕೆ ಶುರು ಮಾಡ್ತೀನಿ. ಯಾರಿಗಿದ್ರೆ ಇರಲಿ ಬಿಡು, ಯಾಕಂದ್ರೆ ಹರೀಶೇ ಬೇರೆ, ನಾನು ಬೇರೆ, ಐ ಆಮ್ ಎ ಯೂನಿಕ್, ಹರೀಶ್ ಇಸ್ ಯೂನಿಕ್, ಅವ್ರಿಗೆ ನನಗೆ ಈ ಥರ ನನ್ನ ಆಲೋಚನೆ ಚೇಂಜ್ ಆಗುತ್ತೆ. ಯಾವಾಗ ನನ್ನ ಒಂದು ಯೋಚನೆ ನನ್ನ ಬದಲಾಯಿತೋ ಅದೇ ರೀತಿಯಾದ ಆಲೋಚನೆಗಳು ನನ್ನಲ್ಲಿ ಬರಕ್ಕೆ ಶುರು ಆಗುತ್ತೆ. ಸೊ ನಾನು ಅವಾಗ ಓಪನ್ ಆಗ್ತೀನಿ, ಒಂದು ನೂತನ ಜಗತ್ತನ್ನು ನೋಡ್ತೀನಿ. ಸೊ ಆ ಹೆಣ್ಣು ನನಗೆ ಬೇಕು ಅನ್ನೋದು ಬಿಟ್ಟು ಅವಳ ಸೌಂದರ್ಯವನ್ನು ಆರಾಧನೆ ಮಾಡ್ತೀನಿ. ಅವಳಲ್ಲಿ ನಾನು ಲಲಿತೆಯನ್ನು ನೋಡ್ತೀನಿ. ನಾನು ಪ್ರತಿ ಹೆಣ್ಣಿನಲ್ಲೂ ಕೂಡ ನಾನು ಕೇವಲ ಒಂದು ಕಾಮ ರೂಪದಿಂದ, ಸೆಕ್ಸ್ ರೂಪದಿಂದ ನಾನು ನೋಡಿಕೊಂಡು ನನಗೆ ಬೇಕು ಅನ್ನೋ ಆಲೋಚನೆಯಿಂದ ಅವಳ ಸೌಂದರ್ಯವನ್ನು ಯಾವಾಗ ಆರಾಧಕ್ಕೆ ಶುರು ಮಾಡ್ತೀನೋ ನಾನು ಅಲ್ಲಿ ಅಮ್ಮನ ನೋಡ್ತೀನಿ. ನಾನು ಅಲ್ಲಿ ನೋಡಿ, ಒಂದು ಯೋಚನೆ ಯಾವಾಗ ಚೇಂಜ್ ಆದ ತಕ್ಷಣ ಯಾವ ರೀತಿಯಾದ ಥಾಟ್ಸ್ನ ರಿಸೀವ್ ಮಾಡಕ್ಕೆ ಶುರು ಮಾಡಿದೆ ನಾನು. ಅದೇ ಒಂದು ಹೆಣ್ಣು ಹಿಂದಿನ ಕ್ಷಣದಲ್ಲಿ ನಾನು ಅದನ್ನ ಆಲೋಚನೆ ಮಾಡಿದ ರೀತಿ ಹೆಂಗೆ ಸ್ವಲ್ಪ ನನ್ನ ಯೋಚನೆ ಬದಲಾದ ತಕ್ಷಣ ನಾನು ಅವಳಲ್ಲಿ ಏನು ನೋಡ್ತಾ ಇದ್ದೀನಿ. ಅದಕ್ಕೆ ನಮ್ಮ GS ಶಿವದೂರಪ್ಪನವರು ಒಂದು ಸಾಂಗ್ ನಾವು ಬರಿತಾ ಇದ್ದೀವಲ್ಲ, ಸ್ತ್ರೀ ಅನ್ನೋ ಒಂದು ಸಾಂಗ್ ನಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಆ ಒಂದು ಸ್ತ್ರೀನ ವರ್ಣನೆ ಮಾಡ್ತಾರಂದ್ರೆ ಆ ಹಾಡು ಕೇಳ್ತಾ ಇದ್ರೆ ಅಷ್ಟು ಖುಷಿ ಅನ್ಸುತ್ತೆ ನನಗೆ. ಸ್ತ್ರೀನ ಎಲ್ಲ ವರ್ಣನೆ ಮಾಡ್ತಾ ಬರ್ತಾಳೆ. ಅಂದ್ರೆ ಯಾವುದು ಸ್ತ್ರೀ ಅಲ್ಲ ಅಂತ ಕೇಳ್ತಾರೆ. ಪ್ರತಿಯೊಂದು ಪ್ರಕೃತಿನ ವರ್ಣನೆ ಮಾಡ್ತಾ ಬರ್ತಾರೆ. ಬೆಟ್ಟ, ಗುಡ್ಡಗಳು, ಹಕ್ಕಿ ಎಲ್ಲವನ್ನ ವರ್ಣನೆ ಮಾಡ್ತಾ ಬಂದು, ಈ ನದಿಗಳು ಎಲ್ಲವನ್ನ ವರ್ಣನೆ ಮಾಡ್ತಾ ಬಂದ್ರೆ ಇದೆಲ್ಲವೂ ಸ್ತ್ರೀ ತತ್ವ. ಪ್ರಕೃತಿ ಅನ್ನೋದೇ ಸ್ತ್ರೀ ತತ್ವ ಅಂತ ಎಲ್ಲ. ಅಂದರೆ ವಿಶಾಲವಾಗಿರ್ತಕ್ಕಂಥ ನಕ್ಷತ್ರಗಳು, ಸೂರ್ಯ, ಚಂದ್ರರು, ನಕ್ಷತ್ರಗಳು, ತಾರೆಗಳಿಂದ ಇಳಿದು ಬಂದು ಗಿರಿಗಳು, ಆಮೇಲೆ ಜಲಪಾತಗಳು, ಈ ಹಕ್ಕಿಗಳು, ಇವೆಲ್ಲವನ್ನ ಮಾಡ್ತಾ 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 ಬಂದು ಆ ಒಂದು ಸ್ತ್ರೀತನವನ್ನು ತಗೊಂಡು ಮನೆಗಿಡ್ತಾರೆ. ಮನೇಲಿ ಇಟ್ಬಿಟ್ಟು, ಅಂದ್ರೆ ನೀನು ಅಂಥ ಒಂದು ಮಹಾನ್ ಮಾಯೆ, ನೀನು ಆ ಒಂದು ಪ್ರಕೃತಿ, ಆ ಒಂದು ನೇಚರ್, ನೀನು ಈ ಮನೆಯಲ್ಲೂ ಇದ್ದೀಯ. ನೀನು ಸ್ತ್ರೀ ಅಂದ್ರೆ ಕೇವಲ ಸ್ತ್ರೀ ಅಲ್ಲ, ಅವಳನ್ನ ಆ ಒಂದು ವಿಶಾಲವಾದ ದೃಷ್ಟಿಯಿಂದ ನೋಡು ಅಂತ ಹೇಳ್ತಾರೆ GS. ಹೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ, ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ. ನೋಡಿ ಹೆಂಗ್ ಬರ್ದಾರೆ ಅವ್ರು. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಅಂದ್ರೆ ತಂದೆಯನ್ನು ತಬ್ಬಿಕೊಳ್ತಾಳೆ, ಮಗುನ ತಬ್ಬಿಕೊಳ್ತಾಳೆ. ಮಗು ಅಂದ್ರೆ ಅಲ್ಲಿ ಜೆಂಡರ್ ಇಲ್ಲ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಮಗುನ ತಬ್ಬಿಕೊಳ್ತಾಳೆ, ತಂದೆಯನ್ನು ತಬ್ಬಿಕೊಳ್ತಾಳೆ. ತಂದೆಯನ್ನು ತಬ್ಬಿಕೊಂಡು ತಂದೆಯಲ್ಲಿರ್ತಕ್ಕಂಥ ಕಾಮತೃಪ್ತಿಯನ್ನ ಇಳಿಸ್ತಾಳೆ. ಯಾಕಂದ್ರೆ ಕಾಮ ಅಂದ್ರೆ ಪ್ರಪಂಚ ಉತ್ಪತ್ತಿ ಆಗೋದಕ್ಕೆ ಬೇಕಾಗಂತ ಮೂಲ ವಸ್ತು ಅದು. ಕಾಮನ ನಾವು ಯಾವತ್ತೂ ಕೆಟ್ಟದಾಗಿ ನೋಡಬಾರ್ದು. ಕಾಮ ಅನ್ನೋದು ಒಂದು ಕಾಮದ ದೃಷ್ಟಿ ಏನಿದೆ, ಅದು ಪ್ರಕೃತಿ ಪುರುಷನ ಒಂದು ರೀತಿಯಲ್ಲಿ ಸೇರಿದಾಗ ಅದು ನೂತನ ಜಗತ್ತಿನ ಉತ್ಪತ್ತಿಗೆ ಕಾರಣ ಆಗ್ತಕ್ಕಂಥ ಕಾಮ ಅದು. ಸೊ ಅಲ್ಲಿ ಒಬ್ಬ ಸ್ತ್ರೀ ತಂದೆಯನ್ನು ತಬ್ಬಿದಾಗ ಜಗತ್ತಿಗೆ ಬೇಕಾಗ್ತಕ್ಕಂಥ ಕಾಮ ಅದು. ಅದಕ್ಕೆ ತಂದೆಯನ್ನು ತಬ್ಬುತ್ತಾಳೆ, ಮಗುವನ್ನು ತಬ್ಬುತ್ತಾಳೆ. ತಂದೆಯನ್ನ ಕಾಮದಿಂದ, ಮಗುವನ್ನು ಪ್ರೇಮದಿಂದ. ಮನೆ ಮನೆಯಲ್ಲಿ ಅಂದ್ರೆ ಇವತ್ತು ಪ್ರತಿ ಮನೆಯಲ್ಲಿ ದೀಪ ಬೆಳಗ್ತಿರೋದು ಯಾರಿಂದ? ಸ್ತ್ರೀಯಿಂದ.
ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತಿಗೆ ಅನ್ನೋ ನಾವು ಊಟ ಮಾಡ್ತೀವಿ. ಎಲ್ಲಿಂದ ಊಟ ಮಾಡ್ತಾ ಇದೀವಿ ನಾವು? ಅವಳೇ ಅವಳೇ ಪ್ರಕೃತಿನೂ ಅವಳೇ, ನಮ್ಮನ್ನು ಊಟ ಮಾಡಿಸೋದು ಅವಳೇ, ನಮ್ಮ ಕಾಮ ತೃಪ್ತಿಪಡಿಸೋದು ಅವಳೇ. ಅಂದ್ರೆ ಎಂಥ ಮಹಾನ್ ಮಾಯೆ. ತಂದೆ ಮಗುವ ತಬ್ಬಿದಾಕೆ, ತಂದೆಯನ್ನು ಕಾಮದಿಂದ ಮಗುವನ್ನು ಪ್ರೇಮದಿಂದ ತಬ್ಬಿದಾಕೆ ಆಕೆ ಸ್ತ್ರೀ ಅಂತ ಹೇಳ್ತಾನೆ. ಅಷ್ಟು ವಿಶಾಲವಾದ ಒಂದು ರೂಪವನ್ನು ನಮಗೆ ತೋರಿಸ್ತಾ 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 ಬಂದಂಥ GS ಶಿವರುದ್ರಪ್ಪನವರು ಕೊನೆಗೆ ಮನೆಯಲ್ಲಿ ಇಟ್ಬಿಟ್ಟು ಮನೆಯಲ್ಲಿ ಕೂಡ ಅವಳಿಲ್ಲದೆ ನೀನು ಇಲ್ಲ ಅಂತ ತೋರಿಸ್ತಕ್ಕಂಥ ಬ್ಯೂಟಿಫುಲ್ ಸಾಂಗ್, ಬ್ಯೂಟಿಫುಲ್. ಸೊ ನಾವು ಆ ಒಂದು ಸ್ತ್ರೀ ತತ್ವವನ್ನು ನಾವು ಯಾಕೆ ನೋಡಬಾರ್ದು ಅವಳಲ್ಲಿ? ಸೊ ಈ ಯೋಚನೆ ಯಾವ ರೀತಿ ಬರುತ್ತೆ ಅಂತಂದರೆ, ನಿನ್ನ ಆಲೋಚನೆ ಬದಲಾದಾಗ ಸೊ ಆ ಯೋಚನೆ ಪ್ರಾರಂಭ ಆಗ್ತವೆ. ಸೊ ಹಾಗಾಗಿ ಇದೆಲ್ಲ ಕ್ರಿಯೇಟಿವಿಟಿ, ಇದಲ್ಲ ದಿನ ಮಾಡೋದು ಅದೇ. ಬೆಳಗ್ಗೆ ಬಂದ ತಕ್ಷಣ ಅದೇ 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 ಮಾಡು, ಮತ್ತೆ ಓಡು, ಮತ್ತೆ ಮತ್ತೆ ಬಾ, ಮತ್ತೆ ಬಾ, ಮತ್ತೆ ಮತ್ತೆ ಮಲಗು, ಮತ್ತೆ ಎದ್ದಳು, ಮತ್ತೆ ಅದೇ ಮಾಡು. ಅದು ಮಾಡೋದಕ್ಕಿಂತ ಈ ರೀತಿಯಾದ ಆಲೋಚನೆಗಳನ್ನು, ಈ ರೀತಿಯಾದ ಯೋಚನೆಗಳನ್ನು ನನ್ನಲ್ಲಿ ನಾನು ತಂದುಕೊಂಡಾಗ ಡೆಫಿನೆಟ್ ಆಗಿ ನನ್ನಲ್ಲಿ ನಾನು ಬದಲಾವಣೆಯನ್ನು ಖಂಡಿತ ಕಾಣ್ತೇನೆ. ಸೊ ಈ ಒಂದು ಬದಲಾವಣೆ ಆಗ್ಬೇಕಂತ ಅಂದ್ರೆ ನಾವು ಫಸ್ಟ್ ಓಡೋದನ್ನ ನಿಲ್ಲಿಸ್ಬೇಕು. ಅಂದ್ರೆ ಇವತ್ತು ವಿಪರೀತವಾದ ಆಲೋಚನೆಗಳು ಬರ್ತಾ ಇರೋದೇನಂದ್ರೆ ನಾವು ಯಾವ್ದೋ ಹಿಂದೆ ಓಡ್ತಾ ಇದ್ದೀವಿ. ಓಡೋದು ನಮಗೆ ನಾವು ಸಮಯ ಕೊಡ್ತಾ ಇಲ್ಲ. ಓಡೋದು ಅಂತಲ್ಲ, ನಿನ್ನ ಯೋಚನೆಗಳು ನಿಲ್ಲಿಸ್ಬೇಕು. ಇವಾಗ ಏನು 50,000 70,000 ಅಂದೆಲ್ಲ ಆ ಯೋಚನೆಗಳು ನಿಲ್ಲಿಸ್ಬಿಡ್ಬೇಕು. ಸುಮ್ಮನೆ ಆ ಯೋಚನೆಗಳು ಮಾಡೋದನ್ನೇ ಕಮ್ಮಿ ಮಾಡ್ಬೇಕು. ಯಾಕಂದ್ರೆ 50,000-70,000 ನಾವು ಮಾಡಿದ್ದೇನಿದೆ, ಕಿತ್ತಾಕಿದ್ದೇನಿಲ್ಲ ಗುಂಡ. ಅದೇ 3 ಹೊತ್ತು ಊಟ ಮಾಡೋದು, ಮಲಗೋದು ಬಿಟ್ಟರೆ ಏನು ಮಾಡಿಲ್ಲ ನಾವು. ಸುಮ್ಮನೆ ಯೋಚನೆ ಮಾಡ್ತಾ ಇದೀವಿ. ಅದಕ್ಕೆ ಧ್ಯಾನ ಅಂದ್ರೆ ಏನು? ಯೋಚನೆಗಳಿಗೆ ಒಂದು ಯೋಚನೆಗೂ ಇನ್ನೊಂದು ಯೋಚನೆಗೂ ಗ್ಯಾಪ್ ಜಾಸ್ತಿ ಮಾಡೋದೇ ಜ್ಞಾನ ಅಷ್ಟೇ. ನೀನು ಎಷ್ಟೆಷ್ಟು ಗ್ಯಾಪ್ ಜಾಸ್ತಿ ಮಾಡ್ತಾ ಹೋಗ್ತೀಯಾ, ಯೋಚನೆಗಳು ಕಮ್ಮಿ ಆಗ್ತಾ ಹೋಗ್ತವೆ. ಯೋಚನೆಗಳನ್ನು ನನ್ನೊಳಗೆ ತಂದುಕೊಳ್ಳೋದಂಥ ಸ್ಥಿತಿ. ಯೋಚನೆಗಳು ಬೇಕಾದಷ್ಟು ಬರ್ತವೆ, 50,000 ಬರಲಿ, 70,000 ಬರಲಿ. ನಾನು ಇನ್ವೈಟ್ ಮಾಡಬಾರ್ದು, ಅದನ್ನ ಒಳಗಡೆ ಬರ್ತದೆ ಹೋಗ್ತದೆ. ಇನ್ವೈಟ್ ಮಾಡೋದು ತಾನು ಬರೋದು ಒಳಗಡೆ. ನಾನೇನು ಮಾಡ್ತೀನಿ, ಪ್ರತಿಯೊಂದು ಯೋಚನೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಬಾಪ ಕುತ್ಕೋ, ಕಾಫಿ ಕುಡಿ, ಅದು ಕುಡಿ, ಆರಾಮಾಗಿ ಯೋಚನೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅದ್ರ ಬಗ್ಗೆ ಆಲೋಚನೆ ಇಲ್ಲ, ಅದು ಬರುತ್ತೆ. ನಾನು ನೋಡಿಲ್ಲ ಅಂದ ತಕ್ಷಣ ಹಂಗೆ ಹೋಗ್ತಾ ಇರ್ತದೆ, ಅದು ಫ್ರೀಕ್ವೆನ್ಸಿಯಲ್ಲಿ ಪಾಸ್ ಆಗ್ತಾ ಇರ್ತದೆ. ನಾನು ಯೋಚನೆಗಳನ್ನು ಕಮ್ಮಿ ಮಾಡೋದು ಫಸ್ಟ್. ಹಾಗಾಗಿ ನಾವು ಸುಮ್ಮನೆ ಸೈಲೆಂಟ್ ಆಗಿ ಕೂತ್ರು ಕೂಡ ಒಂದು ಪ್ರೊಸೆಸ್. ಯೋಚನೆಗಳು ಕಮ್ಮಿ ಮಾಡ್ಬೇಕಂದ್ರೆ ಅದು ಫಸ್ಟ್ ಮೊಬೈಲ್ ಫೋನ್ ಕಮ್ಮಿ ಮಾಡಬೇಕು. ಆ ರೀತಿಯಾಗಿ ಸೊ ಈ ಒಂದು ಆಲೋಚನೆ ಹೇಗಿರಬೇಕು, ಮತ್ತೆ ಆಲೋಚನೆ ಮತ್ತೆ ಯೋಚನೆಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಯಾವ ತರ ಇರಬೇಕು, ನಮ್ಮ ಜೀವನದಲ್ಲಿ ಈ ಒಂದು ಯೋಚನೆ ಅನ್ನೋದು ಯಾವ ತರ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಡಿಸ್ಕಷನ್ ಮಾಡಿದ್ದಾಯ್ತು. ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ಹಾಗಾಗಿ ನಾವು ಏನೇ ಒಂದು ಕಾರ್ಯ ಮಾಡ್ಬೇಕು ಅಂದ್ರೂ ಕೂಡ ಸರಿಯಾದ ಯೋಚನೆ ಇಟ್ಟು ಮಾಡೋಣ ಅಂತ ಹೇಳ್ತಾ ಕಾಶಿಯಸ್ ಆಗಿದ್ದು ನಮ್ಮ ಜೀವನ ನಡೆಸಿದ್ರೆ ಆ ಒಂದು ಜೀವನ ತುಂಬಾ ಸುಂದರವಾಗಿರುತ್ತೆ ಅಂತ ಹೇಳಿ ಕರೀತಾ ಈ ಒಂದು ಎಪಿಸೋಡ್ನ ಇವತ್ತಿಗೆ ಇಲ್ಲೇ ಮುಗಿಸೋಣ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.